Hi, hello dear students. Welcome to SPUC Coaching Center Vijaypura. I hope you are doing well concerned to the KCET. ನಿಮ್ KCET ಗೆ ಹೆಲ್ಪ್ ಆಗಲಿ ಅಂತೇಳಿ ಮ್ಯಾಥಮೆಟಿಕ್ಸ್ ಇದು ವೆಕ್ಟರ್ ಅಲ್ಜಿಬ್ರಾ ಇವತ್ತಿನ ಡಿಸ್ಕಷನ್ ದಲ್ಲಿ ತಗೊಳ್ಳಲಾಗಿದೆ. ನೆಕ್ಸ್ಟ್ 3D ಮಾಡಿಕೊಳ್ಳಲಾಗ್ತದ. ನೆಕ್ಸ್ಟ್ ಕೆಲವೊಂದಿಷ್ಟು ಚಾಪ್ಟರ್ಸ್ ಬಿಕಾಸ್ ವಿ ಆರ್ ನಾಟ್ ಫ್ರೀ ಬಿಕಾಸ್ ಆಫ್ ದಟ್ ಸೊ ವಿ ಆರ್ ನಾಟ್ ಕಂಟಿನ್ಯೂಸ್ಲಿ ಅಪ್ಲೋಡಿಂಗ್ ದ ವಿಡಿಯೋಸ್. ಸೊ ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಆಗ್ತದಲ್ಲ ಅಷ್ಟು ನಿಮ್ಗ 14th ಅಪ್ ಟು ದ 15th ತನಕ ಎಷ್ಟು ವಿಡಿಯೋಸ್ ಇರ್ತಾವ ಅಷ್ಟು ಅಪ್ಲೋಡ್ ಮಾಡ್ಕೊಡ್ತದ. ನೆಕ್ಸ್ಟ್ SPUC ಕೋಚಿಂಗ್ ಆ್ಯಪ್ ಆಲ್ರೆಡಿ ಲಾಂಚ್ ಮಾಡಲಾಗಿದೆ. ಸೊ ಅಲ್ಲಿನೂ ನೀವು ವಾಚ್ ಮಾಡಬಹುದು ಈ ವಿಡಿಯೋಸ್ನ. ಸೊ ಈ ವಿಡಿಯೋಸ್ನ ಕೆಲವೊಂದಿಷ್ಟು ಯೂಟ್ಯೂಬ್ ದಾಗ ಅಪ್ಲೋಡ್ ಮಾಡಿರ್ತದ, ಉಳಿದಿದ್ದನ್ನೆಲ್ಲಾನು ಆ ಆ್ಯಪ್ ದೊಳಗಡೆ ಅಪ್ಲೋಡ್ ಮಾಡ್ಲಾಗ್ತದ. ಅದಕ್ಕೆ ನೀವು ಆ್ಯಪ್ ನ ಡೌನ್ಲೋಡ್ ಮಾಡ್ಕೋರಿ ಪ್ಲೇ ಸ್ಟೋರ್ ದಿಂದ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸೆಂಟ್ ಇದೆ. ಸೊ ಯಾವತ್ರಿ ಸೇರ್ತಾ ವೆಕ್ಟರ್ ಅಲ್ಜಿಬ್ರಾ. ಸೊ ಇಲ್ಲಿ ನಿಮ್ದು ಏನ ಕೆಇದವರು ಏನ್ ಸಿಲೆಬಸ್ ಕೊಟ್ಟಿದಾರಲ್ಲ, ಸೊ ಅದ್ರೊಳಗಡೆ ಏನೇನ್ ಕೊಡ್ಲಾಗಿದೆ ಅಂದ್ರೆ ಸೊ ವೆಕ್ಟರ್, ನೆಕ್ಸ್ಟ್ ಸ್ಕೇಲಾರ್, ಮತ್ತೆ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಅಂತೇಳಿ ಹಿಂಗೆಲ್ಲಾನು ಕೊಡ್ಲಾಗಿದೆ. ಇದ್ರೊಳಗಡೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸೊ ಯಾವ ತರ ಅಪಿಯರ್ ಆಗಿದ್ದು ಅನ್ನೋದ್ರ ಬಗ್ಗೆನು ಡಿಸ್ಕಷನ್ ಮಾಡೋಣ ಅಂತ. ಸೊ ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ವಾಚ್ ಮಾಡ್ತಿದ್ರೆ ಸೊ ಕಂಪಲ್ಸರಿ ವಿಡಿಯೋನ ಫುಲ್ ಆಗಿ ವಾಚ್ ಮಾಡ್ರಿ, ಅಂದ್ರೆ ಅದು ಹೆಲ್ಪ್ಫುಲ್ ಆಗ್ತದೆ ಏನ್ ಡಿಸ್ಕಷನ್ ಮಾಡಿ ಅನ್ನೋದು. ಮತ್ತೆ ಇದು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ರಿ ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಆಗಂಗ. ಸೊ ಇಲ್ಲಿಂದ ಪ್ಲೇ ಸ್ಟೋರ್ ದಿಂದ ಸೊ ಆಪ್ ನು ಡೌನ್ಲೋಡ್ ಮಾಡ್ಕೊರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್. ಸೊ ಇಲ್ಲಿ ಸಿನಾಪ್ಸಿಸ್ ನ ಕನ್ಸಿಡರೇಷನ್ ಮಾಡೈತೆ. ಸೊ ಇಲ್ಲಿ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತೇಳಿ ಸೊ ರಿಟರ್ನ್ ಆಲ್ರೆಡಿ ಏನು ಸಿನಾಪ್ಸಿಸ್ ನ ಬರೆದು ಅದರದಲ್ಲೇ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗಿರ್ತದ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ KCET ಪಾಯಿಂಟ್ ಆಫ್ ವ್ಯೂ. ಸೊ ಯಾವ್ದ್ರ ಮೇಲೆ ರಿಸರ್ಚ್ ವೆಕ್ಟರ್ ಅಲ್ಜಿಬ್ರಾದ ಮೇಲೆ. ಸೊ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಶುಡ್ ಬಿ ವೆಲ್ ಅವೇರ್ ವಿತ್ ದಿ ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಅಂತೇಳಿ. ಫಸ್ಟ್ ಗೆ ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಅದ್ರದ್ದು ಡೈರೆಕ್ಷನ್ ಆಗಿರ್ಬೋದು, ನೆಕ್ಸ್ಟ್ ಪ್ರೊಜೆಕ್ಷನ್ ಆಗಿರ್ಬೋದು, ಮತ್ತೆ ಸ್ಕೇಲಾರ್ ಪ್ರಾಡಕ್ಟ್ ಆಗಿರ್ಬೋದು, ವೆಕ್ಟರ್ ಪ್ರಾಡಕ್ಟ್ ಆಗಿರ್ಬೋದು, ಅದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಒಂದ್ 10 ಪಾಯಿಂಟ್ ನ ಕನ್ಸಿಡರೇಷನ್ ಮಾಡೈತಿ, ಅರೌಂಡ್ 10 ಪಾಯಿಂಟ್ಸ್ ನ. ಆ ಎಲ್ಲಾ 10 ಪಾಯಿಂಟ್ಸ್ ನ ಕ್ಲಿಯರ್ ಆಗಿ ನೀವು ನೋಟ್ ಡೌನ್ ಮಾಡ್ಕೊಳ್ರಿ. ಇದ್ರದ್ದು PDF ನ ಸೊ ನಮ್ಮ ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತದ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋರಿ ಅಟ್ ಫ್ರೀ ಆಫ್ ಕಾಸ್ಟ್. ಯು ಕ್ಯಾನ್ ಡೌನ್ಲೋಡ್ ದಟ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್. ಸೊ ಯಾವುದೇ ಒಂದು ವೆಕ್ಟರ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಜೆಡ್ ಕೆ ಕ್ಯಾಪ್ ಅಂತ ಹೇಳಿ ಇತ್ತಂದ್ರೆ ಸೊ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಯಾವ ತರ ಕಂಡು ಹಿಡಿತೀರಿ ಸರ್ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಸೊ ಇದ್ರದ್ದು ಸ್ಕ್ವೇರ್ ಅಂದ್ರೆ ಐ ಕ್ಯಾಪ್ ದ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊ ಜೆ ಕ್ಯಾಪ್ ದ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ ಕೆ ಕ್ಯಾಪ್ ದ ಸ್ಕ್ವೇರ್ ಜೆಡ್ ಸ್ಕ್ವೇರ್. ಇದು ಏನ್ ಕೊಡ್ತು ಸರ್ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಪರ್ಟಿಕ್ಯುಲರ್ ವೆಕ್ಟರ್. ಯಾವುದೇ ವೆಕ್ಟರ್ ಇರಲಿ ಅದ್ರದ್ದು ಮ್ಯಾಗ್ನಿಟ್ಯೂಡ್ ನ ಈ ತರ. ನೆಕ್ಸ್ಟ್ ಸರ್ ಅಂದ್ರೆ ಡೈರೆಕ್ಷನ್. ಡೈರೆಕ್ಷನ್ ಅಂದ್ರೆ ಸೊ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಅಂದ್ರೆ ಎ ವೆಕ್ಟರ್ ಡೈರೆಕ್ಷನ್ ಅಂದ್ರೆ ಸೊ ದಟ್ ಈಸ್ a cap unit vector in that direction we have to find out that is going to give out the so what direction of that vector. Okay, let us see here. So already ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಇತ್ತಂದ್ರೆ a cap, b ವೆಕ್ಟರ್ ಇತ್ತಂದ್ರೆ b cap ಅಂತೇಳಿ. ಸೊ ವೆಕ್ಟರ್ a divided by ಅದರದೇ ಮಾಡ್ಯುಲಸ್. ಓಕೆ, ದಟ್ ಈಸ್ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಅಂದ್ರೆ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಅಂತ ಹೇಳಿದ್ರು. ಸೊ ದಟ್ ಈಸ್ ಯೂನಿಟ್ ವೆಕ್ಟರ್ ಇನ್ ದಟ್ ಡೈರೆಕ್ಷನ್ ಹ್ಯಾವ್ ಟು ಫೈಂಡ್ ಔಟ್. ನೆಕ್ಸ್ಟ್ ಪೊಸಿಷನ್ ವೆಕ್ಟರ್. ಓಕೆ, ಒಂದ್ ಯಾವ್ದೋ ಪಾಯಿಂಟ್ ಇತ್ತಂದ್ರೆ ಅದರದ್ದು ಪೊಸಿಷನ್ ವೆಕ್ಟರ್ ನ ಯಾವ ತರಪ್ಪ ಅಂತಂದ್ರೆ ಸೊ ಒಂದು ಪಾಯಿಂಟ್ ಯು ಕ್ಯಾನ್ ಕನ್ಸಿಡರ್ ಆಸ್ ದಟ್ ಈಸ್ ಎಕ್ಸ್ ವೈ ಜೆಡ್ ಅಂತೇಳಿ. ದೆನ್ ಪೊಸಿಷನ್ ವೆಕ್ಟರ್ ಯೂಶಲಿ ನಾವು ಆರ್ ವೆಕ್ಟರ್ ಅಂತೇಳಿ ತಗೋತೀವಿ, ಅದು ಪೊಸಿಷನ್ ವೆಕ್ಟರ್. ಸೊ ಆರ್ ವೆಕ್ಟರ್ ಈಸ್ ಈಕ್ವಲ್ಸ್ ಟು ಏನಂತೇಳಿ ಆಗ್ತದೆ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ನೆಕ್ಸ್ಟ್ ಪ್ಲಸ್ ಜೆಡ್ ಕೆ ಕ್ಯಾಪ್ ಅಂತೇಳಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಓಕೆ. ಸೊ ದಟ್ ಈಸ್ ಇಫ್ ಎನಿ ಒನ್ ಪಾಯಿಂಟ್ ಈಸ್ ವಾಟ್ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಯಾವುದು ಎಕ್ಸ್ ವೈ ಜೆಡ್ ಅಂತೇಳಿ. ದೆನ್ ಪೊಸಿಷನ್ ವೆಕ್ಟರ್ ಇಸ್ ಎಕ್ಸ್ ಐ ಕ್ಯಾಪ್, ಇದಕ್ಕೆ ಐ ಕ್ಯಾಪ್, ಇದಕ್ಕೆ ಜೆ ಕ್ಯಾಪ್, ಇದಕ್ಕೆ ಕೆ ಕ್ಯಾಪ್, ಪ್ಲಸ್ ಇದ್ರೆ ಪ್ಲಸ್ ಬರೀರಿ, ಮೈನಸ್ ಇದ್ರೆ ಮೈನಸ್. ಬೇಕಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ ಸೊ ದಟ್ ಯು ವಿಲ್ ಗೆಟ್ ದಟ್ ಮೀನಿಂಗ್ ಆಫ್ ಸೊ ಪೊಸಿಷನ್ ವೆಕ್ಟರ್. ಒಂದು ಪಾಯಿಂಟ್ 2 3 4 ಅಂತ ಹೇಳಿತ್ತಂದ್ರೆ ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು 2 ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಪ್ಲಸ್ 4 ಕೆ ಕ್ಯಾಪ್ ಅಂತೇಳಿ. ನೆಕ್ಸ್ಟ್ ಇದೇ ತರನೇ ಮೈನಸ್ ಇದನ್ನು ಒಂದು ಕನ್ಸಿಡರೇಷನ್ ಮಾಡೈತೆ ನೋಡ್ರಿ 2 - 4 - 8 ಅಂತೇಳಿ. ದೆನ್ position vector of that point is going to be the what r vector is equals to 2 i cap minus 4 j cap minus 8 k cap. ಇದು ಎಲ್ಲ ಬೇಸಿಕ್ ಸಿನಾಪ್ಸಿಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರೆ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಪ್ರಿವಿಯಸ್ ಇಯರ್ ದ ಕ್ವಶನ್ಸ್ ನು ಕನ್ಸಿಡರೇಷನ್ ಮಾಡೈತೆ. ನೆಕ್ಸ್ಟ್ ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಸೊ ಫೋರ್ತ್ ಪಾಯಿಂಟ್. ಸೊ ದಟ್ ಈಸ್ ಡೈರೆಕ್ಷನ್ ಕೊಸೈನ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ DCS. ಇದ್ರ ಮೇಲೆ ಸೊ ಪ್ರಿವಿಯಸ್ ಇಯರ್ ನು ಇವನ್ 1 ಮಾರ್ಕಿನ ಕ್ವಶನ್ ಕೇಳಲಾಗಿದೆ ಇಲ್ಲಿ ಥಿಯರಿ ಒಳಗಡೆ PUC 2 ದ ಥಿಯರಿ ಎಕ್ಸಾಮ್ ಒಳಗಡೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ CET ಗೂ ಕೇಳಲಾಗಿದೆ. ಸೊ ಒಂದ್ ಯಾವ್ದೋ ಒಂದು ವೆಕ್ಟರ್ ಎ ವೆಕ್ಟರ್ ಅಂತ ಹೇಳಿತ್ತಂದ್ರೆ ದಟ್ ಈಸ್ ಎಕ್ಸ್ ಐ ಕ್ಯಾಪ್
plus y j cap plus z k cap, then ಅದರದ್ದು DCS ಆಫ್ ಅ ವೆಕ್ಟರ್. ಓಕೆ, DCS ಆಫ್ ಅ ವೆಕ್ಟರ್. DCS ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಅಂತೇಳಿ ಇಲ್ಲಿದೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ವೆಕ್ಟರ್. ಇದು 3D ಗೂ ಹೆಲ್ಪ್ ಆಗ್ತದೆ. ಸೇಮ್ ಟು ಸೇಮ್ ಫಾರ್ ದಿ ಲೈನ್ ಅಂತ ಹೇಳಿ ಬಂದಿರ್ತದೆ, ಅವಾಗ ಆ ಟೈಮ್ದಾಗ ಡಿಸ್ಕಷನ್ ಮಾಡೋಣ ಅಂತ. ಸೊ ಇಟ್ ಈಸ್ ಡಿನೋಟೆಡ್ ಬೈ L M N. X the direction question, so that is L. Y the direction question is certain, that is the M. So Z the direction question, so that is the N. So alpha ಅಂತೇಳಿ angle, direction angle, beta ಅಂತೇಳಿ so Y direction angle, gamma ಅಂತೇಳಿ so ಎದ್ರದ್ರ certain Z direction angle. ಇವಾಗ angle ಗಳು ಕೊಟ್ಟಿದ್ದಾನೆ ಅಂದ್ರೆ cos alpha ಅಂದ್ರೆ L is equals to what it is going to be, cos alpha. ಅದೇ cos beta ಏನಾಗ್ತದೆ ಸರ್ ಅಂತಂದ್ರೆ that is going to be the M. Next cos gamma ಅಂತೇಳಿ that is going to be the N. So if direction angles are given, then you have to take cos alpha, cos beta, cos gamma. ಇಲ್ಲ ಸರ್ ಅವ x y z ಅಂತೇಳಿ ಹಿಂಗ್ ವೆಕ್ಟರ್ ಕೊಟ್ಟಿದ್ದಾನ ಅಂತಂದ್ರ ಸೊ x ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ದಿಸ್. ಮಾಡ್ಯುಲಸ್ ಆಲ್ರೆಡಿ ಪ್ರಿವಿಯಸ್ ಹೇಳಿದೇವಲ್ಲ, ಮಾಡ್ಯುಲಸ್ ಹೆಂಗ್ ಕಂಡು ಹಿಡಿತೀರಿ? ಮಾಡ್ಯುಲಸ್ ಆಫ್ a ವೆಕ್ಟರ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಏನು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಸೊ ಅದ್ರದ್ದು ಮಾಡ್ಯುಲಸ್ ಕಂಡು ಹಿಡಿದು x ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ a, y ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ b, y ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ a, next z divided by modulus of a ಮಾಡಿದ್ರೆ ಅಂದ್ರೆ then you will get the direction cosines of x y ಮತ್ತೆ z ಅಂತ ಹೇಳಿ. Okay, let us get into the next, that is the fifth concept, fifth point. ಸೊ ಹಾರ್ಡ್ಲಿ ಇದು ಒಂದು 1 hour ದಷ್ಟು ವಿಡಿಯೋ ಮಾಡಿರ್ತ ಕಂಪ್ಲೀಟ್ ಆಗಿ ಈ ವೆಕ್ಟರ್ದ ಮೇಲೆ. ಉಳಿದಿದ್ದನ್ನು ನೀವು ಪ್ರಾಕ್ಟೀಸ್ ಮಾಡ್ರಿ, ಮಿನಿಮಮ್ ಇಷ್ಟರೇ ಗ್ಲಾನ್ಸ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸಿ ಹಿಯರ್ ಕಾಂಪೋನೆಂಟ್ಸ್ ಆಫ್ ಅ ವೆಕ್ಟರ್. ಸೊ ಒಂದ್ ವೆಕ್ಟರ್ ಈ ತರ ಇತ್ತು ಅಂತಂದ್ರೆ ದಟ್ ಈಸ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಜೆಡ್ ಕೆ ಕ್ಯಾಪ್. ದೆನ್ 5 ಕಾಂಪೋನೆಂಟ್, ಜೆದ್ ಕಾಂಪೋನೆಂಟ್ ಮತ್ತೆ ಇದ್ರ ಮೇಲೆ ಒಂದ್ಸಲ 2 ಸಲ ಕ್ವಶನ್ ಆಗಿದೆ ನೋಡ್ರಿ. ವೆರಿ ಸಿಂಪಲ್. 5 ಕಾಂಪೋನೆಂಟ್ ಅಂದ್ರ ಸೊ ಇದು ಏನ್ ವೆಕ್ಟರ್ ಇದೆಲ್ಲ ಇದಕ್ಕ ಮಾಡ್ಯುಲಸ್ಲಿ ಡಿವೈಡ್ ಮಾಡ್ರಿ. ಓಕೆ, ಮಾಡ್ಯುಲಸ್ ಆಫ್ ದಿಸ್ ಇಲ್ಲಿ ಏನ್ ವೆಕ್ಟರ್ ಇದೆಯಲ್ಲ 5 ಕೋಎಫಿಷಿಯಂಟ್ ಕ ಮಾಡ್ಯುಲಸ್ಲಿ ಡಿವೈಡ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಐ ಕ್ಯಾಪ್ ಕೋಎಫಿಷಿಯಂಟ್. ನೆಕ್ಸ್ಟ್ ಸರ್ ಅಂತಂದ್ರೆ y divided by so that modulus of a if you do then you will get the so j cap coefficient. Next k cap coefficient ಅಂದ್ರೆ ಏನಾಗ್ತದೆ z divided by modulus of a. ಸೊ ಇಷ್ಟು ಬೇಸಿಕ್ ನಿಮಗ ಸೊ ಕಾಂಪೋನೆಂಟ್ಸ್ ಆಫ್ ದಿ ವೆಕ್ಟರ್ ಬಗ್ಗೆ. ಒಂದ್ಸಲ 5 ಕಾಂಪೋನೆಂಟ್ ಕೇಳಬಹುದು, ಮತ್ತೊಂದ್ಸಲ ಜೆದ್ ಕಾಂಪೋನೆಂಟ್ ಅಂತೇಳಿ ಕೇಳಬಹುದು, ಇನ್ನೊಂದ್ಸಲ ಕೇದ್ ಕಾಂಪೋನೆಂಟ್ ಅಂತೇಳಿ ಕೇಳಬಹುದು. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್ ಸೊ ಕ್ಲಿಯರ್ ಐಡಿಯಾ ಅಬೌಟ್ ದಟ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಯಾವ್ದ್ರಿ ಸರ್ ಅಂತಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಎದ್ರ ಬಗ್ಗೆ ರೀ ಸರ್ ಅಂತ ಸ್ಕೇಲಾರ್ ಪ್ರಾಡಕ್ಟ್ ಇಲ್ಲಾಂದ್ರೆ ಡಾಟ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಸೊ ಸಿ ಹಿಯರ್ ಕನ್ಸರ್ನ್ ಟು ದಿ ಸ್ಕೇಲಾರ್ ಪ್ರಾಡಕ್ಟ್. ಇಫ್ ಎ ಅಂಡ್ ಸೊ ಬಿ ಆರ್ 2 ವೆಕ್ಟರ್ಸ್ ದೆನ್ a dot b is equals to modulus of a into modulus of b cos theta. So a dot b ಕಂಡು ಹಿಡೀರಿ ಅಂತೇಳಿ 2 ವೆಕ್ಟರ್ ಕೊಟ್ಟು ಸೊ ಕೇಳೋದಂದ್ರೆ then what you need to do modulus of a, modulus of b, next ಸರ್ತ cos theta. ಸೊ ಆಂಗಲ್ ಕೊಟ್ಟಿದ್ದ modulus of a ಕೊಟ್ಟಿದ್ದ, modulus of b ಕೊಟ್ಟಿದ್ದ, ಇಲ್ಲಾಂದ್ರೆ 2 ವೆಕ್ಟರ್ ಕೊಟ್ಟಿದ್ದ ಆಂಗಲ್ ಕೊಟ್ಟಿದ್ದ ಅಂದ್ರೆ a dot b ಕಂಡು ಹಿಡೀರಿ ಅಂದ್ರೆ modulus of a, modulus of b cos theta. ಓಕೆ, ಸೊ ಆಂಗಲ್ ಬಿಟ್ವೀನ್ ಅಂತೇಳಿ ಕೇಳದ ಅಂದ್ರೆ cos, so that is angle between a vector and b vector, that is cos of the angle between a vector and b vector. ಏನಾಗ್ತದೆ ನೋಡ್ಬಿಡ್ರಿ, a dot b divided by modulus of a, modulus of b. So this is the most important. ಇದ್ರ ಮೇಲೆ ಬಹಳಷ್ಟು ಸಲ ಕ್ವೆಶ್ಚನ್ ಆಗಿದೆ angle between 2 vectors ದ ಮೇಲೆ. ಮುಂದೆ ಏನು ಪ್ರಿವಿಯಸ್ ಇಯರ್ ಕ್ವೆಶ್ಚನ್ಸ್ ಅದ ಡಿಸ್ಕಷನ್ ತಗೋತೀವಲ್ಲ ಅವಾಗ ಬಹಳ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಇಲ್ಲೊಂದು ನೋಟ್ ಕೊಟ್ಟೈತಿ. ದಿಸ್ ನೋಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದಿಸ್ ಈಸ್ ಗೋಯಿಂಗ್ ಟು ಬಿ ದಿ most important for the point of so CET as well as theory. So theory ಗೆ ಹೆಲ್ಪ್ಫುಲ್ ಆಗ್ತೈತಿ ಯಾವಾಗ ನೀವು 2 ವೆಕ್ಟರ್ಸ್ ಗಳನ್ನ ಸೊ ದಟ್ ಈಸ್ a ವೆಕ್ಟರ್ ಮತ್ತೆ b ವೆಕ್ಟರ್ ಅಂತೇಳಿ a dot b. So see here consult this a dot b. So if a dot b is equals to be the 0, then both a and b they are going to be the perpendicular to each other or else orthogonal to each other. Perpendicular ಅಂದ್ರೆ ಒಂದಕ್ಕೊಂದು 90 ಡಿಗ್ರಿ ಈ ತರ. ಸೊ ಈ ಪೆನ್ ಇದು ಒಂದು ವೆಕ್ಟರ್ ಅಂದ್ರೆ ಸೊ ಇದೊಂದು ಮಾರ್ಕ್ ದಟ್ ಸೊ ಡಿಜಿಟಲ್ ಪೆನ್ ಇಟ್ ಈಸ್ ಅನದರ್ ಸೊ ವೆಕ್ಟರ್ ಅಂದ್ರೆ ದೀಸ್ ಆರ್ ಗೋಯಿಂಗ್ ಟು ಬಿ ಇನ್ ದಿಸ್ ವೇ ಆರ್ಥೋಗೋನಲ್ ಟು ಈಚ್ ಅದರ್ 90 ಡಿಗ್ರಿ ಟು ಈಚ್ ಅದರ್. ಓಕೆ, ಈ ಕಂಡೀಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಕನ್ಸರ್ನ್ ಟು ದಿ ಅನದರ್ ಪಾಯಿಂಟ್ ಆಫ್ ಸಿನಾಪ್ಸಿಸ್ ದಟ್ ಈಸ್ ಸೊ ಬಿಫೋರ್ ಗೋಯಿಂಗ್ ಇನ್ ದ ಡಿಟೇಲ್. ಸೊ ಪ್ರಿವಿಯಸ್ ಇಯರ್ ನಿಮ್ ಸೀನಿಯರ್ಸ್ ಬ್ಯಾಚ್ 2023 ಬ್ಯಾಚ್ ಸೊ ಇದ್ರಾಗ ನಿಮ್ ಸಿಸ್ಟರ್ ಬ್ರದರ್ಸ್ ಯಾರು ಕಲ್ತಿದಾರೆ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಆಲ್ರೆಡಿ ವೆಕೇಶನ್ PUC 2 ವೆಕೇಶನ್ ದವರಿಗೆ ಈ ಸ್ಪೆಷಲ್ ಆಫರ್ ಮುಖಾಂತರ ಕ್ಲಾಸಸ್ ನ ಸೊ ಆಲ್ರೆಡಿ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಇನ್ನೊಂದು ಬ್ಯಾಚ್ ಈ ಏಪ್ರಿಲ್ 2nd ವೀಕ್ ನಾಗ ಅದು ಸ್ಟಾರ್ಟ್ ಮಾಡ್ತದೆ. ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಇಮಿಡಿಯೇಟ್ಲಿ ಜಾಯ್ನ್ ಆಗಂತ ಹೇಳ್ರಿ, ಇರ್ಲಿಲ್ಲ ಅಂದ್ರೆ ಜೂನ್ ದೊಳಗೆ ರೆಗ್ಯುಲರ್ ಬ್ಯಾಚ್ ಗೆ ಜಾಯ್ನ್ ಆಗಂತ ಹೇಳ್ರಿ. ಲೆಟ್ ಅಸ್ ಗೋ ಹೆಡ್ ಹಿಯರ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್ ಟು ದಿ ಸೊ ಯಾವ್ದ್ರಿ ಸರ್ ಅಂತಂದ್ರೆ a dot b is always ಅಂತೇಳಿ ಕೊಟ್ಬಿಡ್ತಾನ.
ಅದು ಸ್ಕೇಲಾರ್ ಬರ್ತೈತಿ ನಂಬರ್. ಇರ್ಲಿಲ್ಲ ಅಂದ್ರೆ ಏನಂತ ಹೇಳ್ಕೊಡ್ಬೋದ್ರಿ ಸರ್ ಅಂತಂದ್ರ ಸೊ ಎ ಡಾಟ್ ಬಿ ಈಸ್ ಅ ವೆಕ್ಟರ್ ಅಂತ ಹೇಳ್ಕೊಡ್ಬೋದು, ಓನ್ಲಿ ಸ್ಕೇಲಾರ್ ಅಂತ ಹೇಳ್ಕೊಡ್ಬೋದು, ಬೋತ್ ಎ ಅಂಡ್ ಬಿ ನನ್ ಆಫ್ ದಿ ಅಬೌವ್ ಅಂತೇಳಿ. ಸೊ ಎ ಡಾಟ್ ಬಿ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸ್ಕೇಲಾರ್. ಅದೇ ಎ ಕ್ರಾಸ್ ಬಿ ಏನಾಗುತ್ತೆ ಸರ್ ಅಂತಂದ್ರೆ ದಟ್ ಎ ಕ್ರಾಸ್ ಬಿ ಇಟ್ ಇಸ್ ಗೋಯಿಂಗ್ ಟು ಬಿ ದಿ ವೆಕ್ಟರ್. ಓಕೆ, ಅದು ವೆಕ್ಟರ್ ಬರ್ತೈತಿ, ಅದು ಮುಂದೆ ಡಿಸ್ಕಷನ್ ಮಾಡೋಣಂತ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಎ ಡಾಟ್ ಬಿ ಇಟ್ ಇಸ್ ಗೋಯಿಂಗ್ ಟು ಬಿ ದಿ ವಾಟ್ ಅ ಸ್ಕೇಲಾರ್ ಆರ್ ಎಲ್ಸ್ ನಂಬರ್, ನ್ಯೂಮೆರಿಕಲ್ ವ್ಯಾಲ್ಯೂ ಅಂತ. ನೆಕ್ಸ್ಟ್ ಈ ಪಾಯಿಂಟ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ ನೋಡಿ. ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ನೆಕ್ಸ್ಟ್ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ನೆಕ್ಸ್ಟ್ ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್. ಸೊ ಐ ಡಾಟ್ ಐ ಅಂತೇಳಿ ಅಂದಿರ್ತೀವಿ ಈಕ್ವಲ್ಸ್ ಟು 1. ಮತ್ತೆ ಸರ್ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಅದನ್ನು ಎಷ್ಟಾಗಿರ್ತದೆ ಸರ್ 1. ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಅವನು 1 ಆಗ್ತದೆ. ಸೊ ಉಳಿದಿದ್ದು ಬಂದ್ರ ಐ ಜೆ ಇರಲಿ, ಜೆ ಕೆ ಇರಲಿ, ಕೆ ಐ ಇರಲಿ, ಅವು 1.90 ಡಿಗ್ರಿ ಇರೋದ್ರಿಂದ ಸೊ ಕಾಸ್ 90 ಏನಾಗಿ ಹೋಗ್ತದ 0 ಆಗ್ತದ. ಇಲ್ಲಿ ಯಾಕೆ 1 ಬಂದ್ರಿ ಸರ್ ಅಂತಂದ್ರ ಕಾಸ್ 0 ಇಸ್ ಈಕ್ವಲ್ಸ್ ಟು 1 ಅಂತೇಳಿ. ಸೊ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅನ್ನೋದು ಏನಪ್ಪಾ ಅಂದ್ರೆ ಯೂನಿಟ್ ವೆಕ್ಟರ್ ಇನ್ ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ಮತ್ತೆ ಜೆಡ್ ಎಕ್ಸಿಸ್. ಯೂನಿಟ್ ವೆಕ್ಟರ್ ಅಂದ್ರೆ ಅದ್ರ ಮ್ಯಾಗ್ನಿಟ್ಯೂಡ್ 1 ಇರ್ತದ. ಸೊ 1 ಸ್ಕ್ವೇರ್ ಅಂದ್ರೆ 1 ಆಗ್ತದ. ನೆಕ್ಸ್ಟ್ ಕಾಸ್ ಆಫ್ 0 ಅಂದ್ರೆ 1 ಅಂತ ಹೇಳಿರಿ, 1 into 1, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ 1. ಸೊ ನಿಮಗೆ ಕರೆಕ್ಟ್ ಆಗಿ ಏನ್ ರಿಸಲ್ಟ್ ಗೊತ್ತಿರಲಿಲ್ಲ ಅಂದ್ರೆ ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ 1 ಅಂತೇಳಿ. ಸೊ ದಟ್ ಯು ಹ್ಯಾವ್ ಟು ಸೊ ಕ್ಲಿಯರ್ಲಿ ರಿಮೆಂಬರ್. ಸೊ ಎ ವೆಕ್ಟರ್ ಇತ್ತು, ಮತ್ತೊಂದು ಇಂಟು ಎ ವೆಕ್ಟರ್ ಮಾಡಿದ್ರೆ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಸೊ ಎ ಸ್ಕ್ವೇರ್, ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್, ದಟ್ ಈಸ್ ಗೋಯಿಂಗ್ ಟು ಬಿ. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಬರ್ದೈತಿ ನೋಡ್ರಿ, ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಆಲ್ರೆಡಿ ಇದ್ರ ಮ್ಯಾಲ ಪ್ರಿವಿಯಸ್ ಇಯರ್ ಇವನ್ ಥಿಯರಿಗೂ ಮೋಸ್ಟ್ ಆಫ್ ದಿ ಟೈಮ್ ಸೊ ಕ್ವಶನ್ಸ್ ವೇರ್ ಅಪಿಯರ್ಡ್. ನೆಕ್ಸ್ಟ್ ಸಿಟಿಗೂ ಅಪಿಯರ್ ಆಗಿದ್ದಾವ. ಸೊ ಬಹಳ ಸಿಂಪಲ್ ವೇದೊಳಗ ಪ್ರೊಜೆಕ್ಷನ್ ಆಫ್ ಬಿ ವೆಕ್ಟರ್ ಆನ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎ ಡಾಟ್ ಬಿ ಸೊ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ. ಇದು ಬಿ ಆನ್ ಎ ಹೇಳದನಂದ್ರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್. ಸೊ ಎದ್ರ ಮ್ಯಾಲ ಹೇಳಿದನಲ್ಲ ಅದನ್ನ ಮಾಡ್ಯುಲಸ್ ದಾಗ ತಗೋರಿ. ಇಲ್ಲ ಸರ್ ಎ ಆನ್ ಬಿ ಅಂತೇಳಿ ಹೇಳಿದನಂದ್ರ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅಂದ್ರೆ ಇದು ಎ ಡಾಟ್ ಬಿ ನ್ಯೂಮಿನೇಟರ್ ದಾಗ ಸೇಮ್ ಉಳಿತದ, ಡಿನಾಮಿನೇಟರ್ ದಾಗ ಏನು ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ಅಂತ ಹೇಳಿ ಬರ್ತೈತಿ ನೋಡ್ರಿ. ಸೊ ದಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ಯಾವ್ದಪ್ಪ ಅಂತಂದ್ರೆ ವೆಕ್ಟರ್ ಪ್ರಾಡಕ್ಟ್. ಇನ್ನೊಂದು 3 ಪಾಯಿಂಟ್ಸ್ ಇದ್ದಾವ. ಇದೊಂದು 3 ಪಾಯಿಂಟ್ಸ್ ಆಯ್ತಂದ್ರೆ ಪ್ರಿವಿಯಸ್ ಇಯರ್ದು ಕ್ವಶನ್ಸ್ ನ ಯಾವ ತರ ಕೇಳಿದ್ದ, ಸೊ ಅದನ್ನ ಹೆಂಗ್ ಟ್ಯಾಕಲ್ ಮಾಡಬೇಕು, ಹೆಂಗ್ ಫಾಸ್ಟ್ ಬಿಡಿಸಬೇಕು, ಹೆಂಗ್ ಶಾರ್ಟ್ ಕಟ್ಲಿ ಬಿಡಿಸಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ ಅಂತ. ವೆಕ್ಟರ್ ಪ್ರಾಡಕ್ಟ್ ಇದಕ್ಕೆ ಇನ್ನೊಂದು ಹೆಸರು ಸರ್ ಕ್ರಾಸ್ ಪ್ರಾಡಕ್ಟ್. ಇಫ್ ಎ ಅಂಡ್ ಬಿ ಆರ್ ದಿ 2 ವೆಕ್ಟರ್ಸ್ ದೆನ್ ಸೊ ವಾಟ್ ಎವರ್ ಎ ಕ್ರಾಸ್ ಬಿ ಇಟ್ ಇಸ್ ದೇರ್. ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕ್ರಾಸ್ ಬಿ, it is going to be the modulus of A. Next sir the modulus of B, so that is going to be the sin theta here, that is the most important, into unit vector perpendicular to both A and B. So that is the unit vector. So here A cross B is equals to modulus of A modulus of B sin theta, so into n cap andre unit vector in the so perpendicular to both A and B, that is going to be. So ಇದು ಯಾವ ತರ ಕಂಡು ಹಿಡಿತೀರಿ ಸರ್ A cross B ಅಂತಂದ್ರೆ if A vector you known, next B vector if you well known, then A cross B you are going to so calculate by making use of the determinant concept. So ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೊ ಇವನ್ ಥಿಯರಿಗೂ ಆಗ್ತೈತಿ, ಇಲ್ಲಿ ಸಿಟಿಗೂ ನಿಮ್ಗೆ ಹೆಲ್ಪ್ಫುಲ್ ಆಗ್ಲಿ. ಸೊ ದಟ್ ಈಸ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಟ್ರಿಪಲ್ ಪ್ರಾಡಕ್ಟ್ ಈಗ ಡಿಲೀಟ್ ಮಾಡ್ಯಾನ, ನಿಮ್ಗೆ ಕೇಳಂಗಿಲ್ಲ. ಸೊ ಒಂದೇ ವೆಕ್ಟರ್ದು 2ನೇ ಲೈನ್ ದೊಳಗೆ ಬರೀರಿ, 2ನೇ ರೋದಾಗ ಬರೀರಿ. ಸೊ ಇದ್ರ ಕೊಯಿಫಿಷಿಯಂಟ್ ಐ ಕ್ಯಾಪ್ ಕೊಯಿಫಿಷಿಯಂಟ್ ಎ ಎಕ್ಸ್, ನೆಕ್ಸ್ಟ್ ಸರ್ತ ಎ ವೈ, ನೆಕ್ಸ್ಟ್ ಸರ್ತ ಎ ಜೆಡ್. ಸೊ ಅದೇ ತರನೇ ನೆಕ್ಸ್ಟ್ ವೆಕ್ಟರ್ ಏನದಲ್ಲ ಥರ್ಡ್ ರೋದಾಗ ಬರೀರಿ. ಸೊ ದಟ್ ಈಸ್ ಬಿ ಎಕ್ಸ್ ಬಿ ವೈ, ನೆಕ್ಸ್ಟ್ ಸರ್ತ ಬಿ ಜೆಡ್. ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ ಯು ಸಪೋಸ್ ಟು ಕ್ಯಾಲ್ಕುಲೇಟ್ ದಟ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ದಟ್ ಈಸ್ ದ how to calculate A cross B for the given vectors of A and B. So I think so 7 are over. So ಇಲ್ಲಿ 2024 ಸೊ ನಿಮ್ ಬ್ಯಾಚ್ ಒಳಗಡೆ ನಿಮ್ ಫ್ರೆಂಡ್ಸ್ ನ ಸೊ ಇಲ್ಲಿ ಆಲ್ರೆಡಿ SPUC ದೊಳಗೆ ಈವ್ನಿಂಗ್ ಬ್ಯಾಚ್ ಮತ್ತೆ ಮಾರ್ನಿಂಗ್ ಬ್ಯಾಚ್ ಅಟೆಂಡ್ ಆದವ್ರದ್ದು. ಸೊ ನಿಮ್ ಫ್ರೆಂಡ್ಸ್ ಯಾರ್ಯಾರು ಅಟೆಂಡ್ ಆಗಿದ್ದಾರೆ ನೋಡ್ಕೊಳ್ರಿ. ನೆಕ್ಸ್ಟ್ ನಿಮ್ ಜೂನಿಯರ್ಸ್ ಗೆ ತಿಳಿಸ್ರಿ, ಅವರು ಬಂದು ಅಟೆಂಡ್ ಆಗ್ಲಿ. ಸೊ ವೆಕೇಶನ್ ಕ್ಲಾಸಸ್ as well as regular classes also be okay. Let us see here concern to the so area of the parallelogram. So ಇದ್ರ ಮೇಲೆ ಮೋಸ್ಟ್ ಆಫ್ ದಿ ಟೈಮ್ ಥಿಯರಿಗೂ ಆಯ್ತು ಮತ್ತೆ ಇವನ್ ಸಿಟಿಗೂ ಕೇಳಿದಾನ. ಎ ದಟ್ ಈಸ್ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಎ ಇಸ್ ಈಕ್ವಲ್ಸ್ ಟು ಯಾವ ತರ ಇರ್ತ ನಿಮ್ಗೆ ಆಗಲೇ ಹೇಳಿದ್ನಲ್ಲ ಎ ಕ್ರಾಸ್ ಬಿ ನ ಬಂದಿದ್ದು ಎ ಕ್ರಾಸ್ ಬಿ ಗೆ ಮಾಡ್ಯುಲಸ್ ಯು ಹ್ಯಾವ್ ಟು ಫೈಂಡ್ ಔಟ್, ದೆನ್ ಯು ವಿಲ್ ಗೆಟ್ ದಿ ಸೊ ಏರಿಯಾ ಆಫ್ ದಟ್ ಸೊ ಪ್ಯಾರಲೆಲೋಗ್ರಾಮ್. ಎ ಅಂಡ್ ಬಿ ಏನ್ ಸರ್ ಅಂತಂದ್ರೆ ದೇ ಆರ್ ದಿ 2 adjacent sides of the parallelogram. 2 adjacent sides of the parallelogram ಇದ್ದು ಅಂದ್ರೆ ಸೊ ದಟ್ ಈಸ್ ಎ ಕ್ರಾಸ್ ಬಿ ದ ಮಾಡ್ಯುಲಸ್. ನೆಕ್ಸ್ಟ್ ಏರಿಯಾ ಆಫ್ ದಿ ಟ್ರಯಾಂಗಲ್, ಇದ್ರ ಮೇಲೂ ಕ್ವಶನ್ ಕೇಳಿದಾನ.
ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ಎ ಇಸ್ ಈಕ್ವಲ್ಸ್ ಟು 1/2 ಎ ಬಿ ಕ್ರಾಸ್ ಎ ಸಿ. ಸೊ ಎ ಬಿ ಎ ಸಿ ಏನ್ರಿ ಸರ್ ಅಂತಂದ್ರೆ ಎ ಬಿ ಇಸ್ ಒನ್ ಸೈಡ್ ಆಫ್ ದಿ ಟ್ರಯಾಂಗಲ್ ಆದ್ರೆ ಇನ್ನೊಂದ್ರಿ ಸರ್ ಎ ಸಿ ಇಸ್ ಅನದರ್ ಸೈಡ್ ಆಫ್ ದಿ ಟ್ರಯಾಂಗಲ್. ಇದು ಯೂಶಲಿ ಪಾಯಿಂಟ್ ಕೊಡ್ತಾನ ಎ ಬಿ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಎ ಬಿ ಇಸ್ ಈಕ್ವಲ್ಸ್ ಟು ಒ ಬಿ ವೆಕ್ಟರ್ minus OA vector, then you will get the so AB vector. AC vector you are going to get it as so how OC vector minus OA vector ಅಂತೇಳಿ ಈ ತರ ಮಾಡ್ಕೊಂಡ್ರೆ ಅಂದ್ರೆ then you will get the so AC vector. ಅದನ್ನ ಕಂಡು ಹಿಡಿದು ಇಲ್ಲಿ ಹೆಂಗ್ A cross B ಹೆಂಗ್ ಮಾಡಿರಲ್ಲ ಅದೇ ತರನೇ so you supposed to carry out that. ನೆಕ್ಸ್ಟ್ ಇನ್ನೊಂದು ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಕೇಳಬಹುದು. ಯೂಶಲಿ ಇಲ್ಲಿ CT ಗೆ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಕೇಳಿಲ್ಲ, ಬಟ್ ಇವೆಲ್ಲ ವ್ಯಾಲ್ಯೂಸ್ ಕೊಟ್ಟು ಅವನಾಗೆ ಸೊ ಕೇಳ್ಬಹುದು ನೋಡ್ರಿ. ಕಾಸ್ ಆಫ್ ದಿ ಆಂಗಲ್ ಕೇಳ್ಬಹುದು, ಸೈನ್ ಆಫ್ ದಿ ಆಂಗಲ್. So sin of the angle between A and B, so that is sin theta is equals to ಏನಾಗ್ತದೆ ಸರ್ ಅಂತಂದ್ರೆ A cross B ಕಂಡು ಹಿಡಿದು ಸೊ ಅದ್ರದ್ದು ಮಾಡ್ಯುಲಸ್ ಕಂಡು ಹಿಡಿದು ನೆಕ್ಸ್ಟ್ ಸರ್ ಮಾಡ್ಯುಲಸ್ ಆಫ್ A ಮಾಡ್ಯುಲಸ್ ಆಫ್ B if you do then you will get the so what a sin of the angle between those two vectors. So ಈ ಕೀ ಪಾಯಿಂಟ್ಸ್ ಏನ್ ಕೊಟ್ಟಿದ್ದೀನಲ್ಲ ನೋಟ ಇವ್ರ ಮೇಲೆ ಸೊ ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ ಆಗಿದೆ ನೋಡ್ರಿ. A cross B is equals to 0 ಆಗಿತ್ತು ಅಂದ್ರೆ ನೆಕ್ಸ್ಟ್ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0 ಆಗಿತ್ತು ಅಂದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0 ಆಗಿತ್ತು ಅಂದ್ರೆ ದೇ ಆರ್ ಆರ್ಥೋಗೋನಲ್ ಟು ಈಚ್ ಅದರ್ ಅಂತ ಹೇಳ್ತೀವಿ, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ವೇರಸ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು 0 ಆರ್ ಎಲ್ಸ್ ನಲ್ ವೆಕ್ಟರ್ 0 ವೆಕ್ಟರ್, ದೆನ್ ಎ ಅಂಡ್ ಬಿ ಆರ್ ಸೊ ಈ ಕ್ವಶನ್ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ, ಕೋಲಿನಿಯರ್ ವೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು 0 ಆಗಿತ್ತಂದ್ರೆ ದೆನ್ ದೇ ಆರ್ ದಿ ಕೋಲಿನಿಯರ್. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಗಳೆ ಹೆಂಗ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಈಸ್ ಈಕ್ವಲ್ಸ್ ಟು 1 ಅಂತೇಳಿ ಹೆಂಗ್ ಹೇಳಿದೇವಲ್ಲ, ಇಲ್ಲಿ ಎ ಕ್ರಾಸ್ ಎ ಆಗಿರ್ಬೋದು, ನೆಕ್ಸ್ಟ್ ಸೊ ಅದನ್ನ ಐ ಕ್ರಾಸ್ ಐ ಆಗಿರ್ಬೋದು, ಜೆ ಕ್ರಾಸ್ ಜೆ ಆಗಿರ್ಬೋದು, ಕೆ ಕ್ರಾಸ್ ಕೆ ಆಗಿರ್ಬೋದು, ಅವ್ರ ವ್ಯಾಲ್ಯೂ ಎಲ್ಲ 0 ಆಗ್ತದೆ. ಯಾಕ್ರಿ ಸರ್ ಅಂತಂದ್ರೆ ಸೈನ್ ಆಫ್ 0 ಈಸ್ ಈಕ್ವಲ್ಸ್ ಟು ಬಿ ದ 0. ನೆಕ್ಸ್ಟ್ ಇಲ್ಲೊಂದು ಏನು ಹೇಳಿರಲ್ರಿ ಸರ್ ಅಂತಂದ್ರೆ ಎ ಕ್ರಾಸ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು ಬಿ ದ ಏನಪ್ಪಾ ಅಂದ್ರೆ ಮೈನಸ್ ಬಿ ಕ್ರಾಸ್ ಎ ಅಂತೇಳಿ, ಅಂದ್ರೆ ಈಗ ಎ ಬಿ ಅನ್ನೋದು ಬಿ ಎ ಹೇಳೋ ಮುಂದೆ ಮೈನಸ್ ಅಂತೇಳಿ ಆಗ್ತದೆ ನೋಡಿ ಕ್ರಾಸ್ ಪ್ರಾಡಕ್ಟ್ ಒಳಗಡೆ. ಸೊ ಇಷ್ಟ್ರ ಜೊತೆಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕನ್ಸರ್ನ್ ಟು ದಿ ಸೊ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ 8th ಪಾಯಿಂಟ್ 9th ಪಾಯಿಂಟ್ ಲಾಸ್ಟ್ ಒನ್ ಇಸ್ ದ 10th ಪಾಯಿಂಟ್. ಅದಾದ ಬಳಿಕ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ 8th ಪಾಯಿಂಟ್ ಏನಂತ ಹೇಳಿ ತಗೊಂಡ್ರಿ ಸರ್, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ನಿಮ್ಗ ಈ ತರ ಫಾರ್ಮುಲಾ ಗೊತ್ತಿದೆ ಅಲ್ರಿ, ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅದೇ ತರನೇ ಇಲ್ಲಿ ವೆಕ್ಟರ್ದೊಳಗಡೆ ಸೊ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಸೊ ದಟ್ ಈಸ್ 2ab. ಸರ್ ನಾವ್ ಹಿಂಗ್ ಬರಿಬಹುದೇನ್ರಿ 2ab ಅಂತಂದ್ರೆ ಎ ಡಾಟ್ ಬಿ ಅಂತೇಳಿ ಈ ತರನು ಬರಿಬಹುದು, ಅಥವಾ ಮಾಡ್ಯುಲಸ್ ಆಫ್ ಎ ಡಾಟ್ ಬಿ ಅಂತೇಳಿ ಆ ತರನು ಸೊ ಯು ಕ್ಯಾನ್ ಮೆನ್ಷನ್ ದಟ್. ಅದೇ ತರನೇ ಸೊ ಪ್ಲಸ್ ಬದಲಾಗಿ ಮೈನಸ್ ಇತ್ತಂದ್ರೆ ಇರುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಮೈನಸ್ 2ab. ಸೊ ಎಷ್ಟು ಇವು ಸಿನಾಪ್ಸಿಸ್ ಇನ್ನೊಂದು ಪಾಯಿಂಟ್ ಇದೆ ಮೋಸ್ಟ್ ಪ್ರಾಬಬ್ಲಿ ಲೆಟ್ ಅಸ್ ಯು ಕ್ಯಾನ್ ಸಿ ದಟ್ ಆಲ್ಸೋ ವಿತ್ ದ ಲಾಸ್ಟ್ ಕನ್ಸರ್ನ್ ಟು ದಿ ಸಿನಾಪ್ಸಿಸ್ ಪಾಯಿಂಟ್. ಓಕೆ ಸಿನಾಪ್ಸಿಸ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್. ಸೊ ಲಾಸ್ಟ್ ಕನ್ಸರ್ನ್ ಟು ದಿ ಸೊ ಇದ್ರ ಮೇಲೆ ಪ್ರಿವಿಯಸ್ ಇಯರ್ ಮೋಸ್ಟ್ ಆಫ್ ದಿ ಟೈಮ್ ಕ್ವಶನ್ಸ್ ನ ಅಪಿಯರ್ ಆಗಿದೆ ನೋಡಿ, ಮೋಸ್ಟ್ ಆಫ್ ದಿ ಟೈಮ್ಸ್. ಓಕೆ ಪ್ರಿವಿಯಸ್ ಇಯರ್ ಕ್ವಶನ್ ತಗೊಂಡು ಈ ರಿಸಲ್ಟ್ ನೀವು ಡೈರೆಕ್ಟ್ ಆಗಿ ಬಾಯಟ್ ಹಾಕಿದ್ರು ನಡೀತದ, ಅದನ್ನೇ ಹೆಂಗ್ ಬಂತು ಅನ್ನೋದು ಇಲ್ಲಿ ಪ್ರೂಫ್ ತೋರಿಸಿರ್ತದ. ಬಟ್ ಪ್ರೂಫ್ ಏನ್ ಮಾಡ್ಕೋತ ಕುಂದ್ರದ ಅವಶ್ಯಕತೆ ಇಲ್ಲ, ರಿಸಲ್ಟ್ ಯು ಕ್ಯಾನ್ ರಿಮೆಂಬರ್ ದಟ್. ಸೊ ಇಲ್ಲೇನು ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ ಎ ಡಾಟ್ ಬಿ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು ಏನಾಗ್ತದೆ ಸರ್ ಅಂತಂದ್ರೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ ಆಗ್ತದೆ ನೋಡ್ರಿ. ಈ ರಿಸಲ್ಟ್ ಮೇಲೆ ಆಲ್ರೆಡಿ ಒಂದು 3-4 ಸಲ ಕ್ವಶನ್ ಕೇಳಿದಾನ. ಸೊ ಅದಕ್ಕೆ ನಿಮಗೆ ಕರೆಕ್ಟ್ ಆಗಿ ಇದು ರಿಸಲ್ಟ್ ನ ಬಾಯಟ್ ಇರಬೇಕು, ಅದು ಹೆಂಗ್ ಬಂತನೋ ತೋರಿಸ್ತೈತಿ. ಇರ್ಲಿಲ್ಲ ಅಂದ್ರೆ ಎಕ್ಸಾಮ್ ದೊಳಗಡೆ ಸೊ ಟೈಮ್ ವೇಸ್ಟ್ ಜಾಸ್ತಿ ಆಗ್ತದೆ. ಇನ್ನೊಂದ್ಸಲ ಬರ್ದ್ ತೋರಿಸಿರ್ತೀವಿ ನೋಡ್ರಿ. ಸೊ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು ಏನಂತೇಳಿ ಗೊತ್ತಿರ್ಬೇಕು, ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್ ಅಂತೇಳಿ ಇಷ್ಟು ಗೊತ್ತಿರ್ಬೇಕು. ಸೊ ಅದನ್ನೇ ಹೆಂಗ್ ಬಂತು ಅನ್ನೋದು ನೀವು 1-2 ನಿಮಿಷ ಇಲ್ಲಿ ಗ್ಲಾನ್ಸ್ ಮಾಡಿಬಿಡ್ರಿ. ಸೊ ದಟ್ ವಿ ಶಾಲ್ ಗೋ ಹೆಡ್ ದಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದ್ರ ಮೇಲೆ. ಸೊ ಪ್ರಾಬ್ಲಮ್ಸ್ ಹೋಗೋಣಂತ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಓವರ್ ಹಿಯರ್. ಸೊ ಸೈನ್ ಥೀಟಾ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಇನ್ನೀಗೆ ಫಾರ್ಮುಲಾ ಬರ್ಸಿದ್ದೇವೆ. ಏನಂತ ಹೇಳಿ ಗೊತ್ತಿದೆಯಪ್ಪ ಅದು, ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಅಂತೇಳಿ.
ಸೊ ನೆಕ್ಸ್ಟ್ ಸರ್ ಅಂದ್ರೆ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ. ಸೊ ಎ ಬಿ ವೆಕ್ಟರ್ ಅಂದ್ರೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಸ್ಕ್ವೇರ್ ಮಾಡ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಸ್ಕ್ವೇರ್. ಅವಾಗ ಏನೈತಿ ಸರ್ ಎ ಸ್ಕ್ವೇರ್ ಮಾಡ್ಯುಲಸ್ ಬಿ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂತೇಳಿ. ಇಫ್ ಯು ವುಡ್ ಲೈಕ್ ಟು ಕಾಲ್ ದಟ್ ಇಸ್ ಈಕ್ವೇಶನ್ ನಂಬರ್ 1 ಯು ಕ್ಯಾನ್ ಕಾಲ್. ನೆಕ್ಸ್ಟ್ ಸರ್ ಕಾಸ್ ಥೀಟಾದ ಫಾರ್ಮುಲಾ ಗೊತ್ತೇ ಇದೆಲ್ಲ, ಎ ಡಾಟ್ ಬಿ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಅಂತೇಳಿ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ರಿ. ಸೊ ಎ ವೆಕ್ಟರ್ into b vector cos theta is equals to a dot b squaring on both side. Again you can do the square. So that is a dot b. So a vector dot b vector square is equals to so a square vector into b square vector into cos square theta. So ಇವಾಗ ಏನ್ ಮಾಡ್ಬಿಡ್ರಪ್ಪ ಅಂದ್ರೆ ಎಡಿಷನ್ ಕೇಳಿದನಲ್ಲ ಇದನ್ನ ಎಡಿಷನ್ ಮಾಡ್ಬಿಡ್ರಿ. So you can just add up those so that what result you are going to get you can see here. ಎರಡೂನ ಎಡಿಷನ್. ಸೊ ಆಲ್ರೆಡಿ ನಾವು ಎ ಕ್ರಾಸ್ ಬಿ ದು ಬ್ರಾಕೆಟ್ ಸ್ಕ್ವೇರ್ ಕಂಡು ಹಿಡಿದ್ವಿ, ಎ ಡಾಟ್ ಬಿ ದು ಸ್ಕ್ವೇರ್ ಕಂಡು ಹಿಡಿದ್ವಿ. ಎ ಕ್ರಾಸ್ ಬಿ ಸ್ಕ್ವೇರ್ ಏನ್ ಬಂದೈತಪ್ಪ ಅಂದ್ರೆ ಎ ವೆಕ್ಟರ್ ಸ್ಕ್ವೇರ್ ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್. ನೆಕ್ಸ್ಟ್ ಸರ್ತ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ಏನ್ರಿ ಸರ್ತ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಕಾಮನ್ ಎ ಸ್ಕ್ವೇರ್ ಬಿ ಸ್ಕ್ವೇರ್, ಇಲ್ಲಿ ಕಾಮನ್ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಯು ಕ್ಯಾನ್ ಟೇಕ್ ದಟ್ ಕಾಮನ್ ಫ್ಯಾಕ್ಟರ್ ದೆನ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆಲ್ಲ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಎಷ್ಟು ಅಂತ ಹೇಳಿ ಗೊತ್ತಿದೆ, 1 ಅಂತೇಳಿ. ಸೊ ದಟ್ 1 ವ್ಯಾಲ್ಯೂ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಯಾವುದು ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್ ಇಂಟು 1 ಅಂತ ಹೇಳಾಯ್ತು. ಹಾಗಾದ್ರೆ ರಿಸಲ್ಟ್ ನಮ್ಗೆ ಏನ್ ಕನ್ಕ್ಲೂಷನ್ ಬಂದ್ಬಿಟ್ಟು, ಸೊ ದಟ್ ಈಸ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಮಾಡ್ಯುಲಸ್ ದ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ದು ಮಾಡ್ಯುಲಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನ್ ಅಂತೇಳಿ ನಿಮಗೆ ಕರೆಕ್ಟ್ ಆಗಿ ಬ್ಯಾಟರ್ ಇದು ಒಂದು 3-4 ಸಲ ಕೇಳೋಣ ಸೇಮ್ ಕ್ವಶನ್ ಇದ್ರ ಮೇಲಿಂದು ಪ್ರಿವಿಯಸ್ ಇಯರ್ ನೋಡೋಣಂತ. ಸೊ ದಟ್ ಯು ಶುಡ್ ಬಿ ರಿಮೆಂಬರ್ಡ್ ಆಸ್ ಎ ವೆಕ್ಟರ್ ದ ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್ ಅಂತೇಳಿ. ಓಕೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ ಜೂನಿಯರ್ಸ್ಗೆ KCET ನೀಟ್ ಕ್ಲಾಸಸ್ ಆನ್ಲೈನ್ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್. ಸೊ ಆಫ್ಲೈನ್ ಬರೋರಿಗೆ ಆಫ್ಲೈನ್ ಬಂದು ಕಲೀಲಿ, ಇಲ್ಲ ಸರ್ ಅನ್ನೋರು ಆನ್ಲೈನ್ ಮುಖಾಂತರ ಸೊ ದೇ ಕ್ಯಾನ್ ಲರ್ನ್. ಸೊ ದಟ್ ಯಾವ್ದು ಹೆಸರ್ತ 2026 KCETಗೆ. ಓಕೆ. ಅದು ನೀಟ್ದಾಗಿರ್ಬೋದು, CET ಕ್ಲಾಸಸ್ ಆಗಿರ್ಬೋದು, JEE ಕಾಮನ್ ಕ್ಲಾಸಸ್ ಎಲ್ಲದಕ್ಕ ಸೊ ಸಿಲೆಬಸ್ ಪ್ರಕಾರ ಹೋಗ್ತೈತಿ. ಸೊ ಇದು ಯೂಶಲಿ ಜೂನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಸರ್, ಜೂನ್ 20th ಅಲ್ಲಿಂದ ಹಿಡ್ಕೊಂಡು ಮಾರ್ಚ್ 1 ತನಕ ವ್ಯಾಲಿಡಿಟಿ ಇರ್ತೈತಿ ನೋಡ್ರಿ. ಓಕೆ. ಅವ್ರದ್ದು ಎಕ್ಸಾಮ್ ಮುಗಿಯತಕ್ಕನು. ಸೊ ಇಲ್ಲಿ ಫಸ್ಟ್ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ನ ಎಲ್ಲಾ ಕಂಡಕ್ಟ್ ಮಾಡ್ತದ. ಮುಂದೆ ಆಫ್ಟರ್ ದಿ ಥಿಯರಿ ಎಕ್ಸಾಮ್ ದೇ ಕ್ಯಾನ್ ವಾಚ್ ಕಂಪ್ಲೀಟ್ಲಿ ಆನ್ಲೈನ್ ಕ್ಲಾಸಸ್. ಓಕೆ. ಆಫ್ಲೈನ್ ಮತ್ತೆ ಮುಂದೆ ಕ್ರಾಶ್ ಕೋರ್ಸ್ ಮಾಡ್ತಿದ್ದೇವೆ ಅಂದ್ರೆ ಅವಾಗ ಅದಕ್ಕೆ ಸೊ ಅವಾಗ ಬಂದು ಅಟೆಂಡ್ ಆಗ್ಬಹುದು. ಇಲ್ಲ ಅಂತಂದ್ರೆ ಅವ್ರು ಕಂಪ್ಲೀಟ್ ಆಗಿ ಇಯರ್ ಫುಲ್ ಏನ್ ಕಲ್ತಿರ್ತಾರಲ್ಲ ಆನ್ಲೈನ್ ಒಳಗಡೆ ಇರ್ತದೆ. ಲಾಂಗ್ ಟರ್ಮ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಕಂಪ್ಲೀಟ್ ಇಯರ್ ಫುಲ್. ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ಫಸ್ಟ್ ಬ್ಯಾಚ್ ಜೂನ್ 5th ಹಿಡಿದು ಸ್ಟಾರ್ಟ್ ಆಗಿದ್ರೆ ಸೆಕೆಂಡ್ ಬ್ಯಾಚ್ ಜುಲೈ 10th ಹಿಡಿದು ಸ್ಟಾರ್ಟ್ ಆಗ್ತದೆ. ಸೊ ಅವರಿಗೆ ಎಲ್ಲರಿಗೆ ನಿಮ್ ಜೂನಿಯರ್ಸ್ಗೆ ತಿಳಿಸ್ರಿ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೋರಿ. ಸೊ ಫ್ರಮ್ ಪ್ಲೇ ಸ್ಟೋರ್ SPUC ಕೋಚಿಂಗ್ ಆಪ್. ಸೊ ಆಲ್ರೆಡಿ ವೆಕೇಶನ್ ಕ್ಲಾಸಸ್ ಸೊ ಬ್ಯಾಚ್ 1 ಅಂತೂ ಸ್ಟಾರ್ಟ್ ಆಗಿದೆ. ಸೊ ಬ್ಯಾಚ್ 2 ವೆರಿ ಸೂನ್ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್. ಓಕೆ. ಇನ್ಫಾರ್ಮ್ ಟು ಯುವರ್ ಜೂನಿಯರ್ಸ್, ದೇ ಕ್ಯಾನ್ ಯುಟಿಲೈಸ್ ದಿಸ್ ಅಪರ್ಚುನಿಟಿ. ಸೊ ಎಷ್ಟು ಸಿನಾಪ್ಸಿಸ್ ಬಗ್ಗೆ ಸೊ ಪ್ರತಿ ಏನು ಅರೌಂಡ್ 10 ಕಾನ್ಸೆಪ್ಟ್ಸ್ ನ ಈ ವೆಕ್ಟರ್ ಆಲ್ಜಿಬ್ರಾದ ಮೇಲೆ ಡಿಸ್ಕಷನ್ ಮಾಡ್ತು. ಇನ್ನು ಕೆಲವೊಂದಿಷ್ಟು ಸೊ ವೆಕ್ಟರ್ ಅಂದ್ರೆ ಏನು, ಸ್ಕೇಲಾರ್ ಅಂದ್ರೆ ಏನು, ಎಕ್ಸಾಂಪಲ್ ಫಾರ್ ದಿ ವೆಕ್ಟರ್, ಎಕ್ಸಾಂಪಲ್ ಫಾರ್ ದಿ ಸ್ಕೇಲಾರ್ ಇಂಥವೇನು ಪ್ರಿವಿಯಸ್ ಇಯರ್ ಕೇಳಿಲ್ಲ, ಅದಕ್ಕೆ ಅದು ಬಿಟ್ಟೈತಿ. ಟೈಪ್ಸ್ ಆಫ್ ದಿ ವೆಕ್ಟರ್ಸ್. ಸೊ ಯೂನಿಟ್ ವೆಕ್ಟರ್ ಅಂದ್ರೆ ಅದ್ರ ಮ್ಯಾಗ್ನಿಟ್ಯೂಡ್ 1. ಸೊ ನಲ್ ವೆಕ್ಟರ್ ಅಂದ್ರೆ ಅದ್ರ ಮ್ಯಾಗ್ನಿಟ್ಯೂಡ್ 0. ಸೊ ನೆಗೆಟಿವ್ ವೆಕ್ಟರ್ ಅಂದ್ರೆ ಒಂದು ವೆಕ್ಟರ್ದು ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಂತೇಳಿ. ಸೊ ಹಿಂಗೆಲ್ಲಾನು ಈ ಪ್ರಿವಿಯಸ್ ಕ್ಲಾಸ್ ನೋಟ್ಸ್ ಒಳಗಡೆ ಡಿಸ್ಕಷನ್ ಮಾಡೈತೆ. ಸೊ ಅದನ್ನ ನೋಟ್ಸ್ ನ ಅದ್ರದ್ದು PDF ನ ನಮ್ಮ ಆಪ್ ದೊಳಗೆ ಅಪ್ಲೋಡ್ ಮಾಡ್ತದ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಕಂಪ್ಲೀಟ್ ಸಿನಾಪ್ಸಿಸ್. ಸೊ ಇಲ್ಲಿ ಲೆಂಗ್ದಿ ವಿಡಿಯೋ ಆಗ್ಬಾರ್ದು ಅಂತೇಳಿ ಇಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ಸ್ಟಾರ್ಟ್ ಮಾಡೋಣಂತ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಫಸ್ಟ್ ಕ್ವಶನ್ ಹೋದ್ರೆ ಏನ್ ಅಂತೇಳಿ ಕೇಳಿದಾನ, ಸೊ ಎದ್ರ ಮೇಲೆ ಫೋಕಸ್ ಮಾಡಿದಾನ ಅಂತ ಅನ್ನೋದು ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್. ಸೊ ಆಲ್ರೆಡಿ ನಾವು ಕಾಂಪೋನೆಂಟ್ಸ್ ಆಫ್ ದಿ ವೆಕ್ಟರ್ ಅಂತೇಳಿ ಡಿಸ್ಕಷನ್ ಮಾಡಿದೆವು. ಅವ ಏನ್ ಕೇಳಿದ ಅನ್ಸರ್ತ ಐ ಕ್ಯಾಪ್ ದ ಕಾಂಪೋನೆಂಟ್, ದ ಕಾಂಪೋನೆಂಟ್ ಆಫ್ ಐ ಕ್ಯಾಪ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್. ಇದಕ್ಕೊಂದು ವೆಕ್ಟರ್ ಅಂತ ಹೇಳಿ ಕೊಟ್ಟಿದ್ದಾನಲ್ಲ, ಇದಕ್ಕೆ ಎ ಅಂತಂದ್ರ ಅಂದ್ರೆ ದಟ್ ಇಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಅಂತೇಳಿ ಹಿಂಗೊಂದು ವೆಕ್ಟರ್ ಕೊಟ್ಟಿದ್ದಾನ. ಇದ್ರಾಗ ಬರೀ ಐ ಕ್ಯಾಪ್ ದ ಕಾಂಪೋನೆಂಟ್ ಈ 1 ಇಯರ್ ಯಾವಾಗ ಇರ್ತಾನ 2023 ದೊಳಗಡೆ. ಸೊ ದಟ್ ವಾಸ್ ಅಪಿಯರ್ಡ್. ಸರ್ ನೆಕ್ಸ್ಟ್ ಇಯರ್ ಜೆ ಕ್ಯಾಪ್ ಕೇಳ್ಬೋದು, ಅದ್ರ ನೆಕ್ಸ್ಟ್ ಸೊ ಕೆ ಕ್ಯಾಪ್. ಈ ವರ್ಷ ಜೆ ಕ್ಯಾಪ್ ಇದ್ರೆ ಕೆ ಕ್ಯಾಪ್ ಇದ್ರೆ ಕೇಳ್ಬೋದು. ಇದಕ್ಕೆ ಸಿಂಪಲ್ ಲಾಜಿಕ್ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ನೀವು ಯೂನಿಟ್ ವೆಕ್ಟರ್ ನ ಕಂಡು ಹಿಡಿಯಕ್ ಬಂದ್ರೆ ಸಾಕು ನೋಡ್ರಿ. ಸೊ ಅವಾಗ ತಾನಾಗೆ ಎಲ್ಲದರದ್ದು ಕಾಂಪೋನೆಂಟ್ ಸಿಕ್ಬಿಡ್ತೈತಿ. ಸೊ ಮಾಡ್ಯುಲಸ್ ನ ಹೆಂಗ್ ಕಂಡು ಹಿಡಿತೀರಿ ಸರ್ ಅಂತಂದ್ರೆ,
ಸೊ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ವಿಚ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಇದ್ರದ್ದು ಕೊಯಿಫಿಷಿಯಂಟ್ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್. ಸೊ ಜೆ ದ ಕೊಯಿಫಿಷಿಯಂಟ್ ಸ್ಕ್ವೇರ್ ಅದನ್ನು 1 ಸ್ಕ್ವೇರ್. ಕೆ ದ ಕೊಯಿಫಿಷಿಯಂಟ್ ಸ್ಕ್ವೇರ್ 2 ಕೊಟ್ಟಿದ್ದಾನ 2 ದ ಸ್ಕ್ವೇರ್ ಎಷ್ಟಾಗ್ತದ್ರಪ್ಪ 1 + 1 + 4. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ √6. ಸರಿ ಸರ್, ಮಾಡ್ಯುಲಸ್ ಆಫ್ ಎ ಗೊತ್ತೈತ್ರಿ. ಮುಂದೆ ಏನ್ ಮಾಡ್ಬೇಕಂದ್ರ ಆ ಮಾಡ್ಯುಲಸ್ ಆಫ್ ಎ ನ ಡಿವೈಡ್ ಹೊಡೆದ್ ಬಿಡ್ರಿ ಆ ವೆಕ್ಟರ್ಗೆ. ಸೊ ದಟ್ ನಿಮ್ಗೆ ಐ ಕ್ಯಾಪ್ ದಂದಾಗ ಐ ಕ್ಯಾಪ್ ದ ಕಾಂಪೋನೆಂಟ್ ಸಿಕ್ತದೆ, ಜೆ ಕ್ಯಾಪ್ ಅಂದ್ರೆ ಜೆ ಕ್ಯಾಪ್ ಸಿಕ್ತದೆ, ಕೆ ಕ್ಯಾಪ್ ಅಂದ್ರೆ ಕೆ ಕ್ಯಾಪ್ ಸಿಗ್ತದೆ. ಸೊ ದಟ್ ವೆಕ್ಟರ್ ಎ ಏನಂತ ಹೇಳಿದೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್ ಡಿವೈಡೆಡ್ ಬೈ √6. ಸರಿ ಸರ್, ಹಾಗಾದ್ರೆ ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡ್ರಿ ಅಂದ್ರೆ 1/√6 ಐ ಕ್ಯಾಪ್ ಪ್ಲಸ್ 1/√6 ಸೊ ವಾಟ್ ಜೆ ಕ್ಯಾಪ್ ಪ್ಲಸ್ ಸೊ 2/√6 ಕೆ ಕ್ಯಾಪ್. ಸೊ ಅವ ಐ ಕ್ಯಾಪ್ ದ ಕೊಯಿಫಿಷಿಯಂಟ್ ಕೇಳ್ಯಾನ, ಜೆ ಕ್ಯಾಪ್ ದರ ಕೇಳ್ತಾನ, ಕೆ ಕ್ಯಾಪ್ ದರ ಕೇಳ್ತಾನ. ಸೊ ಇಲ್ಲಿ ಆಪ್ಷನ್ಸ್ ದಾಗ ನೋಡ್ಕೋರಿ. ಸೊ ಇದು 1/√6 ಅನ್ನೋದು ಐ ಕ್ಯಾಪ್ ದ ಕೊಯಿಫಿಷಿಯಂಟ್ ಆಗ್ತದೆ. ಸರ್ ಇದ್ರಾಗ ಆತರ ಒಂದು ಇಲ್ಲಲ್ರಿ ಅಂತಂದ್ರೆ ಸೊ ಸಮ್ ಮಾಡಿಫಿಕೇಶನ್ ಮಾಡಿರ್ಬೋದು. ನೆಕ್ಸ್ಟ್ ಜೆ ಕ್ಯಾಪ್ ದ ಕೇಳಿದಾಗ ಇದು ಆಗ್ತದೆ, ಕೆ ಕ್ಯಾಪ್ ದ ಕೇಳಿದಾಗ ಇದನ್ನ ಆಗ್ತದೆ. ಸರಿ ಸರ್, ಹಾಗಾದ್ರೆ ಇದ್ರಾಗ ಯಾವ್ದು ಆನ್ಸರ್ ನ ಇದಕ್ ಮ್ಯಾಚ್ ಆಗಂಗಿದೆ ನೋಡ್ರಿ. ಏನ್ ಇದು ಆಗ್ತದ, ಇದು ಆಗ್ತದ, ಇದನ್ನ ಸೊ 6 ಅಂತೂ ಇಲ್ಲೇ ಇಲ್ಲ, ಇದು ಹೋಯ್ತು ಆಪ್ಷನ್. 1/√6 ಅದ, √6 ಅನ್ನೋದು ಇಲ್ಲೇ ಇಲ್ಲ, ಮಾಡ್ಯುಲಸ್ ಅಷ್ಟೇ ಇಲ್ಲದು. ಸೊ ಅದನ್ನು ಹೋಯ್ತು ಆಪ್ಷನ್. ಈಗ 6 √6 ಓಕೆ, √6 ಅನ್ನೋದು ಇಲ್ಲೇ ಇಲ್ಲ ಅಂದ್ರೆ 6 √6 ಅಂತೂ ಬರೋದು ಯಾವುದೇ ರೀತಿ ಇದನ್ನ ಇಲ್ಲೇ ಇಲ್ಲ. ಸರಿ ಸರ್, ಹಾಗಾದ್ರೆ √6/6 ಯಾವ ತರ ಆಗ್ತದ್ರಿ ಅಂದ್ರೆ ಇದಕ್ಕೆ ಎಲ್ಲದಕ್ಕ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ √6 ನ ಮಾಡ್ರಿ. ಇದಕ್ಕೆ ತಗೊಳ್ರಿ ಫಸ್ಟ್ ಐ ಕ್ಯಾಪ್ ದು. ಸೊ ದಟ್ ಈಸ್ 1/√6 ಇಟ್ ಇಸ್ ದೇರ್. ಸರಿ ಸರ್, ಹಾಗಾದ್ರೆ ಮಲ್ಟಿಪ್ಲೈ ಬೈ √6 ಮಾಡ್ರಿ. ಯಾಕೆ ಅನ್ನೋದು ನೆಕ್ಸ್ಟ್ ಗೊತ್ತಾಗ್ತದ. ಸೊ ಡಿವೈಡೆಡ್ ಬೈ √6 ನೋ ಚೇಂಜಸ್. ಇದು ಹೊಳ್ಳಿ ಕ್ಯಾನ್ಸಲ್ ಹೊಡೆದ್ರೆ ಅಂದ್ರೆ ಆಸ್ ಇಟ್ ಇಸ್. ಬಟ್ ಆನ್ಸರ್ ಮ್ಯಾಚ್ ಆಗ್ತದನಿಲ್ಲ ನೋಡ್ಕೊಳ್ರಿ. ಸೊ 6 ಅಂದ್ರೆ √6, ಇದು √6 into √6 ಅಂದ್ರೆ 6 ಆಯ್ತು. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಬಿ ಆನ್ಸರ್. ಓಕೆ, ಸೊ ದಿಸ್ ಈಸ್ ದ ಕನ್ಸರ್ನ್ ಟು ದಿ ಫಸ್ಟ್ ದಟ್ ವಾಸ್ ಅಪಿಯರ್ಡ್ ಇನ್ 2023. ಸೊ ಅದನ್ನೇ ಇಲ್ಲಿ ಮಾಡೈತಿ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಎ ವೆಕ್ಟರ್ ಕೊಟ್ಟಿದ್ದ ಅದರ ಮಾಡ್ಯುಲಸ್ ಕಂಡು ಹಿಡಿದೈತಿ. ನೆಕ್ಸ್ಟ್ ಎ ಕ್ಯಾಪ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ. ಸೊ ಸಿಂಪ್ಲಿಫೈ. ಸರ್ ಈ ತರ ಬಂದದಲ್ರಿ ಅಂತಂದ್ರೆ ಇದನ್ನ ಬಂದಿದ್ದನ್ನ ಐ ಕಾಂಪೋನೆಂಟ್, ಜೆ ಕಾಂಪೋನೆಂಟ್, ಕೆ ಕಾಂಪೋನೆಂಟ್ ನೆಕ್ಸ್ಟ್ ಎಕ್ಸಾಮ್ ದಾಗ ಕೇಳಬಹುದು. ಐ ಕಾಂಪೋನೆಂಟ್ ಅಂದ್ರೆ ಇದೆ 1/√6 ಅನ್ನೋದು. ಸೊ 1/√6 ಮಲ್ಟಿಪ್ಲೈ ಬೈ √6 ಡಿವೈಡೆಡ್ ಬೈ √6 ನೋ ಚೇಂಜಸ್. ಸೊ ವಾಪಸ್ ಇದು √6 into √6 ಮಾಡಿದ್ರೆ ಅಂದ್ರೆ 6 ಆಯ್ತು. ಸೊ ದಟ್ √6 ನ್ಯೂಮಿನೇಟರ್ ಆಸ್ ಇಟ್ ಈಸ್ ಗೋಯಿಂಗ್ ಟು ರಿಮೇನ್. ಸೊ ನೆಕ್ಸ್ಟ್ ಎಕ್ಸಾಮ್ ದೊಳಗ ಜೆ ಕ್ಯಾಪ್ ದ ಕೊಯಿಫಿಷಿಯಂಟ್ ಅಂತ ಹೇಳಿ ಕೇಳಬಹುದು. ಮತ್ತೆ ನೆಕ್ಸ್ಟ್ ಅದರ ಎಕ್ಸಾಮ್ ದೊಳಗ ಕೆ ಕ್ಯಾಪ್ ದ ಕೊಯಿಫಿಷಿಯಂಟ್ ಅಂತ ಹೇಳಿ ಕೇಳಬಹುದು. ಸೊ ಅದ್ರ ಸಂಬಂಧ ಅಂತೇಳಿ ಸೊ ಕಾಂಪೋನೆಂಟ್ ಆಫ್ ಜೆ ಕ್ಯಾಪ್, ಕಾಂಪೋನೆಂಟ್ ಆಫ್ ಕೆ ಕ್ಯಾಪ್ ಇಲ್ಲಿ ಕೊಡಲಾಗಿದೆ. ಸೊ ಇದೇ ತರ ಕೊಟ್ರೆ ಸರಿ, ಇಲ್ಲಾಂದ್ರೆ ಮಲ್ಟಿಪ್ಲೈ ಡಿವೈಡ್ ಆ ತರ ಚೇಂಜಸ್ ಇದ್ದಿದ್ದನ್ನ ಆಪ್ಷನ್ಸ್ ನೋಡಿ ಡಿಸಿಷನ್ ತಗೋಬೇಕಾಗ್ತದೆ. ಐ ಹೋಪ್ ಫಸ್ಟ್ ಕ್ವಶನ್ ಯಾವ್ದ್ರ ಬಗ್ಗೆ ಐತ್ರಿ ಸರ್ ಅಂತಂದ್ರೆ ಕಾಂಪೋನೆಂಟ್ ಆಫ್ ಐ ಕ್ಯಾಪ್ ದ ಬಗ್ಗೆ ಎವ್ರಿಬಡಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿಸ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಒನ್. ಸರಿ, ಇದು ಯಾವ್ದ್ರ ಮೇಲೆ ಇದೆ ಸರ್ ಅಂತಂದ್ರೆ ಸೊ ಇಟ್ ಈಸ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೆಲವೊಂದಿಷ್ಟು ಕಂಡೀಷನ್ಸ್ ಕೊಟ್ಟಿದ ನೋಡ್ರಿ. ಯೂನಿಟ್ ವೆಕ್ಟರ್ಸ್ ಅಂತ ಹೇಳೋದು. ನೆಕ್ಸ್ಟ್ ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ಅಂತ ಹೇಳಿ ಹೇಳಿದಾನ. ಸೊ ಇದು ಆಂಗಲ್ ಬಿಟ್ವೀನ್ ಆಗ್ತದೆ ನೋಡ್ರಿ. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್, ರೀಡ್ ದಿ ಕ್ವಶನ್ ಕ್ಲಿಯರ್ಲಿ. ಲೆಟ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಬಿ 2 ಯೂನಿಟ್ ವೆಕ್ಟರ್ಸ್. ಅಂದ್ರ ಮಾಡ್ಯುಲಸ್ ಆಫ್ ಎ ಎಷ್ಟ್ ಆದಂಗ ಆಕೈತ್ರಿ ಯೂನಿಟ್ ವೆಕ್ಟರ್ ಅಂದ್ರೆ 1. ಮಾಡ್ಯುಲಸ್ ಆಫ್ ಬಿ ನು ಎಷ್ಟ್ ಆದಂಗ ಆಕೈತೆ ಯೂನಿಟ್ ವೆಕ್ಟರ್ ಅಂದ್ರೆ ದಟ್ ಈಸ್ ಆಲ್ಸೋ ಬಿ ಗೋಯಿಂಗ್ ಟು ಬಿ ದಿ ಸೊ 1 ಅಂತೇಳಿ. ಸೊ ಯೂನಿಟ್ ವೆಕ್ಟರ್ ಅಂದ್ರೆ ಅದರ ಯೂನಿಟ್ ಮ್ಯಾಗ್ನಿಟ್ಯೂಡ್ ಎಷ್ಟಪ್ಪ 1 ಅಂತೇಳಿ ಗೊತ್ತಿರ್ಲಿ. ನೆಕ್ಸ್ಟ್ ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ದೆಮ್. ಅಂದ್ರ ಆಂಗಲ್ ಬಿಟ್ವೀನ್ ಸೊ ಎ ಅಂಡ್ ಬಿ ಅಂತೇಳಿ ಅಂದಂಗ ಆಗ್ತದ. ಸೊ ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ದೆಮ್. ದೆನ್ ಎ ಪ್ಲಸ್ ಬಿ ಇಸ್ ದ ಯೂನಿಟ್ ವೆಕ್ಟರ್ ಇಫ್ ಯಾವಾಗ ಅದು ಎ ಪ್ಲಸ್ ಬಿ ಅನ್ನೋದು ಯೂನಿಟ್ ವೆಕ್ಟರ್ ಆಗ್ತದ ಅಂತೇಳಿ ಕಂಡೀಷನ್ ಕೇಳಿದಾನ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಸೊ ಎಕ್ಸ್ಪ್ಲನೇಷನ್ ಕನ್ಸರ್ನ್ ಟು ದಿಸ್. ಸೊ ಇದು ಯಾವಾಗ ಕೇಳಿದ ಸರ್ 2024 KCET ಒಳಗೆ ಕೇಳಿದ. 2024 KCET. ಸೊ ಯಾಸ್ ಹಿ ಹ್ಯಾಸ್ ಗಿವನ್ ಕಂಡೀಷನ್ ಏನಂತ ಹೇಳಿ ಕೊಟ್ಟಿದ್ದಾನ, ಎ ವೆಕ್ಟರ್ ಬಿ ವೆಕ್ಟರ್ ಆರ್ ದಿ ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ಅಂತಂದ್ರೆ ನಿಮಗೆ ಕ್ಲಿಯರ್ ಆಗಿ ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತೇಳಿ ಗೊತ್ತಿರ್ಬೇಕಪ್ಪ 1 ಅಂತೇಳಿ. ಸರಿ ಸರ್, ಹಾಗಾದ್ರೆ ಎ ಪ್ಲಸ್ ಬಿ ಈಸ್ ಎ ಯೂನಿಟ್ ವೆಕ್ಟರ್ ಅಂತ ಹೇಳಿ ಏನಂದ್ರೆ ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ ಇದನ್ನು ಎಷ್ಟಾಗ್ತದೆ 1. ಯಾಕಂದ್ರೆ ಯೂನಿಟ್ ವೆಕ್ಟರ್ ಅಂತ ಹೇಳಿ ಹೇಳಿದಕ್ಕ. ಸರಿ ಸರ್, ಹಾಗಾದ್ರೆ ನೀವು ಈ ಸದ್ ಏನ್ ಮಾಡ್ಬಿಡ್ರಪ್ಪ ಅಂದ್ರೆ ಅದಕ್ಕೆ ಸ್ಕ್ವೈರಿಂಗ್ ಮಾಡ್ಬಿಡ್ರಿ. ಎ ಪ್ಲಸ್ ಬಿ ಏನ್ ಮಾಡ್ಯುಲಸ್ ತಗೊಂಡ್ರಲ್ಲ ಅದರದ್ದು ಸ್ಕ್ವೈರ್. ಪ್ರಿವಿಯಸ್ ದಾಗ 8ನೇ ನೋಟ್ ಅನ್ನ ಕೊಟ್ಟಿತ್ತು ನೋಡ್ರಿ. 8ನೇದ 9ನೇದ ಸಿನಾಪ್ಸಿಸ್ ಒಳಗಡೆ ಕೊಟ್ಟಿತ್ತು. a² + b² + 2ab ಸೊ ಕಾಸ್ ಥೀಟಾ ಅಂತೇಳಿ 2ab. a.b ಅಂತಂದ್ರೆ ಏನಂತೇಳಿ ಬರಿತೀವಿ, a.b = ಮಾಡ್ಯುಲಸ್ ಆಫ್ ಎ
ನೆಕ್ಸ್ಟ್ ಮಾಡ್ಯುಲಸ್ ಆಫ್ ಬಿ ಕಾಸ್ ಥೀಟಾ ಅಂತ. ಓಕೆ, ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಸೊ ಕಾಸ್ ಥೀಟಾ. ಈಗ ಯಾಕ್ರಿ ಸರ್ ಥೀಟಾನ ಕಂಡು ಹಿಡಿಬೇಕು, ಆಂಗಲ್ನೇ ಯು ಹ್ಯಾವ್ ಟು ಫೈಂಡ್ ಔಟ್. ಸೊ ಅದ್ರ ಸಂಬಂಧ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಆಸ್ ಎ ಪ್ಲಸ್ ಬಿ ಇಸ್ ದ ಯೂನಿಟ್ ವೆಕ್ಟರ್ ಅಂದನಂದ್ರ ಅದ್ರ ಮ್ಯಾಗ್ನಿಟ್ಯೂಡ್ 1 ಆಗಿರ್ತದೆ, 1 ಸ್ಕ್ವೇರ್ ಅಗೇನ್ 1. ನೆಕ್ಸ್ಟ್ ಇಲ್ಲಿ ಎ ಯೂನಿಟ್ ವೆಕ್ಟರ್ ಬಿ ಯೂನಿಟ್ ವೆಕ್ಟರ್ ಅಗೇನ್ ದೇರ್ ಮ್ಯಾಗ್ನಿಟ್ಯೂಡ್ ಈಸ್ ಆಲ್ಸೋ ಬಿ ಗೋಯಿಂಗ್ ಟು ಬಿ 1. ಮ್ಯಾಗ್ನಿಟ್ಯೂಡ್ ಆಫ್ ಎ 1 ಸ್ಕ್ವೇರ್ ಅಗೇನ್, ಸೊ ಬಿ ಅಂದ್ರೆ 1 ಸ್ಕ್ವೇರ್ ಇತ್ತು. ಸೊ 2ab ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ನು ಅವನು ಎಷ್ಟಾಗ್ತದೆ 1 1. ಸೊ ಕಾಸ್ ಥೀಟಾ. ಸರಿ ಸರ್, ಹಾಗಾದ್ರೆ ಇದು 1 ಸ್ಕ್ವೇರ್ ಅಂದ್ರೆ 1, ಇದ್ರದ್ದು 1 1. ಸೊ ಈ ಕಡೆದು ಆಸ್ ಇಟ್ ಈಸ್ ಇಡ್ರಿ, ಇದು 2 ಕಾಸ್ ಥೀಟಾ ಅಂತೇಳಿ. ಸೊ ಇಲ್ಲಿ 1 1 ಕ್ಯಾನ್ಸಲ್ ಮಾಡ್ರಿ, ಇಲ್ಲ ಸರ್ ಇದು 1 ಇವು ಎರಡನ್ನು ಕೂಡ್ಸ್ಕೊಂಡು ಈ ಕಡೆ ಶಿಫ್ಟ್ ಮಾಡಿದ್ರೆ ಸೊ 1 - 2 ಅಂದ್ರೆ -1 ಯು ಆರ್ ಗೋಯಿಂಗ್ ಟು ಗೆಟ್ ಹಿಯರ್. ನೆಕ್ಸ್ಟ್ ಹಿಯರ್ ದಟ್ ಈಸ್ ಗೋಯಿಂಗ್ ಟು ಬಿ ದ 2 ಕಾಸ್ ಥೀಟಾ. ಸೊ ದೇರ್ ಫಾರ್ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಬಿ ದ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ, -1/2 ಇಟ್ ಈಸ್ -1/2. ಸರಿ ಸರ್, ಇದು -1/2 ದಾಗ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ, ಆಕ್ಚುಲಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ದೊಳಗೆ ಬರ್ತೈತಿ ಇದು ಕಾಸ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಅಂತೇಳಿ ಬಂತು ಅಂದ್ರೆ ದೆನ್ ವಾಟ್ ಯು ನೀಡ್ ಟು ಡೂ ಹಿಯರ್, ಸೊ ದಟ್ ಈಸ್ ಪೈ ಅಂತೇಳಿ. ಇಲ್ಲಿ ಥೀಟಾ ಅನ್ನೋದಕ್ಕಿಂತ ಅಲ್ಲಿ ಒಂದು ವ್ಯಾಲ್ಯೂ ತಗೊಂಡ್ಬಿಡ್ತೀವಿ ನೋಡ್ರಿ, ಯಾವ್ದಾದ್ರೆ ಒಂದು ಎಕ್ಸ್ ಅಂತೇಳಿ ಅಥವಾ ವೈ ಅಂತೇಳಿ. ಕಾಸ್ ಇನ್ವರ್ಸ್ ಆಫ್ ಸೊ -x ಅಂತೇಳಿ ಬಂತಂದ್ರೆ ಅವಾಗ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತೇಳಿ. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟಿದೆ ನೋಡ್ರಿ, ಥೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ -1/2. ಅಲ್ಲಿ ಒಂದು ನಂಬರ್ ಐತಲ್ಲ ಅದೇ ತರನೇ. ಸೊ ಇದು ಏನಾಗ್ತದೆ ಸರ್, ಮೈನಸ್ ಇದ್ ಸಂಬಂಧ ಪೈ ಮೈನಸ್ ಕಾಸ್ ಇನ್ವರ್ಸ್ 1/2. ಸೊ ಪೈನ ಇಡ್ರಿ. ಸೊ ಯಾ ಎಂಗಲ್ಕ ನಿಮಗ ಕಾಸ್ ಅನ್ನೋದು 1/2 ಬರ್ತೈತಿ, ಇದು ಇಷ್ಟರೇ ನಿಮಗ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಸೊ ಎಷ್ಟು ಎಂಗಲ್ ಸರ್ 60 ಡಿಗ್ರಿಗೆ ಸೊ 1/2 ಅಂತೇಳಿ ಬರ್ತದೆ. 60 ಡಿಗ್ರಿ ಅನ್ನೋದು ಹೆಂಗ್ ಬರೀತೀರಪ್ಪ, 5/3 ಯು ಆರ್ ಗೋಯಿಂಗ್ ಟು ರೈಟ್. ಸರಿ ಸರ್, ಹಾಗಾದ್ರೆ 3 LCM ಆದ್ರ 3π - π ಅಂತಂದ್ರ 3π ಒಳಗಡೆ 1 ಪೈ ತೆಗೆದ್ರಿ ಅಂದ್ರ ಎಷ್ಟು ಉಳಿತು, 2π/3. ಅಂದ್ರ ಇದು ಎಷ್ಟು ಎಂಗಲ್ ಆಗ್ತದೆ ನೋಡ್ಕೊಳ್ರಿ, 2 × 60 ಅಂದ್ರೆ 120 ಡಿಗ್ರಿ ಆಗ್ತದ. ಆ 120 ಡಿಗ್ರಿಗೆ ಎಂಗಲ್ಕ ಅವ ಏನ್ ಕಂಡೀಷನ್ ಕೊಟ್ಟಿದನಲ್ಲ, ಸೊ ಅದೇ ಥೀಟಾನ ಕಂಡು ಹಿಡಿಯಂತದ. ಥೀಟಾ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ 2π/3. ಆಪ್ಷನ್ ಯಾವ್ದಾಗ್ತದೆ ಸರ್ ಅಂದ್ರೆ ಇಲ್ಲಿ ನೋಡ್ಕೊಳ್ರಿ, ಆಪ್ಷನ್ ಒಳಗಡೆ ಸೊ ಇದು 5/4 ಇದೆ, ಸೊ ಇಲ್ಲ ಇದು 5/3 ಇದೆ, ಸೊ ಇಲ್ಲ 2π ಏನಂತೇಳಿ ಬಂದಿತ್ತು ಆನ್ಸರ್ 2π/3. ಸೊ ಇದು 5/2 ಇದೆ, ಇದು ಇಲ್ಲ. ಸೊ ಹಾಗಾದ್ರೆ ಆಪ್ಷನ್ ಸಿ ದಟ್ ಇಸ್ ಗೋಯಿಂಗ್ ಟು ಬಿ ದಿ ಆನ್ಸರ್. ಓಕೆ, ಸೊ ಇಲ್ಲಿ ಏನ್ ನಿಮಗೆ ಬೇಸಿಕ್ ನಾಲೆಜ್ ಇರ್ಬೇಕಪ್ಪ ಅಂತಂದ್ರೆ ಸೊ ಇದ್ರದ್ದು ಸ್ಕ್ವಯರ್ ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡ್ತೀರ ಅನ್ನೋದು ಅಷ್ಟೇ ಬೇಸಿಕ್. ಸಿನಾಪ್ಸಿಸ್ ನಂಬರ್ 8 9 ಬರ್ಸಿದೆ ನೋಡ್ರಿ, ಸೊ ದಟ್ ಯು ಕ್ಯಾನ್. ಸೊ ಅದಕ್ಕೆ ಸಿನಾಪ್ಸಿಸ್ ಓದಿನೇ ಕ್ವಶನ್ಸ್ ಸಾಲ್ವ್ ಮಾಡ್ರಿ, ಸೊ ದಟ್ ಯು ವಿಲ್ ಗೆಟ್ ಅಂಡರ್ಸ್ಟ್ಯಾಂಡ್ ಅಂಡ್ ಯು ವಿಲ್ ಗೆಟ್ ಎವ್ರಿಥಿಂಗ್. ಈಗ ಡೈರೆಕ್ಟ್ MCQs ಬಿಡಿಸಿದ್ರೆ ಏನು ಯೂಸ್ ಆಗಂಗಿಲ್ಲ ಇನ್ನ. ಸೊ ಯಾವಾಗ ಅಂತಂದ್ರೆ ಇನ್ನೊಂದು ಇವತ್ತಂತ್ರು 7th ಡೇಟ್, ಓಕೆ, ಇನ್ನೊಂದು 7-8 ದಿನ. ಸೊ ಕರೆಕ್ಟ್ ಆಗಿ ಸೊ ಪ್ಲಾನ್ಡ್ ಪ್ರಕಾರ ಯು ಕ್ಯಾನ್ ಸ್ಟಡಿ ಫಾರ್ ಆಲ್ ದಿ ಸಬ್ಜೆಕ್ಟ್ಸ್. ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡ್ ಕುಂದ್ರಬೇಡ್ರಿ, ಎಲ್ಲದಕ್ಕ ಸ್ವಲ್ಪ ಟಚ್ ಕೊಡ್ರಿ. ಯಾಕ್ರಿ ಸರ್ ಅಂತಂದ್ರೆ ನೀವು ಒಂದೇ ಸಬ್ಜೆಕ್ಟ್ ಓದ್ತಪ್ಪ, ಅದ ಒಂದೇ ಸಬ್ಜೆಕ್ಟ್ ಮೇಲೆ ಸೊ ಕ್ವಶನ್ಸ್ ಇರಂಗಿಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ ಮೇಲೆ ಕ್ವಶನ್ಸ್ ಇರ್ತಾವೆ. ನೀವು ಓದಿದೇ ಎಕ್ಸಾಮ್ ಬೀಳ್ಬೇಕಂತೇಳಿ ರೂಲ್ಸ್ ಇಲ್ಲ, ಅದು ಥೇರಿಗಿತ್ತು 100% ಫಿಕ್ಸ್ ಅಂತೇಳಿ. ಸೊ ಇಲ್ಲ 100% ಫಿಕ್ಸ್ ಅಂತೇಳಿ ಯಾವುದೇ ಕಾರಣಕ್ಕೂ ಕೊಡಕ್ಕೂ ಆಗಂಗಿಲ್ಲ, ಕೊಟ್ಟಿದ್ದು ಬೀಳುದು ಇಲ್ಲ. ಸೊ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರ ಬೇಸಿಕ್ ಕಾನ್ಸೆಪ್ಟ್ ನ ಇದ್ರಾಗ ಎಷ್ಟು ಈಜಿ ಕೇಳ್ಯಾನ ನೋಡಾಕ್ತಾರೆ ಅಂತ ಒಂದು ಸಿಂಪಲ್ ಅಗಳೇ ಬರ್ಸಿದ್ದೆ. ಏನಂತೇಳಿ A.B = 0 ಆದ್ರೆ ದೇ ಆರ್ ಆರ್ಥೋಗೋನಲ್ ಟು ಈಚ್ ಅದರ್ ಆರ್ ಎಲ್ಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತೇಳಿ ಸಿನಾಪ್ಸಿಸ್ ಹೇಳೋ ಮುಂದೆ ಈ ಸೆನ್ಸರ್ ಪೆನ್ ಮತ್ತೆ ಇದು ರೆಡ್ ಪೆನ್ ತಗೊಂಡು ಈ ತರ ಇದ್ರೆ ಸೊ 90 ಡಿಗ್ರಿ ಆರ್ ಎಲ್ಸ್ ಆರ್ಥೋಗೋನಲ್ ಟು ಈಚ್ ಅದರ್ ಅಂತೇಳಿ ಅಷ್ಟೇ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಕೇಳಿದಾನೆ. ಅದು ಹೋಗಕ್ಕಿಂತ ಮೊದಲ ಈ ಕಾನ್ಸೆಪ್ಟ್ ನ ಎಲ್ಲಿ ಕಲಿಸಿದ್ರಿ ಸರ್ ಅಂತಂದ್ರೆ ಸ್ಕ್ವಯರ್ ಮಾಡ್ಕೊಂಡು 8ನೇ ಸಿನಾಪ್ಸಿಸ್ 9ನೇ ಸಿನಾಪ್ಸಿಸ್ ನ ನೋಡ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ನೀವು ಬರೇ ಥೌಸಂಡ್ಸ್ ಅಲ್ಲ ಲ್ಯಾಕ್ಸ್ ಗಟ್ಟಲೆ MCQs ಬಿಡಿಸಿದ್ರು ಅವು ಆಸ್ ಇಟ್ ಇಸ್ ಹೆಲ್ಪ್ ಆಗಂಗಿಲ್ಲ. ಸೊ ಇಲ್ಲಿ ಇಷ್ಟು ಕಂಡೀಷನ್ ಕಟ್ಟಿದಾನ, ಅವಾಗ ಏನ್ ಆಗ್ತದ ಅಂತ ಹೇಳಿ ಕೇಳಿದಾನ. ಸೊ ಜಸ್ಟ್ ಇದನ್ನ ಬರೆದು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬಿಡ್ರಿ, ಸಿಂಪ್ಲಿಫಿಕೇಶನ್ ಮಾಡ್ಕೋತ ಬರ್ರಿ. ಸೊ ಆಲ್ರೆಡಿ ಇದ್ರ ಸಿನಾಪ್ಸಿಸ್ ಹೇಳಿದೆ ನೋಡ್ರಿ, ಅದನ್ನೇ ಇಲ್ಲಿ ಇನ್ನೊಂದು ಬರೆದು ಹೇಳಿರ್ತ ನೋಡ್ರಿ. A + B ಬ್ರಾಕೆಟ್ ಸ್ಕ್ವೇರ್ = A² + B² + 2AB ಅಂತೇಳಿ ತೆಗೆದು ನೋಡ್ಕೋರಿ, ಸಿನಾಪ್ಸಿಸ್ ನ ಹೇಳಿದೆ. ನೆಕ್ಸ್ಟ್ ಈ ಕಡೆ A - B A² + B² - 2AB. ಸ್ಟ್ರೇಟ್ ಫಾರ್ವರ್ಡ್ ಇದು A², ಇದು A², ಇದು B² ಇದು B² ಕ್ಯಾನ್ಸಲ್ ಆಗಿ 2AB. ಸೊ ಪ್ಲಸ್ ಇದು ಮೈನಸ್ ಇದ್ದಿದ್ದು ಈ ಕಡೆ ಬಂದ್ರೆ ಪ್ಲಸ್ 2AB. ಸೊ ಇದೊಂದು 2AB ಇದೊಂದು 2AB ಅಂದ್ರೆ 4AB ಆಯ್ತು. ಸೊ therefore A.B = ಬಿದ್ದ ಸೊ 0/4 ಅಂದ್ರೆ ಎಷ್ಟಾಗಿರ್ತದೆ, ಅದು 0ನೇ ಆಗಿರ್ತೈತಿ. ಸೊ A.B 0 ಆಗಿತ್ತು ಅಂದ್ರೆ ಅವಾಗ ಆ A and B ಯಾವ ತರ ಇದ್ದಾವ್ರಿ ಅಂತ ಹೇಳ್ತೀರ ಅಂತಂದ್ರ ಸೊ A and B ದೇ ಆರ್ ಆರ್ಥೋಗೋನಲ್ ಟು ಈಚ್ ಅದರ್. ಇಲ್ಲ ಸರ್ ಆರ್ಥೋಗೋನಲ್ ಅಂತ ಹೇಳಿಲ್ಲ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿ ಹೇಳಿರ್ತಾನೆ. ಸೊ ಇಲ್ಲಿ ಆಪ್ಷನ್ಸ್ ಒಳಗೆ ಏನ್ ಕೊಟ್ಟಿದ್ದಾನ,
ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಒಂದೇದು ಏನಂತ ಹೇಳಿದಾನ ಸರ್ ಅಂತಂದ್ರೆ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಆರ್ ಕೋ ಇನ್ಸಿಡೆಂಟ್, ಅಲ್ಲೇ ಅಲ್ಲ. ನೆಕ್ಸ್ಟ್ ಇನ್ಕ್ಲೈನ್ಡ್ ಟು ಈಚ್ ಅದರ್ 60 ಡಿಗ್ರಿ, ಅಲ್ಲೇ ನಮ್ಗೆ ವ್ಯಾಲ್ಯೂನೇ ಬಂದಿಲ್ಲ. ನೆಕ್ಸ್ಟ್ ಎ ಅಂಡ್ ಬಿ ಆರ್ ಇಲ್ಲಿ ಬಂತು ನೋಡಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹಾಗಾದ್ರೆ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಬಿ ದಿ ಆನ್ಸರ್. ಸೊ ಇವು ಅಂತೂ ಪ್ಯಾರಲಲ್, ಅಲ್ಲೇ ಅಲ್ಲ ಪ್ಯಾರಲಲ್ ಇದ್ದಾಗ ಸೊ ಅಲ್ಲಿ ಏನ್ ಬರ್ತಪ್ಪ ಅಂದ್ರೆ ಈಕ್ವಲ್ ಕಾನ್ಸೆಪ್ಟ್ ನ ಬರ್ತೈತಿ. ಸೊ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿಸ್ ಮಚ್ ವಾಟ್ ಎವರ್ ವಿ ಡಿಸ್ಕಸ್ಡ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಒನ್. ಇದೇ ಕ್ವಶನ್ ನೋಡ್ರಪ್ಪ, ಇದನ್ನು ಕ್ವಶನ್ ಇನ್ನಾಗಿಂದ ಹೆಂಗ್ ಕಾನ್ಸೆಪ್ಟ್ ಇತ್ತಲ್ಲ ಹಂಗ. ಸೊ ಇಲ್ಲಿ ಸೊ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ ಯಾವ ತರ ಕ್ವಶನ್ ಕೊಟ್ಟಿದ್ದ, ಸೊ ಏನ್ ಕೇಳಿದ್ದ ಅಂತ ಅನ್ನೋದು. ಇನ್ನಾಗಿಂದ ಏನ್ ಬೇಸಿಕ್ ಇನ್ನಾಗಿಂದ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ತಲ್ಲ ಅದೇ ತರ ಹೇಳಿದಾನ. ಸೊ ಎ ಇದು ಮಾಡ್ಯುಲಸ್ ಎಷ್ಟು ಅಂತ ಹೇಳಿದಾನ ಸರ್ 2, ಬಿ ದ ಮಾಡ್ಯುಲಸ್ 3, ದೆನ್ angle between A and B 120 degree has given. So that is the very important 120 degree ಇದ್ದದನ್ನ ಹೆಂಗ ಸೊ ಕನ್ವರ್ಷನ್ ಮಾಡ್ಕೋತೀರ ಅನ್ನೋದು. ದೆನ್ ಫೈಂಡ್ ದಿ ಲೆಂತ್ ಆಫ್ ದಿಸ್ ವೆಕ್ಟರ್. ಸೊ ಅದನ್ನೇ ಇಲ್ಲಿ ಕ್ಲಿಯರ್ ಆಗಿ ಕ್ವಶನ್ ಇನ್ನೊಂದು ವೇದೊಳಗೆ ಬರೋದು. ಸೊ ಕರೆಕ್ಟ್ ಆಗಿ ವಿಸಿಬಿಲಿಟಿ ಕೊಟ್ಟೈತಿ ನೋಡ್ರಿ. ಸೊ ಮಾಡ್ಯುಲಸ್ ಆಫ್ ಎ ಎಷ್ಟು, ಮಾಡ್ಯುಲಸ್ ಆಫ್ ಬಿ ಎಷ್ಟು, ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಎಷ್ಟು, ಹಾಗಾದ್ರೆ ಲೆಂತ್ ಆಫ್ ದಿಸ್ ಸೊ ಎ ವೆಕ್ಟರ್ ಡಿವೈಡೆಡ್ ಬೈ 2 ಮೈನಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ 3 ಬ್ರಾಕೆಟ್ ಸ್ಕ್ವೇರ್ ಎಷ್ಟು ಅಂತ ಹೇಳಿ ಕೇಳಿದಾನೆ. ಸೊ ಜಸ್ಟ್ ಸಿಂಪಲ್ ಈಸ್ ಏನ್ರಿ ಸರ್ ಅಂತಂದ್ರೆ ಆ ವ್ಯಾಲ್ಯೂಸ್ ಏನ್ ಕೊಟ್ಟಾನಲ್ಲ ಬರೀರಿ, ಆಂಗಲ್ ಬಿಟ್ವೀನ್ ಅಂತಂದ್ರು 120 ಅಂತ ಹೇಳಿ ಕೊಟ್ಟಿದ್ದಾನ. ಸೊ ಥೀಟಾ ಇಸ್ 120 ಆಗಿದ್ರ ಎ ಮಾಡ್ಯುಲಸ್ ಬಿ ಮಾಡ್ಯುಲಸ್ ದಿಸ್ ಕೊಟ್ಟಿದ್ರ. ಸೊ ಇದನ್ನ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ರಿ. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಸ್ಕ್ವೇರ್ ಆಫ್ ದಿಸ್ ಒನ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಇದೆಲ್ಲ ಮೈನಸ್ 2ab. ಸೊ ಅಲ್ಲಿ ಎ ಡಾಟ್ ಬಿ ಅಂದ್ರೆ ಹೆಂಗ್ ಬರೀತಿದ್ದೇವೆ ನಾವು, ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ನೆಕ್ಸ್ಟ್ ಕಾಸ್ ಥೀಟಾ ಡಾಟ್ ಪ್ರಾಡಕ್ಟ್ ಇದ್ದ ಅದು ವ್ಯಾಲ್ಯೂಸ್ ನ ತುಂಬಿದಾನ. ನೆಕ್ಸ್ಟ್ ಏನು ಇಲ್ಲ, ಎ ಅಂದ್ರೆ ಇಲ್ಲಿ ಎ ಬೈ 2 ಅದ, ಬಿ ಅಂದ್ರೆ ಇಲ್ಲಿ ಸೊ ಬಿ ಬೈ 3 ಅದ. ಸೊ ಕರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಮಾಡ್ಯುಲಸ್ ಆಫ್ ಎ ಅಂದ್ರೆ 2 ಅಂತ ಹೇಳಿ ಕೊಟ್ಟಿದ್ದಾನ, ಮಾಡ್ಯುಲಸ್ ಆಫ್ ಬಿ ಅಂದ್ರೆ 3 ಅಂತೂ ಕೊಟ್ಟಿದ್ದಾನ. ಸೊ ಎ ದ ವ್ಯಾಲ್ಯೂ 2 ಅಂದ್ರೆ 2 ಸ್ಕ್ವೇರ್ ಡಿವೈಡೆಡ್ ಬೈ 2 ದ ಸ್ಕ್ವೇರ್. ಯಾಕ್ರಿ ಸರ್ ಅಂತಂದ್ರೆ ವೆಕ್ಟರ್ ಎ ಡಿವೈಡೆಡ್ ಬೈ 2 ಸ್ಕ್ವೇರ್ ಆಗ್ತೈತಿ. ಅಂದ್ರ ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 4 ಅಂದಂಗ ಎ ದ ಮಾಡ್ಯುಲಸ್ 2 ಅದಂದ್ರ ಸೊ 2 ಸ್ಕ್ವೇರ್ 4 ಬೈ 4 ಅಂದ್ರೆ 1 ಆಯ್ತು. ಇದನ್ನು ಹೆಂಗ್ರಿ ಸರ್ ಮಾಡ್ಯುಲಸ್ ಆಫ್ ಬಿ ಈಸ್ ಆಲ್ಸೋ ಬಿ 3 ದ ಸ್ಕ್ವೇರ್ ಅಂದ್ರೆ 9 ಫಸ್ಟ್, ಇಲ್ಲಿ 3 ದ ಅಗೇನ್ ಸ್ಕ್ವೇರ್ ಅಂದ್ರೆ 9 ಬೈ 9. ನೆಕ್ಸ್ಟ್ ಸರ್ ಅಂದ್ರೆ ಇದು 2 ಇಡು. ಸೊ ಇಲ್ಲಿ 2 ಬೈ 2, ನೆಕ್ಸ್ಟ್ ಇಲ್ಲಿ 3 ಬೈ 3. ಸೊ ಕಾಸ್ ಆಫ್ 120, ಇಲ್ಲಿ 120ನೇ ಬರೆಯೋದು ಇಂಪಾರ್ಟೆಂಟ್ ಇದೆ ನೋಡಿ. ಕಾಸ್ ಆಫ್ 120 ಹೌ ಯು ಆರ್ ಗೋಯಿಂಗ್ ಟು ರೈಟ್, ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಸರಿ ಸರ್, ಹಾಗಾದ್ರೆ ಮುಂದಿನ ಸಿಂಪ್ಲಿಫಿಕೇಶನ್ ನೋಡ್ಕೋರಿ. ಇವು ಡೈರೆಕ್ಟ್ ಆಗಿ ನೀವು ಕ್ಯಾನ್ಸಲ್ ಹೊಡೆದ್ರಂದ್ರೆ ಇದು ಹೋಯ್ತು, ಇದು ಹೋಯ್ತು. ಸೊ 1 1 ಅಂತೇಳಿ ಬಂತು. ಸೊ ಇಲ್ಲಿನು ಇದು ಹೋಯ್ತು, ಇದು ಹೋಯ್ತು, ಇಲ್ಲಿನ 1 1 ಅಂತೇಳಿ. ಸೊ ಕಾಸ್ 120 ಅನ್ನೋದು ಸರ್ ನಾವು ಕಾಸ್ದೊಳಗೆ ಉಳಿಬೇಕು ಆಗಿತ್ತು, ಅದು ಕಾಸ್ದೊಳಗಡೆನೆ ಉಳಿಸ್ಬೇಕಾಗಿತ್ತು ಅಂದ್ರೆ ನೀವು 180 ಮೈನಸ್ ಅಂತೇಳಿ ತಗೋರಿ. ಇಲ್ಲ ನಾವು ಸೈನ್ ದಾಗ ಕನ್ವರ್ಟ್ ಮಾಡ್ಕೋತೀವ್ರಿ ಸರ್ ಅಂತಂದ್ರೆ ಸೊ ಸೈನ್ ಆಫ್ 90 ಪ್ಲಸ್ ಅಂತೇಳಿ 90 ಪ್ಲಸ್ 30 ಮಾಡ್ಕೊಂಡ್ರೆ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ 120 ಓನ್ಲಿ. ಇಲ್ಲ ಸರ್ ನಾ 180 ಮೈನಸ್ 60 ಮಾಡ್ಕೋತೀನಿ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಸೊ ಸೇಮ್ ಟು ಸೇಮ್ 120ನೇ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದದನ್ನ ಕಾನ್ಸೆಪ್ಟ್ ಇದೆ. ಅಲ್ಲಿ ಯಾಕೆ ಮೈನಸ್ ಬತ್ತು ಅಂದ್ರೆ ನಿಮಗೆ ASTC ರೂಲ್ ಅಂತೇಳಿ ಗೊತ್ತಿದೆಯಲ್ಲ, ASTC. ಸೊ ಇಲ್ಲಿ 120 ಅನ್ನೋದು ಸೆಕೆಂಡ್ ಕ್ವಾಡ್ರಂಟ್ ದಾಗ ಅಪಿಯರ್ ಆಗ್ತದ. ಸೊ ಇಲ್ಲಿ ನಾ ಕಾಸ್ ಆಫ್ ದಿ ಆಂಗಲ್ ತಗೊಂಡಿದ್ದೀನಿ. ಸೊ ಕಾಸ್ ಆಫ್ ದಿ ಆಂಗಲ್ ಅಂದ್ರ 120 ಅನ್ನೋದು ಸೆಕೆಂಡ್ ಕ್ವಾಡ್ರಂಟ್ ದಾಗ ಬಂದ್ರ ಕಾಸ್ ಏನ್ ಇರ್ತದ ಮೈನಸ್ ಇರ್ತದ, ಅದಕ್ಕೆ ನಾನು ಮೈನಸ್ ಅಂತ ಹೇಳ್ತೇನೆ. ಸರ್ ಸೈನ್ ಅಂತ ಹೇಳಿ ತಗೊಂಡಿದ್ರ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಪಾಸಿಟಿವ್. ಓಕೆ, ನೀ 90 ಪ್ಲಸ್ ಅಂತೇಳಿ ತಗೋಬೇಕಾಗ್ತದ. ಸೊ ಅಲ್ಲಿ ಆನ್ಸರ್ ಎಂಡ್ ರಿಸಲ್ಟ್ ಎಲ್ಲರದ್ದು ಸೇಮೇ ಬರ್ತದ. ಸೊ ವಾಟ್ ಎವರ್ ಇಟ್ ಮೇ ಬಿ. ಸೊ ಮೈನಸ್ ಕಾಸ್ ಆಫ್ 60 ಇತ್ತು. ಸೊ ಮೈನಸ್ ಈ ಮೈನಸ್ ಅಂದ್ರೆ ಏನಾಗಿತ್ತು ಪ್ಲಸ್ ಆಯ್ತು. ನೆಕ್ಸ್ಟ್ ಸರ್ ಅಂತಂದ್ರೆ ಕಾಸ್ 60 ಅಂದ್ರೆ ಪ್ರಿವಿಯಸ್ ಬಂದ್ ಹೋಗಿತ್ತು ನೋಡ್ರಿ 120. ಸೊ ಕಾಸ್ ಆಫ್ 60 ಅಂದ್ರೆ 1/2 ಅಂತೇಳಿ ಅದೇ 1/2 ನ ಸಬ್ಸ್ಟಿಟ್ಯೂಟ್ ಮಾಡೈತೆ. ಈ ಟು ಕ್ಯಾನ್ಸಲ್ ಆಯ್ತು. 2 + 1 ಅಂದ್ರೆ ಸೊ 3 ಇಸ್ ದ ಆನ್ಸರ್. ಸೊ ಲೆಂತ್ ಆಫ್ ಎದ್ರದ್ದು ಕೇಳಿದವ ಸೊ a/2 ಮೈನಸ್ b/2 ಬ್ರಾಕೆಟ್ ಸ್ಕ್ವೇರ್ದು. ಸೊ ಇಲ್ಲಿ ಆಪ್ಷನ್ ಯಾವ್ದಾಗ್ತದೆ ಸರ್ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದ ಆನ್ಸರ್ ಸೆಕೆಂಡ್ ಆಪ್ಷನ್, ದಟ್ ಈಸ್ ಆಪ್ಷನ್ ನಂಬರ್ 2. ಓಕೆ, ಸೊ ಇಂಥ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ವೆಕ್ಟರ್ದಾಗ ಬಹಳ ಈಸಿ ಕ್ವಶನ್ಸ್ ನ ಕೇಳಿದಾನ. ಪ್ರತಿ ವರ್ಷ ಒಂದ್ 2 3 ಮಿನಿಮಮ್ 3 ಕ್ವಶನ್ ಅಂತೂ ಬಂದಾವ ನೋಡ್ರಿ. ಓಕೆ, ಮ್ಯಾಕ್ಸಿಮಮ್ 5 ಕ್ವಶನ್ ತಕ್ಕನು ಬಂದಿದ್ದಾವ. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಿವಿಯಸ್ ಇಯರ್ ದಾಗ ಸೊ ತಪ್ಪಾಗಿದ್ದ ಕ್ವಶನ್ಸ್ ನ ಕೊಟ್ಟಿದ್ದು ಇಲ್ಲಿ ಗ್ರೇಸ್ ನ ಕೊಡ್ಲಾಗಿತ್ತು. ಬಟ್ ಅದರದೇ ಕರೆಕ್ಟ್ ಇದ್ದಿದ್ದ ಕ್ವಶನ್ಸ್ ಅಂದ್ರೆ ಯಾವ ತರ ಇರ್ತೈತಿ ಅನ್ನೋದನ್ನ ಕೊಟ್ಟೈತಿ ನೋಡ್ರಿ. ಸೊ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಇದು ಎಂದ್ ಕೇಳಿದ್ರು ಸರ್ ಅಂತಂದ್ರೆ ದಿಸ್ ವಾಸ್ ಅಪಿಯರ್ಡ್ ಇನ್ 2022 ದಾಗ. ಓಕೆ, ಯಾವ ತರ ಕೊಡ್ಬೇಕಿತ್ರಿ ಸರ್ ಅಂತಂದ್ರೆ ಇದು ಸ್ಕ್ವಯರ್ ಅಂತೇಳಿ ಮಾಡಿಕೊಟ್ಟಿದ್ದ ಅಂತಂದ್ರ ಇದು ಸ್ಕ್ವಯರ್ ಅಂತೇಳಿ ಕೊಟ್ಟಿದ್ದನಂದ್ರ ಸೊ ಕರೆಕ್ಟ್ ಆಗ್ತಿತ್ತು. ಅದನ್ನೇ ಕರೆಕ್ಟ್ ಕ್ವಶನ್. ಸೊ ಹಿಯರ್ ಇಟ್ ಇಸ್ ದೇ. ಸೊ ಉಳಿದಿದ್ದೆಲ್ಲ ಕರೆಕ್ಟ್ ಇದೆ, ಬಟ್ ಅಲ್ಲಿ ಸ್ಕ್ವಯರ್ ಮಿಸ್ಸಿಂಗ್ ಆಗೈತಿ. ಸೊ ಆ ಪ್ರಿವಿಯಸ್ ಕ್ವಶನ್ ಪೇಪರ್ ದೊಳಗಡೆ ಕ್ವಶನ್ಸ್ ನ
ಡೇಟಾ ಮಿಸ್ ಅದು ಅಂದ್ರೆ ಅವಾಗ ಗ್ರೇಸ್ ಕೊಡ್ಬೇಕು ಹೆಂಗ ಏನು ಅನ್ನೋದು ಅವ್ರು ಡಿಸಿಷನ್ ಮಾಡ್ಕೊಂಡಿರ್ತಾರ. ಸೊ ಯೂಶಲಿ ಅವು ಆನ್ಸರೇಬಲ್ ಇದ್ದು ಅಂದ್ರೆ ರೈಟ್, ನೋ ಇಶ್ಯೂಸ್. ಆನ್ಸರೇಬಲ್ ಬರ್ಲಾರ್ದಂಗ್ ಇದ್ದು ಅಂದ್ರೆ ಅವಾಗ ಗ್ರೇಸ್ ಅಂತ ಕೊಟ್ಟಿರ್ತಾರ. ಅದು ಎಲ್ಲರಿಗೆ ಅಪ್ಲಿಕೇಬಲ್ ಆಗ್ತದೆ ಕ್ವಶನ್ಸ್ ಅಂತ ಅಟೆಂಪ್ಟ್ ಮಾಡಿದ್ರ. ಸೊ ಲೆಟ್ ಅಸ್ ವಿ ಕ್ಯಾನ್ ಸಿ ಹಿಯರ್ ಹೌ ಇಸ್ ದಟ್. ಆಲ್ರೆಡಿ ಇದು ಪ್ರಿವಿಯಸ್ ದಾಗ ಹೇಳಿದೆ ನೋಡ್ರಿ, ನೋಟ್ ನಂಬರ್ 10 ಅನ್ನ ಹೇಳಿದೆ, ಸಿನಾಪ್ಸಿಸ್ ದಾಗ 10 ವಿತ್ ಪ್ರೂಫ್ ಮಾಡಿಸಿದೆ. ಸೇಮ್ ರಿಸಲ್ಟ್. ನೀವೇನಿಲ್ಲ, ಎ ವೆಕ್ಟರ್ ಇರಬೇಕು, ಕ್ರಾಸ್ ಬಿ ವೆಕ್ಟರ್ ಇರಬೇಕು, ಸ್ಕ್ವೇರ್ ಇದ್ದು ಪ್ಲಸ್ ಮಾಡ್ಯುಲಸ್ ಆಫ್ ಎ ಡಾಟ್ ಬಿ ಇದು, ಸೊ ಸ್ಕ್ವೇರ್ ವಿಚ್ ಇಸ್ ಇಕ್ವಲ್ಸ್ ಟು ರಿಸಲ್ಟ್ ಏನ್ ರಿಸಲ್ಟ್ ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್. ಸೊ ಇದು ಒಂದರೆ ಅಟ್ಲೀಸ್ಟ್ ನಿಮಗೆ ಮಿನಿಮಮ್, ಯಾಕಂದ್ರೆ ಇದ್ರ ಮೇಲೆ ಮತ್ತೆ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಅದು ಇದೇ ಕೇಳ್ತಾನಂತೇನಿಲ್ಲ, ಸಮ್ ಡೇಟಾ ಚೇಂಜ್ ಮಾಡಿ ಕೇಳ್ಬೋದು. ಸೊ ಇದು ರಿಸಲ್ಟ್ ವಿ ನೋ ದಟ್. ಸೊ ದಟ್ ಅದೇ ಸೇಮ್ ಬರ್ದೈತಿ ಇಲ್ಲಿ. ಇದು ಅಂದ್ರೆ 36 ಅಂತ ಹೇಳಿ ಕೊಟ್ಟಿದ್ದಾನೆ. ಎಲ್ಲಿ ಕೊಟ್ಟಿದ್ದಾನೆ ಸರ್? ಇಲ್ಲಿದೆ ಕ್ವಶನ್ ಒಳಗಡೆ. ಸೊ ದಟ್ ಈಸ್ ಇನ್ ಕ್ವಶನ್, ಇಟ್ ಈಸ್ ಕ್ಲಿಯರ್ಲಿ ಗಿವನ್. ಸೊ ದಟ್ ಈಸ್ 36 ಅಂತೇಳಿ. ಹಾಗಾದ್ರೆ ಇದು ಏನೈತ್ರಿ ಸರ್ ಅಂತಂದ್ರೆ ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್. ಮಾಡ್ಯುಲಸ್ ಆಫ್ ಎ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ ಮಾಡ್ಯುಲಸ್ ಆಫ್ ಎ he has given 3, ಮಾಡ್ಯುಲಸ್ ಆಫ್ ಬಿ he has asked. ಮಾಡ್ಯುಲಸ್ ಆಫ್ ಎ 3 ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ರಿ. 3 ಸ್ಕ್ವೇರ್ ಅಂದ್ರೆ ಎಷ್ಟು ಆಗ್ತದೆ? 9. ಸೊ 36 ಈಕ್ವಲ್ಸ್ ಟು 3 ಸ್ಕ್ವೇರ್ 9 ಬಿ ಸ್ಕ್ವೇರ್ ಐತು. 9 ಡಿವೈಡ್ ಹಿಡಿದ 9 1 9 4 ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಆಗಿದ್ರೆ ಬಿ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 4 ಅಂದ್ರೆ ಎಷ್ಟು ಆಗ್ತದ್ರಿ? 2. ಓಕೆ, ಸೊ ಆಪ್ಷನ್ ನಂಬರ್ ಯಾವ್ದಾಗ್ತದ? ಸೊ 2 ಅನ್ನೋದು ಎದುರಾಗಿದೆ ನೋಡ್ಕೊಳ್ರಿ. ಸೊ ದಟ್ ಈಸ್ ಆಪ್ಷನ್ ನಂಬರ್ 4. ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಆನ್ಸರ್. This was appeared in ಯಾವಾಗ ರಿಸರ್ಚ್ KCET 2022. So let us get into the next one. ನೋಡ್ರಿ ಮತ್ತ ಇಲ್ಲಿ ಎಂಗಲ್ ಬಿಟ್ವೀನ್ ಕೇಳಿದ ನೋಡ್ರಿ. ಎಂಗಲ್ ಬಿಟ್ವೀನ್ ಬಿಟ್ರೆ ಇನ್ನಾಗಿಂದ ಏನಿತ್ತಲ್ಲ, ಸೊ ಎ ಕ್ರಾಸ್ ಬಿ ದು ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ದು ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್. ದಟ್ ರಿಸಲ್ಟ್ ಅದ ಮೇಲೆ. ಸೊ ಇಲ್ಲಿ ಎ ಡಾಟ್ ಬಿ ಇಷ್ಟ ಅಂತ ಹೇಳಿದನ, ಎ ಪ್ಲಸ್ ಬಿ, ಎ ಡಾಟ್ ಬಿ ಎಷ್ಟು 0, ಎ ಪ್ಲಸ್ ಬಿ ಮೇಕ್ಸ್ ಅನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ಎ ಅಂತೇಳಿ ನಿಮಗ ಹಿಂಗಂತೇಳಿ ಗೊತ್ತಿದೆ. ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್, ದೆನ್ ಆಂಗಲ್ ಬಿಟ್ವೀನ್ ದೋಸ್ ಟು ಎ ಡಾಟ್, ಓಕೆ, ಎ ಡಾಟ್ ಬಿ, ಓಕೆ, ಎ ಡಾಟ್ ಬಿ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಅಂತೇಳಿ ಇದೇ ಬೇಸಿಕ್ ಫಾರ್ಮುಲಾದ ಮೇಲೆ. ಸೊ ದಟ್ ಈಸ್ ಗೋಯಿಂಗ್ ಟು ಅಪ್ಲಿಕೇಬಲ್. ಇಲ್ಲಿ ಎದರ ನಡುವಿಂದ ಆಂಗಲ್ ಅಂತ ಹೇಳಿದ ಅನ್ಸರ್ತಂದ್ರೆ ಎ ಪ್ಲಸ್ ಬಿ ಇದು ಒಂದು ವೆಕ್ಟರ್, ಇದು ಎ ವೆಕ್ಟರ್ ಅಂತ ಹೇಳಿ ತಗೊಂಡಂಗ ಆಗ್ತದ. ಇಟ್ ಮೇಕ್ಸ್ ದ ಆಂಗಲ್ ವಿತ್ ಎ ವೆಕ್ಟರ್ ಅಂತ ಹೇಳಿ ಏನಂದ್ರೆ, ಸೊ ಇದು ಈ ತರ ಆಗ್ತದೆ ನೋಡ್ರಿ. ಎ ಪ್ಲಸ್ ಬಿ ಡಾಟ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಯಾವುದು? ಎ ಪ್ಲಸ್ ಬಿ ಇಂಟು ಮಾಡ್ಯುಲಸ್ ಆಫ್ ಎ. ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ರಿಸಲ್ಟ್ ಕೊಟ್ಟಿದ್ದ ನೋಡ್ರಿ. ಎ ಡಾಟ್ ಬಿ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಹೇಳಿದನಪ್ಪ? 0 ಹಿಯರ್ಸ್ ಗಿವನ್. ಸರಿ ಸರ್, ಹಾಗಾದ್ರೆ ಯಾವ ತರ ಅಂತ ಅನ್ನೋದು ಎಕ್ಸ್ಪ್ಲನೇಷನ್ ಯು ಕ್ಯಾನ್ ಸಿ ಹಿಯರ್. ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟೈತೆ. ಇಲ್ಲಿ ಬಿಡಿಸ್ಕೋತ್ ಕೂತ್ರೆ ಟೈಮ್ ಜಾಸ್ತಿ ಹೋಗ್ತದೆ ಅಂತೇಳಿ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಸಂಬಂಧ ಎಕ್ಸ್ಪ್ಲನೇಷನ್ ಬರೆದು ಸ್ಪೀಡ್ ಆಗಿ ಹೊಂಟೈತೆ ನೋಡ್ರಿ. ಎ ಡಾಟ್ ಬಿ ಇಸ್ ಈಕ್ವಲ್, ಒಂದ್ಸಲ ಮ್ಯಾಕ್ಸಿಮಮ್ 2 ಸಲ ವಿಡಿಯೋನ ಸೊ ನೋಡಿದ್ರಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0 ಹಿಯರ್ಸ್ ಗಿವನ್. ಎಂಗಲ್ ಬಿಟ್ವೀನ್ ಎದರ್ದು ನಾವ್ ಹಿಂಗ್ ಫಾರ್ಮುಲಾ ಗೊತ್ತದ ನೋಡ್ರಿ, ಅದೇ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡ್ರಿ. ಎ ಅಂದ್ರೆ ಏನ್ ಆಕೈತಿ? ಎ ಪ್ಲಸ್ ಬಿ ವೆಕ್ಟರ್. ಬಿ ಅಂದ್ರೆ ಏನ್ ಆಕೈತ್ರಿ ಸರ್ ಅಂತಂದ್ರೆ ಎ ವೆಕ್ಟರ್ ಅಂತೇಳಿ ಇವಕ್ರ ನಡುವಿಂದ ಎಂಗಲ್ ನ. ಸೊ ದಟ್ ಈಸ್ ಎಷ್ಟು ಅಂತ ಹೇಳ್ಕೊಟ್ಟಿದ್ದ ಸರ್? 60 ಡಿಗ್ರಿ. ಕಾಸ್ 60 ಇಲ್ಲೇ ಎಷ್ಟೋ ಸಲ ಬಂದ್ ಹೋಯ್ತು ನೋಡ್ರಿ. ಎಷ್ಟು ಅಂತೇಳಿ? ಸೊ ಕಾಸ್ 60 ಅಂದ್ರೆ ದಟ್ ಈಸ್ 1/2 ಅಂತೇಳಿ. ಕಾಸ್ 60 1/2. ಸೊ ಜಸ್ಟ್ ಯು ಕ್ಯಾನ್ ಅಪ್ಲೈ ದಿ ಫಾರ್ಮುಲಾ. ಸೊ ಎ ಡಾಟ್ ಬಿ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಅಂತೇಳಿ ಹೆಂಗ್ ಹೇಳ್ತಿದ್ವಲ್ಲ ಅದೇ ತರನೇ. ಸೊ ಎ ಪ್ಲಸ್ ಬಿ ಡಾಟ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ ಮಾಡ್ಯುಲಸ್ ಆಫ್ ಎ. ಸರಿ ಸರ್, ಕಾಸ್ 60 ತುಂಬ್ರಿ. ಸೊ ಇವಾಗ ಜಸ್ಟ್ ಮಲ್ಟಿಪ್ಲೈ ಮಾಡ್ರಿ. ಸೊ ಎ ಡಾಟ್ ಎ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್? ಎ ಸ್ಕ್ವೇರ್ ಅಂತೇಳಿ. ಎ ಡಾಟ್ ಬಿ ಅಥವಾ ಬಿ ಡಾಟ್ ಎ ಅದು ಎಷ್ಟು ಅಂತೇಳಿ? ಎ ಡಾಟ್ ಬಿ ಅಥವಾ ಬಿ ಡಾಟ್ ಎ ಈಕ್ವಲ್ಸ್ ಟು 0 ಅಂತೇಳಿ ಅವನಾಗೆ ಕೊಟ್ಟಿದ್ದಾನ. ಸರಿ ಸರ್, ಅದು 0 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ ಎ ಸ್ಕ್ವೇರ್ ಆಯ್ತು, ಇದು ಡಿವೈಡೆಡ್ ಬೈ ಆಸ್ ಇಟ್ ಈಸ್ ಬರೀರಿ. ಇಲ್ಲಿ ಎ ಸ್ಕ್ವೇರ್ ಅದ, ಇಲ್ಲಿ ಮಾಡ್ಯುಲಸ್ ಆಫ್ ಎ ಅದ. ಅಂದ್ರೆ ಏನಾಗ್ತದ್ರಿ? ಎರಡದ್ರಾಗ ಒಂದನ್ನ ನೀವು ಕ್ಯಾನ್ಸಲ್ ಮಾಡಬಹುದು. ಸೊ ಅದೇ ಕ್ಯಾನ್ಸಲ್ ಮಾಡಿ ತೋರಿಸ್ತದ ನೋಡ್ರಿ. 1/2. ಸೊ ಎ ಸ್ಕ್ವೇರ್ ದಾಗಿಂದು ಒಂದ್ ಹೋಗಿ ಒಂದ್ ಉಳಿತದ. ಇದಂತ್ರಿ ಎದು ಮಾಡ್ಯುಲಸ್ ಒಂದೇ ಅದ, ಅದು ಕ್ಯಾನ್ಸಲ್ ಆಗಿ ಹೋಯ್ತು. ಸರಿ ಸರ್, 1/2 ಈಕ್ವಲ್ಸ್ ಟು ಎಷ್ಟು ಅದಂಗ ಆಗ್ತದ? ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಡ್ರಿ, ಇದು ಈ ಕಡೆ, ಸೊ ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ ದಟ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಸೊ ಮಾಡ್ಯುಲಸ್ ಆಫ್ ಎ ಅಂದಂಗಾಯ್ತು. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ನ ಯು ಕ್ಯಾನ್ ಡೂ, ದೆನ್ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಒನ್. ಓಕೆ, ಸ್ಕ್ವೈರಿಂಗ್ ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡ್ಕೋರಿ. ಅವಾಗ ಏನ್ ಕೇಳಿದಾನವ? ಸೊ ವಾಟ್ ಈಸ್ ದ ಮಾಡ್ಯುಲಸ್ ಆಫ್ ಬಿ ಅಂತ ಹೇಳಿ ಕೇಳಿದನಲ್ಲ, ದಟ್ ರಿಸಲ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಸಿ ಹಿಯರ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆಗೆ ಸ್ಕ್ವೈರ್ ಮಾಡ್ಕೋರಿ.
2 ಸ್ಕ್ವೇರ್ 4 ಆಯ್ತು. ಸೊ ಎ ದ ಸ್ಕ್ವೇರ್ ಎ ಸ್ಕ್ವೇರ್ ಆಯ್ತು. ಇದು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸರಿ ಸರ್, ಎ ಬಿ ಅಂದ್ರ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಏನ್ ಅಂತ ಹೇಳ್ಕೊಟ್ಟಿದ್ದಾನ 0 ಹೆಸ್ ಗಿವನ್. ಓಕೆ, ಸೊ ಅದೇ 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸರಿ ಸರ್, ಇಲ್ಲಿ ಎ ಸ್ಕ್ವೇರ್ ಐತಿ, ಇದು ಬಿ ಸ್ಕ್ವೇರ್ ಐತು, ಇದು 0 ಆಗಿ ಹೋಯ್ತು. ಉಳಿದಿದ್ದು ಈ ಕಡೆ ಸರ್ 2 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ ಎ ಸ್ಕ್ವೇರ್ ಆಗೈತೆ. ಇದರಾಗಿಂದ ಒಂದು ಎ ಸ್ಕ್ವೇರ್ ಈ ಕಡೆ ಶಿಫ್ಟ್ ಮಾಡಿಸ್ಬಿಡ್ರಿ. ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಷ್ಟು ಆಗ್ತದೆ 3 4 1 ತೆಗೆದ್ರೆ ಅಂದ್ರೆ 3a ಸ್ಕ್ವೇರ್ ಅಂತ ಹೇಳಿ ಉಳಿತು. ಸೊ ದೇರ್ ಫಾರ್ ಬಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ವಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ 3 ರೂಟ್ ಆಫ್ ರೂಟ್ 3 ಇಂಟು ಎ ವೆಕ್ಟರ್. ರೂಟ್ 3 ಇಂಟು ಅಂದ್ರೆ ಬಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ರೂಟ್ 3 ಟೈಮ್ಸ್ ಆಫ್ ಎ ವೆಕ್ಟರ್ ಅಂತೇಳಿ, ಮಾಡ್ಯುಲಸ್ ಆಫ್ ಎ ವೆಕ್ಟರ್. ಸೊ ಮಾಡ್ಯುಲಸ್ ಆಫ್ ಬಿ. ಸೊ ಹಾಗಾದ್ರೆ ಯಾವ್ದು ಆಪ್ಷನ್ ಇದೆ ಚೆಕ್ಔಟ್ ಮಾಡ್ಕೊಳ್ರಿ ಏನಂತೇಳಿ. ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ರೂಟ್ 3 ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂತ. ಇದಂತೂ ಅಲ್ಲೆಲ್ಲ 2 ಟೈಮ್ಸ್ ಇದೆ, ಇದು 2 ಟೈಮ್ಸ್ ಆಫ್ ಎ ಇದೆ, ಇದನ್ನು ಅಲ್ಲ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಯಾವ್ದಿದೆ ಇದು ಎ ಇಲ್ಲೇ ಇಂಥವನ್ನೇ ನಿಮಗ ಸೊ ಏನಂತಾರೆ, ಸೊ ಕನ್ಫ್ಯೂಷನ್ ಮಾಡಿಸೋ ಆಪ್ಷನ್ಸ್ಗಳು. ಸೊ ನಾವೇನ್ ಬರ್ತೀವಿ ಬಿ ಈಕ್ವಲ್ಸ್ ಟು ಬರ್ತೀವಿ. ಹಾಗಾದ್ರೆ ಎ ಇಸ್ ಈಕ್ವಲ್ಸ್ ಟು ಅಲ್ಲ, ಹಾಗಾದ್ರೆ ಬಿ ಈಕ್ವಲ್ಸ್ ಟು, ಸೊ ಇದನ್ನೇ ಬಿ ಈಕ್ವಲ್ಸ್ ಟು ಹಿಂಗನ್ನ ರೂಟ್ 3 ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ ಎ. ಹಾಗಾದ್ರೆ ಡಿ ಆಪ್ಷನ್ ಇಟ್ ಇಸ್ ಗೋಯಿಂಗ್ ಟು ಬಿ ದಿ ಆನ್ಸರ್. I hope everybody clear about this synapses and previous year question paper. ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ. ಆಲ್ರೆಡಿ ಟ್ವೈಸ್ ಅನ್ನ ರಿಪೀಟ್ ಆಗಿದೆ, ಟ್ವೈಸ್ 4 ಟೈಮ್ಸ್ ಇದು ರಿಪೀಟ್ ಆಗಿದೆ ಕ್ವಶನ್. ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಮತ್ ಹೊಳ್ಳಿ ಸೇಮ್ ಕ್ವಶನ್ ರಿಪೀಟ್ ಆಗಬಹುದು. ಸೇಮ್ ಕ್ವಶನ್ ಆಗ್ಲಿಲ್ಲ ಅಂದ್ರೆ ಕಾನ್ಸೆಪ್ಟ್ ಸೇಮ್ ರಿಪೀಟ್ ಆಗಬಹುದು. ಸೊ ಅದಕ್ಕೆ ಸೊ ಇದ್ರದ್ದು PDF ನ ಕಂಪ್ಲೀಟ್ ಆಗಿ ನಿಮಗ ಸೊ ಅಲ್ಲಿ ನಮ್ಮ SPUC ಆಪ್ ದೊಳಗಡೆನು ಹಾಕಿರ್ತದೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊರಿ. ಸೊ ಪ್ರಿವಿಯಸ್ ಇಯರ್ 2017 ಒಳಗಡೆ ಬಹಳ ಸಿಂಪಲ್ ನ ಕ್ವಶನ್ ಕೇಳಿದೆ ನೋಡ್ರಿ. ಸೊ ಏನ್ ಅಂತ ಹೇಳಿ ಕೇಳಿಸ್ತಾ ಇಫ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಸೋ ಅಂಡ್ ಸೋ ಅಂತೇಳಿ, ಬಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಸೋ ಅಂಡ್ ಸೋ ಹಿ ಹಸ್ ಗಿವನ್ ದೇ ಆರ್ ಆರ್ಥೋಗೋನಲ್ ಅಂತ ಹೇಳಿದಾನ. ಆರ್ಥೋಗೋನಲ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂದ್ರೆ ಆ ವರ್ಷ ಅದು ಬಿಡಿಸ್ಲಿಕ್ಕೆ ಬರ್ತದೆ ನೋಡ್ರಿ. ಸೊ ಇಷ್ಟ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು. ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಬಿ ದ 0. ಹಾಗಾದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಅಂತೇಳಿ ಕೇಳಿದಾನ. ಸರಿ ಸರ್, ಹಾಗಾದ್ರೆ ಆಪ್ಷನ್ಸ್ ನ ಕೊಟ್ಟಿದ್ದಾನ. ಆಪ್ಷನ್ಸ್ ಸೊ ಹೋಗ್ಕಿಂತ ಮೊದಲು ಇದ್ರ ಎಕ್ಸ್ಪ್ಲನೇಷನ್ ನೋಡ್ಕೋರಿ ಯಾವ ತರ ಅಂತಂದ್ರೆ, ನಿಮಗೆ ಫಸ್ಟ್ ಕಂಡೀಷನ್ ಏನ್ ಗೊತ್ತಿರಬೇಕು, ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0. ಯಾಕದು ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0? ಬಿಕಾಸ್ ದೇ ಆರ್ ಆರ್ಥೋಗೋನಲ್ ಟು ಈಚ್ ಅದರ್. ಫಾರ್ ಆರ್ಥೋಗೋನಲ್ ಸೊ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0. ಎ ವೆಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡ್ರಿ ಇಂಟು ಬಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು 0. ಸೊ 5 ಜೊತೆಗೆ ಮಲ್ಟಿಪ್ಲೈ ಮಾಡ್ರಿ, 2 ಇಂಟು 1 ಅಂದ್ರೆ 2 ಉಳಿತು. ಐ ಡಾಟ್ ಐ ಎಷ್ಟಾಗಿರ್ತದೆ 1 ಆಗಿರ್ತದೆ. ನೆಕ್ಸ್ಟ್ ಸರ್ತ ಲ್ಯಾಂಬ್ಡಾ ಇಂಟು 2 ಅಂದ್ರೆ 2 ಲ್ಯಾಂಬ್ಡಾ ಆಯ್ತು. ನೆಕ್ಸ್ಟ್ ಸರ್ತ ಅಂದ್ರೆ ಕೆ ಜೊತೆಗೆ 1 ಇಂಟು 3 ಅಂದ್ರೆ 3 ಆಯ್ತು. ಸೊ 2 ಲ್ಯಾಂಬ್ಡಾ ಪ್ಲಸ್ 3, ಇದು 2 ಇದು 3 ಕೂಡಿಸಿದ್ರಂದ್ರೆ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ 5 ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಯ್ತು. 2 ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು -5. therefore lambda is equals to what it is going to be -5/2. okay, -5/2. you can see which option it is having minus, so 5/2. so that is the answer is the D. okay, D option, that is -5/2. ಸೊ ಈ ತರ ನಿಮಗ ಆರ್ಥೋಗೋನಲ್, ಕೋಲಿನಿಯರ್, ನೆಕ್ಸ್ಟ್ ಅಂತಂದ್ರೆ ಆಂಗಲ್ ಬಿಟ್ವೀನ್ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್, ನೆಕ್ಸ್ಟ್ ಅಪ್ಪ ಅಂತಂದ್ರೆ ನೆಕ್ಸ್ಟ್ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್, ಈ ತರ. ಸೊ ಇದು ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇದು ಯಾವ ಇಯರ್ ಕೇಳಿದ್ದಪ್ಪ ಅಂದ್ರೆ ಅದೇ 2017 ಒಳಗಡೆ. ಸೊ ಇಲ್ಲಿ ಕ್ವಶನ್ ಕೊಡಲಾಗಿದೆ. ಸೊ ಕರೆಕ್ಟ್ ಆಗಿ ಮತ್ ಹೊಳ್ಳಿ ಅಲ್ಲಿ ಯೂನಿಟ್ ವೆಕ್ಟರ್, ಆಂಗಲ್ ಬಿಟ್ವೀನ್ ಮೇಲೆ ಬಹಳಷ್ಟು ಫೋಕಸ್ ಮಾಡಿದ್ದ ನೋಡ್ರಿ. ಕರೆಕ್ಟ್ ಆಗಿ ನೀವು ಟ್ಯಾಕಲ್ ಮಾಡ್ರಿ. ಈಗ ಪ್ರಿವಿಯಸ್ ಇಯರ್ದು ಏನ್ ಬಿಡಿಸಿನಲ್ಲ ಅವಿಷ್ಟು ಪ್ರಾಕ್ಟೀಸ್ ಮಾಡ್ರಿ. ಮತ್ ನಿಮ್ ಟೈಮ್ ಸಿಕ್ತಂದ್ರೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ರಿ. ಸೊ ಇಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಆಗಲೇ ಬಿಡಿಸಿದಂಗೆ ಇದೆ, ಬಟ್ ಸ್ವಲ್ಪ ಚೇಂಜ್ ಇದೆ ಇದು. ಸೊ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಆರ್ ದಿ ಯೂನಿಟ್ ವೆಕ್ಟರ್ ಅಂದ್ರೆ ಮಾಡ್ಯುಲಸ್ ಆಫ್ ಎ ಎಷ್ಟೈತಪ್ಪ 1, ಮಾಡ್ಯುಲಸ್ ಆಫ್ ಬಿ ಎಷ್ಟಾಗ್ತದೆ ಸರ್ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ಅಗೇನ್ 1. ಸೊ ನೆಕ್ಸ್ಟ್ ಏನ್ ಹೇಳಿದಾನ, ದ ಆಂಗಲ್ ಬಿಟ್ವೀನ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಫಾರ್ ಯಾವ್ದಕ್ರಿ ಸರ್ √3 ಟೈಮ್ಸ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಟು ಬಿ ಯೂನಿಟ್ ವೆಕ್ಟರ್ ಅಂತೇಳಿ. ಸೊ ಆಂಗಲ್ ಬಿಟ್ವೀನ್, ಸೊ ಯಾವ್ದು ವೆಕ್ಟರ್ ಆಂಗಲ್ ಬಿಟ್ವೀನ್ ಸೊ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಫಾರ್ ಯಾವ್ದಕ್ರಿ ಸರ್ ಅಂತಂದ್ರೆ ದಟ್ ಈಸ್ √3 ಟೈಮ್ಸ್ ಆಫ್ ಎ ಮೈನಸ್ ಬಿ ಟು ಬಿ ಯೂನಿಟ್ ವೆಕ್ಟರ್. ಸೊ ಅದ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನ್ ಹೇಳಿದನಪ್ಪ ಅಂತಂದ್ರೆ ವಾಟ್ ಎವರ್ ದಟ್ ಹಿ ಹಸ್ ಗಿವನ್ 3a ವೆಕ್ಟರ್ ಮೈನಸ್ ಬಿ ಡಾಟ್ 3a ವೆಕ್ಟರ್, ಸೊ ದಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಯೂನಿಟ್ ವೆಕ್ಟರ್, ದಟ್ ಈಸ್ ಈಕ್ವಲ್ಸ್ ಟು ಬಿ ದ 1. ಯಾಕ್ರಿ ಸರ್ ಅಂತಂದ್ರೆ ಸೊ ದಟ್ ಈಸ್ ಯೂನಿಟ್ ವೆಕ್ಟರ್, ದಟ್ ಈಸ್ ಗೋಯಿಂಗ್ ಟು ಬಿ ದಿ ಯೂನಿಟ್ ವೆಕ್ಟರ್ ಅಂತ ಹೇಳಿ ಹೇಳಿದಾನ. ಸೊ ಅವು ಎರಡಕ್ಕೂ ಡಾಟ್ ಪ್ರಾಡಕ್ಟ್ ಎಷ್ಟು ಐತ್ರಿ ಸರ್ 1. ಈಗ ಜಸ್ಟ್ ಓಪನ್ ದಿ ಬ್ರಾಕೆಟ್. ಸೊ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋರಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ √3 ಇಂಟು √3 3 ಆಯ್ತು. ಎ ಡಾಟ್ ಎ ನೆಕ್ಸ್ಟ್ ಸರ್ ಅಂತಂದ್ರೆ
ಇದನ್ನ ಬಿ ಮಲ್ಟಿಪ್ಲೈ ಮಾಡಿದ √3 ಇಂಟು ಎ ಇಂಟು ಬಿ. ನೆಕ್ಸ್ಟ್ ಬಿ ಮಲ್ಟಿಪ್ಲೈ ಮಾಡ್ರಿ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಬಿ ಡಾಟ್ ಬಿ ಹಿಯರ್. ನೆಕ್ಸ್ಟ್ ಇದು ಒನ್ ಯಾಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಸರ್? ಮ್ಯಾಗ್ನೆಟ್ ಎ ಅಂಡ್ ಬಿ ಆರ್ ದಿ ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿ ಹೇಳಿದಾನ. ಸರಿ ಸರ್, ನೆಕ್ಸ್ಟ್ ಇಲ್ಲಿ ಎ ಡಾಟ್ ಬಿ ಅಷ್ಟೇ ಇಡ್ರಿ. ಸೊ ಇಲ್ಲಿ ಸೊ ದಟ್ ಈಸ್ ಸೊ ಕ್ಲಿಯರ್ ಆಗಿ ಇಲ್ಲಿ ಎಷ್ಟಿದೆ ಸರ್ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ 3 ಅಂತೇಳಿ ಆಯ್ತು. ಇಲ್ಲಿ ಏನಪ್ಪಾ ಅಂತಂದ್ರ ದಟ್ ಈಸ್ ಸೊ √3 ಎ ಡಾಟ್ ಬಿ ಮೈನಸ್ ಸೊ ನೆಕ್ಸ್ಟ್ √3 ಎ ಡಾಟ್ ಬಿ. ಇದೊಂದು ಮೈನಸ್ ಅದ, ಇದೊಂದು ಮೈನಸ್ ಅದ. ಎಷ್ಟು ಮೈನಸ್ ಆಯ್ತು? -2 ಟೈಮ್ಸ್ ಆಫ್ √3 ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅಂತ. ಸೊ ಇಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರೆ ಸಿಚುವೇಶನ್. ಯಾಕ್ರಿ ಸರ್ ಅಂತಂದ್ರೆ ಇದು ಹೊಳೆ ಪ್ಲಸ್ ಇತ್ತ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಿತ್ತು. ಇದನ್ನು ಮೈನಸ್ ಇದ್ರ ಬಳಕ -2 ಟೈಮ್ಸ್ ಆಫ್ ಇನ್ ದಿಸ್ ವೇ. ನೆಕ್ಸ್ಟ್ ಅಗೇನ್ ಬಿ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಬಿ 1, ಯಾಕಂದ್ರೆ ಯೂನಿಟ್ ವೆಕ್ಟರ್ ಇದ್ ಸಂಬಂಧ ವಿಚ್ ಇಸ್ ಈಕ್ವಲ್ಸ್ ಟು ಬಿ ದಿ 1. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಇದು ಸಿಂಪ್ಲಿಫೈ ಮಾಡ್ಕೊಳ್ರಿ. ಇದು 3 ಆಯ್ತು, ಇದು ಆಸ್ ಇಟ್ ಈಸ್ ಇದು 1. ಸೊ 3 + 1 ಅಂದ್ರೆ ಆ ಕಡೆ ಬೇಕಂದ್ರೆ ಶಿಫ್ಟ್ ಮಾಡಿಸ್ಬೇಡ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ -2 √3. ಸೊ ದಟ್ ಈಸ್ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಬಿ ಈ ಕಡೆ ಇದು 1. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಇವು ಎರಡನ್ನು ಶಿಫ್ಟ್ ಮಾಡಿಸ್ರಿ. -3 -1 -3 -1. ಸೊ ಎಷ್ಟು ಆಗ್ತದಪ್ಪ ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು. -3 ಇದನ್ನು ಡಿವೈಡ್ ಮಾಡ್ಬಿಡ್ರಿ. ಸೊ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು ಆದಂಗ ಆಯ್ತು? ಮೈನಸ್ ಸೊ ಎಷ್ಟು ಆದಂಗ ಆಗ್ತದೆ ನೋಡ್ರಿ, -3 ಡಿವೈಡೆಡ್ ಬೈ -2√3 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಪ್ಲಸ್. ಮತ್ತೇನ್ ಕ್ಯಾನ್ಸಲ್ ಆಗ್ತದೆ ಸರ್ ಅಂತಂದ್ರೆ ಇಲ್ಲಿ 3 ಡಿವೈಡೆಡ್ ಬೈ 2√3 ಇದೆ ಅಲ್ಲ. ಸೊ ಇದನ್ನೇ ಹೆಂಗ್ ಬರೀತೀರಿ? 3 ಅನ್ನೋದು √3 ಇಂಟು √3. ಸೊ 2√3 ಒಂದು ಕ್ಯಾನ್ಸಲ್ ಆಗಿ √3 ಡಿವೈಡೆಡ್ ಬೈ 2. ಅಲ್ಲಿ ಎಕ್ಸಾಮ್ ದೊಳಗೆ ಸ್ಪೀಡ್ ಬಿಡಿಸ್ಬೇಕಾ ಈಗ ನಿಮ್ಗೆ ಎಲ್ಲರಿಗೂ ತಿಳಿಲಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಎಲ್ಲ ಬರ್ ತೋರಿಸಿರ್ತ ಎಕ್ಸಾಮ್ ದೊಳಗಡೆ. ಸೊ ಆದಷ್ಟು ಸಿಂಪ್ಲಿಫಿಕೇಶನ್ ಸ್ಟೆಪ್ ಡೈರೆಕ್ಟ್ ಆಗಿ ಮಾಡ್ಲಕ್ ಬರ್ಬೇಕು. ಸರಿ ಸರ್, ಹಾಗಾದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು ಬಂದಂಗ ಐತ್ರಿ ಸರ್? √3/2 ಅಂತೇಳಿ. ಹಾಗಾದ್ರೆ ಎ ಡಾಟ್ ಬಿ ಅಂದ್ರೆ ನಿಮ್ಗೆ ಎಲ್ಲರಿಗೆ ಫಾರ್ಮುಲಾನೇ ಫಸ್ಟ್ ಸಿನಾಪ್ಸಿಸ್ ಪಾಯಿಂಟ್ ದೊಳಗನ ಸೆಕೆಂಡ್ ಎಲ್ಲ ಒಂದ್ ಕಡೆ ಬರ್ಸಿದ್ದೆ ನೋಡ್ರಿ. ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ಮೋಸ್ಟ್ಲಿ ಇದು ಯಾವ್ದು ಡಾಟ್ ಪ್ರಾಡಕ್ಟ್ ಹೇಳೋ ಮುಂದೆ ಹೇಳಿದೆ ನೋಡ್ರಿ. ಏನಂತ ಹೇಳಿದಪ್ಪ ಅಂತಂದ್ರೆ ಎ ವೆಕ್ಟರ್ ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ಇಂಟು ಕಾಸ್ ಥೀಟಾ ಅಂತೇಳಿ. ಹಾಗಾದ್ರೆ ಸೊ ದಟ್ ಈಸ್ ಎಲ್ಲಾ ವ್ಯಾಲ್ಯೂಸ್ ಇದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಳ್ರಿ. ಇವು ಎ ವೆಕ್ಟರ್ ಬಿ ವೆಕ್ಟರ್ ಯೂನಿಟ್ ವೆಕ್ಟರ್ಸ್ ಅಂದ್ರೆ 1 ಆಗಿಬಿಡ್ತು. ಇದು √3/2 ಈಕ್ವಲ್ಸ್ ಟು ಬಿ ದ ಕಾಸ್ ಥೀಟಾ. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು ಬಿ ಏನದಂಗ ಆಕೈತ್ರಿ? ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು √3/2 ಅಂತ ಹೇಳಿ ಬಂದದ. ಸೊ ಥೀಟಾ ಇಸ್ ಈಕ್ವಲ್ಸ್ ಟು ಬಿ ಸೊ ಏನಾಯ್ತಪ್ಪ ಅಂದ್ರೆ ಕಾಸ್ ಇನ್ವರ್ಸ್ √3/2. ಸೊ √3/2 ಯಾವ್ದಕ್ಕ ಇಷ್ಟು ಬರ್ತದಪ್ಪ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಸೊ ಎಷ್ಟು ಆಂಗಲ್ಗ ಸೊ ಕಾಸ್ ಅನ್ನೋದಪ್ಪ ಅಂತಂದ್ರೆ π/6 ಅಂತೇಳಿ ಹೇಳ್ತೀವಿ. π/6 ಅಂದ್ರೆ ಎಷ್ಟು ಡಿಗ್ರಿ ಇರ್ತಂದ್ರೆ ಸೊ 30 ಡಿಗ್ರಿ ಅಂತ. ಸೊ ಆಪ್ಷನ್ ಎ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಸೊ ಕರೆಕ್ಟ್ ಆನ್ಸರ್. ಕ್ರಾಸ್ ಚೆಕ್ ದಟ್. ಆಪ್ಷನ್ ಎ ದಟ್ ಈಸ್ 30 ಡಿಗ್ರಿ. ಸೊ ಯೂಶಲಿ ಅವ ಫೋಕಸ್ ಹೆಚ್ಚಿಗೆ ಮಾಡಿದ್ದು ಎದ್ರ ಮೇಲಪ್ಪ ಅಂದ್ರೆ ಆಂಗಲ್ ಬಿಟ್ವೀನ್, ಇಲ್ಲಾಂದ್ರೆ ಕಾಂಪೋನೆಂಟ್ಸ್ ಮೇಲೆ, ಇಲ್ಲ ಅಂತಂದ್ರೆ ಯೂನಿಟ್ ವೆಕ್ಟರ್ಸ್ ಗಳ ಮೇಲೆ. ಸೊ ಅದಕ್ಕೆ ಅವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತಾವ. ಪ್ರಾಕ್ಟೀಸ್ ಮಾಡ್ರಿ, ಅವು ಅಷ್ಟೇ ಮಾಡ್ಬೇಡ್ರಿ. ನಿಮ್ಮ ಫಸ್ಟ್ ಅವಿಷ್ಟು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಎಷ್ಟು ಪಾಸಿಬಲ್ ಆಗ್ತಾವಲ್ಲ ಅಷ್ಟನ್ನ ಪ್ರಾಕ್ಟೀಸ್ ಮಾಡ್ರಿ. ಇದಂತೂ ಸಿಕ್ಕಾಪಟ್ಟೆ ಈಜಿ ಇದ್ದಿದ್ದು ಕೇಳಿದ ಎಕ್ದಮ್ ಈಜಿಯೆಸ್ಟ್ದೊಳಗಡೆ ಈಜಿಯೆಸ್ಟ್ 2016 ದೊಳಗಡೆ ಕೇಳಿದ್ದು. ಸೊ ಏನಂತೇಳಿ ಕೇಳಿದನ್ ಸರ್ ಅಂತಂದ್ರೆ ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ದಿಸ್ ಅಂದ್ರೆ ಎಕ್ಸ್ ಇದಕ್ಕ ವೆಕ್ಟರ್ಗೆ ಮಲ್ಟಿಪ್ಲೈ ಮಾಡಿದಾನ ಈಸ್ ಅ ಯೂನಿಟ್ ವೆಕ್ಟರ್ ಅಂತೇಳಿ ಹೇಳಿದಾನ. ಸೊ ಏನಂತ ಹೇಳ್ದಂಗ ಐತಿ ಸರ್, ಇದು ಕಂಪ್ಲೀಟ್ ಆಗಿ ಯೂನಿಟ್ ವೆಕ್ಟರ್ ಅಂತೇಳಿ ಹೇಳಿದಾನಂದ್ರ ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟ್ ಆಗ್ತದಪ್ಪ? ಇಲ್ಲಿ ಏನದಲ್ಲ ಎಕ್ಸ್ ಟೈಮ್ಸ್ ಆಫ್ ದಿಸ್ ವೆಕ್ಟರ್ ವಾಟ್ ಎವರ್ ಹಿ ಹಸ್ ಗಿವನ್ ದಟ್ ಈಸ್ ಅ ಯೂನಿಟ್ ವೆಕ್ಟರ್ ಅಂತೇಳಿ ಹೇಳ್ಯಾನಂತಂದ್ರ ಸೊ ಒಂದ್ ವೆಕ್ಟರ್ ಎ ಈಸ್ ಅ ಯೂನಿಟ್ ವೆಕ್ಟರ್ ಅಂದ್ರ ಅದರದ್ದು ಮಾಡ್ಯುಲಸ್ ಏನಾಗ್ತದೆ ಸರ್ 1 ಅಂತೇಳಿ ಹೇಳಿರಲ್ಲ ಯೂನಿಟ್ ವೆಕ್ಟರ್. ಅಂದ್ರೆ ಕಂಪ್ಲೀಟ್ ಅದು ಏನ್ ವೆಕ್ಟರ್ ಅದಲ್ಲ ದಟ್ ವಿ ಶಾಲ್ ಟೇಕ್ ಆಸ್ ಎ ಅಂತೇಳಿ. ಬೇಕಂದ್ರೆ ಇಲ್ಲಿ ಬರ್ ತೋರಿಸ್ತೀನಿ ನೋಡಿ. ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಟೈಮ್ಸ್ ಆಫ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಏನಂತೇಳಿ ಕೆ ಕ್ಯಾಪ್ ಅಂತೇಳಿ ಕೊಟ್ಟಿದ್ದಾನೆ. ಇದು ಓಪನ್ ಮಾಡ್ರಿ ಬ್ರಕೆಟ್, ಎಕ್ಸ್ ಐ ಕ್ಯಾಪ್ ಆಯ್ತು ಪ್ಲಸ್ ಎಕ್ಸ್ ಜೆ ಕ್ಯಾಪ್ ಆಯ್ತು ಪ್ಲಸ್ ಎಕ್ಸ್ ಕೆ ಕ್ಯಾಪ್ ಅಂತೇಳಿ ಎಕ್ಸ್ ಕೆ ಕ್ಯಾಪ್. ಇದ್ರದ್ದು ಮಾಡ್ಯುಲಸ್ ಎಷ್ಟು ಆಗ್ತದೆ ಸರ್? ಮಾಡ್ಯುಲಸ್ ಆಫ್ ಎ ಈಕ್ವಲ್ಸ್ ಟು 1. ಯಾಕ್ರಿ ಸರ್? ಯೂನಿಟ್ ವೆಕ್ಟರ್ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಸರಿ ಸರ್, ಹಾಗಾದ್ರೆ ಅದ್ರದ್ದು ಮಾಡ್ಯುಲಸ್ ಕಂಡು ಹಿಡಿದು ಬಿಡ್ರಿ. ಸೊ ಇದು ಎ ವೆಕ್ಟರ್ ಅಂದ್ರೆ ಅದು ಮಲ್ಟಿಪ್ಲೈ ಮಾಡ್ಕೊಂಡ್ರಿ ದೆನ್ ಎ ಇಸ್ ಅ ಯೂನಿಟ್ ವೆಕ್ಟರ್ ಅಂತಂದ್ರೆ ಅದರದ್ದು ಮಾಡ್ಯುಲಸ್ ಎಷ್ಟಪ್ಪ ಅಂದ್ರೆ 1 ಅಂತ ಹೇಳಿರಿ. ಹಾಗಾದ್ರೆ ಎದರದ್ದು ಕೊಯಿಫಿಷಿಯಂಟ್? 5 ಕೊಯಿಫಿಷಿಯಂಟ್, ನೆಕ್ಸ್ಟ್ ಜೆ ಕೊಯಿಫಿಷಿಯಂಟ್, ಕೆ ಕೊಯಿಫಿಷಿಯಂಟ್ ನಿಮ್ಗೆ ಆಲ್ರೆಡಿ ಹೇಳಿದಿನಲ್ಲ, ಫಸ್ಟ್ ಗೆ ಹೇಳಿದೀನಿ ಅಂಡರ್ ರೂಟ್ ಆಫ್. ಸೊ ಅಲ್ಲಿ ಏನ್ ಹೇಳಿತು? x²
ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಅಂತ ಹೇಳಿತ್ತು. ಇಲ್ಲಿ ಎಲ್ಲಾ ಜಾಗದಾಗೂ ಏನದ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂತೇಳಿ ಐತಿ. ಸರಿ ಸರ್, ಹಾಗಾದ್ರೆ ಅದು ಎಷ್ಟಾಗ್ತದೆ ಸರ್? √3 ಆಫ್ ಎಕ್ಸ್ ಸ್ಕ್ವೇರ್ √3 ಎಕ್ಸ್ ಅಂತೇಳಿ. ಸೊ ಅದ್ರ ರೂಟ್ ದಿಂದ ಹೊರಗೆ ಹಾಕಿದ್ರೆ ಅಂದ್ರೆ ಜಸ್ಟ್ ಎಕ್ಸ್. ಸೊ ಈ ಕಡೆ ಎಷ್ಟದ 1 ಅದ. ಸೊ 1/√3. ಸೊ 1/√3 ದಟ್ ಈಸ್ ಗೋಯಿಂಗ್ ಟು ಬಿ ದ ಎಕ್ಸ್. ಸೊ ಪ್ಲಸ್ ಆರ್ ಮೈನಸ್ ಅಂತೇಳಿ ತಗೊಂಡೈತಿ ನೋಡಿ. ಸೊ ಅಲ್ಲಿ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಆಗ್ತದೆ ಸರ್? ಪ್ಲಸ್ ಆರ್ ಮೈನಸ್ 1/√3 ಅಂತೇಳಿ. ಹಾಗಾದ್ರೆ ಯಾವ್ದು ಆಪ್ಷನ್ ಆಗ್ತದ ನೋಡ್ಕೊಳ್ರಿ. ಸೊ ಫಸ್ಟ್ ಎ ಆಪ್ಷನ್ ಆಗ್ತದೆ ನೋಡ್ರಿ. ಸೊ ಇದು √3 ಕೊಟ್ಟಿದ್ದಾನ ಅಲ್ಲ, ಇದು ಬರೇ 3 ಕೊಟ್ಟಿದ್ದಾನ ಅಲ್ಲ, ಇದು 1/3 ಕೊಟ್ಟಿದ್ದಾನ ಅಲ್ಲ. ಸೊ ದಟ್ ಈಸ್ ಪ್ಲಸ್ ಆರ್ ಮೈನಸ್ 1/√3 ಎಕ್ಸ್ ವ್ಯಾಲ್ಯೂ ಇಟ್ ಈಸ್. ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ಲಾಸ್ಟ್ ಅನಿಸ್ತದ. ನೋಡೋಣ, ಜಸ್ಟ್ ಅ ಮಿನಿಟ್, ಐ ವಿಲ್ ಚೆಕ್ಔಟ್. ಸೊ ಇಲ್ಲಿ ಇನ್ನೊಂದ್ ಎರಡು ಇದೆ ನೋಡ್ರಿ. ಮೋಸ್ಟ್ ಪ್ರಾಬಬ್ಲಿ ಇನ್ನ ಇನ್ನ 2 ಕ್ವಶನ್ ಇದ್ದಾವ. ಫಾಸ್ಟ್ ತಗೊಂಡ್ಬಿಡ್ರಿ, ಒಂದೆರಡು ಹೇಳಿ ಸೊ ಇವತ್ತಿನ ಕ್ಲಾಸ್ ಇದು ಮುಗಿಸಿರ್ತದ. ಸೊ ಇದೇ ತರಾನೇ 3D ಮೇಲೆ ಒಂದು ಹಾಫ್ ಅನ್ ಅವರ್ ದಷ್ಟು ಅಥವಾ 45 ಮಿನಿಟ್ಸ್ ದಷ್ಟು ಡಿಸ್ಕಷನ್ ಮಾಡಿರ್ತದೆ. ಇದು 2015 ಒಳಗಡೆ. ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಸಿಕ್ಕಾಪಟ್ಟೆ ಸಿಂಪಲ್ ಕ್ವಶನ್ ಇದು. ಇಡ್ ದೊಡ್ಡದನಂಗ ಅದಲ್ಲ, ವೆರಿ ಶಾರ್ಟೆಸ್ಟ್ ಆಗಿ ಬಿಡಿಸಿರ್ತದ. ಮ್ಯಾಗ್ನಿಟ್ಯೂಡ್ ಇಸ್ 3 ಆರ್. ಸೊ ಇದು ಎಲ್ ಅಂದಂಗ, ಇದು ಎಂ ಅಂದಂಗ, ಇದು ಎನ್ ಅಂದಂಗ. ಎಲ್ ಎಂ ಎನ್ ಹಿ ಹ್ಯಾಸ್ ಗಿವನ್ ಡೈರೆಕ್ಷನ್ ಕೊಸೈನ್ಸ್ ಹಿ ಹ್ಯಾಸ್ ಗಿವನ್. ಹಾಗಾದ್ರೆ ವಾಟ್ ದೆನ್ ವೆಕ್ಟರ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿ ಕೇಳಿದಾನ. ಸೊ ನಿಮಗ ಎಲ್ ಅಂದ್ರ ದಟ್ ಈಸ್ ಎಕ್ಸ್ ಬೈ ಮಾಡ್ಯುಲಸ್ ಆಫ್ ಎ. ಎಂ ಅಂದ್ರ y ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ. ಎಲ್ಲಿ ಬರ್ಸಿರ್ತ ಸಿನಾಪ್ಸಿಸ್ ಒಳಗಡೆ ಹೇಳಿದೆ ನೋಡ್ರಿ. ಎನ್ ಅಂದ್ರ ಸೊ ಜೆಡ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ. ಅವ ಏನ್ ಕೇಳಿದಾನ ಸರ್? ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾನೆ. ಇದ್ರದ್ದು ಮಾಡ್ಯುಲಸ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಅಂದ್ರೆ ಮಾಡ್ಯುಲಸ್ ಆಫ್ ಎ ದಟ್ ಈಸ್ ಹಿ ಹ್ಯಾಸ್ ಗಿವನ್ 3. ಇವನ್ ನೀವು ಇಲ್ಲಿ ನೋಡಿದ್ರು ಗೊತ್ತಾಕೈತೆ 3 3 3. ಸೊ ಎಕ್ಸ್ ಬೈ ಮಾಡ್ಯುಲಸ್ ಆಫ್ ಎ, y ಬೈ ಮಾಡ್ಯುಲಸ್ ಆಫ್ ಎ, ನೆಕ್ಸ್ಟ್ ಸರ್ ಜೆಡ್ ಬೈ ಮಾಡ್ಯುಲಸ್ ಆಫ್ ಎ. ಸೊ ಈಗ ಇದನ್ನು ಉಷ್ಟು ವ್ಯಾಲ್ಯೂ ಎಷ್ಟು ಅಂತೇಳಿ ಮಾಡ್ಯುಲಸ್ ಆಫ್ ಎ ಹಿ ಹ್ಯಾಸ್ ಗಿವನ್ 3. ಯಾಕಂದ್ರೆ ಎಲ್ಲದ್ರಾಗ ಟರ್ಮ್ದಾಗ 3 3 3 ಅಂತೇಳಿ ಇದೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಆದಂಗ ಐತಿ ಸರ್? ಇದ್ರದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂದ. ಹಾಗಾದ್ರೆ y ವ್ಯಾಲ್ಯೂ ಎಷ್ಟು ಆಗ್ತದೆ ಸರ್ ಅಂತಂದ್ರ y ಈಕ್ವಲ್ಸ್ ಟು ಬಿ ದ -1 ನ್ಯೂಮಿನೇಟರ್. ಜೆಡ್ ವ್ಯಾಲ್ಯೂ ಎಷ್ಟು ಆದಂಗ ಐತ್ರಿ ಸರ್? ಜೆಡ್ ಇಸ್ ಈಕ್ವಲ್ಸ್ ಟು ಬಿ ದ 2. ಎ ವೆಕ್ಟರ್ ಏನ್ ಅಂತೇಳಿ ಬರೆದಿದ್ರಿ ಜನರಲ್ ಆಗಿ ಬರೆದಾಗ. ಸೊ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಜೆಡ್ ಕೆ ಕ್ಯಾಪ್ ಅಂತೇಳಿ ಬರ್ದಿದ್ವಿ. ಎಕ್ಸ್ ವ್ಯಾಲ್ಯೂ 2 ಅಂತೇಳಿ ಇದೆ ನೋಡಪ್ಪ, 2 ಐ ಕ್ಯಾಪ್ ಪ್ಲಸ್ ವೈ ವ್ಯಾಲ್ಯೂ ಇರತ್ತ ಮೈನಸ್ ಇದೆ. ಸೊ ಯು ಕ್ಯಾನ್ ರೈಟ್ ಆಸ್ ಮೈನಸ್ ಜೆ ಕ್ಯಾಪ್. ನೆಕ್ಸ್ಟ್ ಸರ್ ಅಂದ್ರೆ ಜೆಡ್ ವ್ಯಾಲ್ಯೂ ಪ್ಲಸ್ 2 ಕೆ ಕ್ಯಾಪ್. ಸೊ ಹಾಗಾದ್ರೆ ಇದೇ ವೆಕ್ಟರ್ ಆಗ್ತದ. ಆಪ್ಷನ್ಸ್ ಒಳಗಡೆ ಹುಡುಕಾಡ್ರಿ ಯಾವ್ದಿದೆ ನೋಡ್ರಿ. ಸೊ 2 ಮತ್ತ -2 ಅಂದ್ರೆ ಎ ಆಪ್ಷನ್ ನೋಡ್ರಿ. ಇದು ಡಿ ಆಗಂಗಿಲ್ಲ, ಇದನ್ನು ಆಗಂಗಿಲ್ಲ, ಸೊ ಇದನ್ನು ಆಗಂಗಿಲ್ಲ. ಹಾಗಾದ್ರೆ ಆನ್ಸರ್ ಎ ಈಸ್ ಗೋಯಿಂಗ್ ಟು ಬಿ ದಿ ಸೊ ಕರೆಕ್ಟ್ ಆನ್ಸರ್. ಸೊ ಜಸ್ಟ್ ಇಲ್ಲಿ ಡೈರೆಕ್ಷನ್ ಕ್ವಶನ್ಸ್ ಬೇಸಿಕ್ ಸಿನಾಪ್ಸಿಸ್ ಗೊತ್ತಿತ್ತಂದ್ರೆ ದೆನ್ ಈಸಿಲಿ ಯು ಕ್ಯಾನ್ ಟ್ಯಾಕಲ್. ಇಲ್ಲಿ ಸ್ವಲ್ಪ ಡೈರೆಕ್ಟ್ ಆಗಿನೂ ಕೊಟ್ಟೈತಿ ನೋಡ್ರಿ. ಸೊ ಆಗಲೇ ಏನ್ ತಿಳಿಸಿತ್ತಲ್ಲ ಅದೇ ತರನೇ. ಸೊ ಎಕ್ಸ್ ವ್ಯಾಲ್ಯೂ ಯಾವ ತರ ತಗೋತೀರಿ, ಮತ್ತ ವೈ ವ್ಯಾಲ್ಯೂ ಯಾವ ತರ ಕಂಡು ಹಿಡಿತೀರಿ, ಜೆಡ್ ವ್ಯಾಲ್ಯೂ ಯಾವ ತರ ಕಂಡು ಹಿಡಿತೀರಿ, ಕಂಡು ಹಿಡಿದ ಬಳಕ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಯಾವ ತರ ಬರೀತಾರೆ. ಸೊ ಲಾಸ್ಟ್ ಒನ್ ತಗೊಳ್ರಿ, ಸೊ ದಟ್ ವಿ ಶಾಲ್ ಕಂಪ್ಲೀಟ್ ದಟ್ ಇನ್ ಟುಡೇಸ್ ಕ್ಲಾಸ್. ಸೊ ಕನ್ಸರ್ನ್ ಟು ದಿಸ್, ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಲಾಸ್ಟ್ ಒನ್. ಇದನ್ನು ಮತ್ತೆ ಹೊಳೆ ಬಂತ ನೋಡ್ರಿ. ಅದು ಆಗಳಿದ್ದು ಯಾವುದು? ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ ಎ ಡಾಟ್ ಬಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಹೇಳಿದೆ? ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್. ಅಷ್ಟು ಗೊತ್ತಿತ್ತು ಅಂದ್ರೆ 2019 ಒಳಗಡೆ ಕೇಳಿದ CET ದಾಗಿರ್ಬೋದು, ಮೋಸ್ಟ್ಲಿ 2022 ದಾಗ ಬಹಳ ಸಲ ಕೇಳಿದಾನ ಇದ್ರ ಮೇಲೆ ಕಾನ್ಸೆಪ್ಟ್. ಒನ್ಸ್ ಅಗೇನ್ ದೇರ್ ಇಸ್ ದ ಪ್ರೊಬಬಿಲಿಟಿ ಚಾನ್ಸ್ ಟು ಗೆಟ್ ರಿಪೀಟ್ ಅಗೇನ್. ಸೊ ಇಲ್ಲಿ ಮಾಡ್ಯುಲಸ್ ಆಫ್ ಎ ಎಷ್ಟು 16 ಅಂತ ಹೇಳ್ಕೊಟ್ಟಿದ್ದಾನೆ. ಮಾಡ್ಯುಲಸ್ ಆಫ್ ಬಿ ಎಷ್ಟು ಅಂತ ಹೇಳ್ಕೊಟ್ಟಿದ್ದಾನೆ ಸರ್? 4 ಹಿ ಹ್ಯಾಸ್ ಗಿವನ್. ಹಾಗಾದ್ರೆ ಅಂಡರ್ ರೂಟ್ ದೊಳಗೆ ಹಾಕಿದ್ದಾನೆ ಅಷ್ಟೇ. ರೂಟ್ ದೊಳಗೆ ಇದು ಎಷ್ಟು ಸಿಂಪಲ್ ಅಂತಂದ್ರ ನಿಮ್ಗೆ ಇದು ಫಾರ್ಮುಲಾನೇ ಗೊತ್ತೈತಲ್ಲ. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು, ಅದು ರೂಟ್ ನಾಗ ಇಡ್ರಿ. ರೂಟ್ ಆಫ್ ಏನ್ ಅಂದಂಗಾಯ್ತು? ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಮಾಡ್ಯುಲಸ್ ಆಫ್ ಬಿ ಸ್ಕ್ವೇರ್. ಸೊ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ ಬಳಕ ಏನ್ ಬಂದ್ಬಿಡ್ತ್ರಿ? ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ. ಇದು ಎಲ್ಲಿದ್ ಬರದ್ರಿ ಸರ್? ಈ ಫಾರ್ಮುಲಾ ನಿಮ್ಗೆ ವಿ ನೋ ದ್ಯಾಟ್ ಅಂತೇಳಿ 10ನೇ ಪಾಯಿಂಟ್ ಸಿನಾಪ್ಸಿಸ್ ನ ಪ್ರೂಫ್ ಮಾಡಿಸೈತಿ ನೋಡ್ರಿ. ಸೊ ಯು ಕ್ಯಾನ್ ಸಿ ಓವರ್ ದೇರ್. ಸೊ ಆಫ್ಟರ್ ದಟ್ ಸೊ ವಿ ಶಾಲ್ ಸಾಲ್ವ್ ದಟ್ ಒನ್. ಸೊ ಸಿ ಹಿಯರ್, ಸೊ ಎ ವೆಕ್ಟರ್ ಮತ್ತ ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್. ಮಾಡ್ಯುಲಸ್ ಆಫ್ ಎ ಇಟ್ ಇಸ್ ದೇರ್ as 16. ನೆಕ್ಸ್ಟ್ ಸರ್ ಅಂದ್ರ ದಟ್ ಇಸ್ 4. 16 into 4 ಅಂದ್ರ 64. So that is option that is going to be the D. So D is going to be the so option. Correct answer is D. Okay, that was asked in so KCET yavagri sir 2019. Okay, I hope everybody so clear about this much. Next ಏನ್ ಮಾಡೋಣ ಸರ್? ವೆಕ್ಟರ್ ಆಲ್ಜಿಬ್ರಾ ಮುಗಿತಲ್ಲ.
ನೆಕ್ಸ್ಟ್ ವಿ ಶಾಲ್ ಗೋ ಹೆಡ್ ದ ಎದ್ರ ಬಗ್ಗೆ ರಿಸರ್ಚ್ 3D ಇದು. ಓಕೆ 3D ಇದು ಒಂದಿಷ್ಟನ್ನ ಒಂದು ಹಾಫ್ ಎನ್ ಅವರ್ 1 ಅವರ್ ದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತದ. ನೆಕ್ಸ್ಟ್ ಅದು ಆದ ಬಳಿಕ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ತಗೋತದ. ನೆಕ್ಸ್ಟ್ ಸೊಲ್ಯೂಷನ್ಸ್ ಚಾಪ್ಟರ್ ಕೆಮಿಸ್ಟ್ರಿ ತಗೋತದ. ನೆಕ್ಸ್ಟ್ ಎಕೋಸಿಸ್ಟಮ್ ಸೊ ಬಯಾಲಜಿದು ಎಕೋಸಿಸ್ಟಮ್ ಬಗ್ಗೆ ಸೊ ಬಯಾಲಜಿದು ಕನ್ಸಿಡರೇಷನ್ ಮಾಡಿರ್ತಾವ ಎಕೋಸಿಸ್ಟಮ್ದು. ಸೊ ಎಕೋಸಿಸ್ಟಮ್ ಅಂತೇಳಿ ಸೊ ಎಷ್ಟು ಮಿನಿಮಮ್ ಇಷ್ಟ ಅಂತೂ ವಿಡಿಯೋಸ್ನ ಇನ್ನೂ ಅಪ್ಲೋಡ್ ಮಾಡ್ತದ. ಅದು ಆದ ಬಳಿಕ ಎದ್ರ ಮೇಲೆ ರಿಸರ್ಚ್ ಅಂದ್ರೆ ಆರ್ಡರ್ ಇದು ಒಂದು ಕಾನ್ಸೆಪ್ಟ್ ನ ಆರ್ಡರ್ ಅಂಡ್ ಡಿಗ್ರಿ ಆಫ್ ಎದ್ರ ಮೇಲೆ ರಿಸರ್ಚ್ ಡಿಇ ಆರ್ಡರ್ ಆನ್ ಯಾವ್ದು ಡಿಗ್ರಿ ಆಫ್ ದ ಡಿಇ ಇದ ಮೇಲೆ. ಸೊ ಅದಕ್ಕೆ ಸೊ ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ ಕಂಪ್ಲೀಟ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Hi ladies students, welcome to SPUC coaching center ವಿಜಯಪುರ. ಇವತ್ತಿನ ದಿನ ಫುಲ್ ವಂಡರ್ಫುಲ್ ಕ್ಲಾಸ್ ಮಾಡೋಣ ಅಂತ KCET ಇದ್ದು ಕನ್ಸರ್ನ್ಡ್. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದ್ರ ಲಿಂಕ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್ ಅಂಡ್ ಯುಟಿಲೈಸ್ ಇಟ್ ಇಫೆಕ್ಟಿವ್ಲಿ. ಓಕೆ ಎಲ್ಲರೂ ಲೈವ್ ದಾಗಿದ್ದವರು ಸೊ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿ ಬರ್ತಿತ್ತು ಅಂತಂದ್ರೆ ಒಂದು ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ wonderful today's class. Just a minute, I will confirm concern to the so audio video. So ಯಾವ ತರ ಆಡಿಯೋ ವಿಡಿಯೋ ಬರ್ತೈತೆ ಅನ್ನೋದು ಚೆಕ್ ಮಾಡ್ಕೊಂಡು ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಸೊ ಇವತ್ತು KCET ಇದು ಮತ್ತೆ ನೀಟ್ ಇದು ಜನರಲ್ ಆಗಿ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಮಾಸ್ಟರ್ ಪ್ಲಾನ್ ಕೊಡ್ತೈತಿ. 20-25 ಮಿನಿಟ್ಸ್ ದಷ್ಟು ಕ್ಲಾಸ್ ನ ಕಂಡಕ್ಟ್ ಮಾಡೋಣ ಅಂತ. ಸೊ ಜಸ್ಟ್ ಅ ಮಿನಿಟ್, ಐ ವಿಲ್ ಕನ್ಫರ್ಮ್ ಕನ್ಸರ್ನ್ ಟು ದಿ ಆಡಿಯೋ ವಿಡಿಯೋ. ಸೊ ಲೈವ್ ದಾಗ ಇದ್ದರು ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಎಸ್ ಆಡಿಯೋ ವಿಡಿಯೋ ಇಸ್ ಕ್ಲಿಯರ್. ಸೊ ತಮ್ಲೈನ್ ದೊಳಗಡೆ ಮೆನ್ಷನ್ ಮಾಡೈತಿ ಏನಂತೇಳಿ ಹೌ ಟು ಸ್ಕೋರ್ 16+ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಇನ್ KCET 2026. 2026 ದೊಳಗಡೆ 16ಕ್ಕಿಂತ ಹೆಚ್ಚಿನ ಹೆಂಗ್ ಮಾರ್ಕ್ಸ್ ತಗೋಬೇಕು ವಿತೌಟ್ ಸ್ಟಡಿ ಅಥವಾ ವಿತೌಟ್ ರೀಡಿಂಗ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಬ್ರು ಓದಿನ 16 ತಗೋಂಗಿಲ್ಲ. ಸೊ ವಿತೌಟ್ ಸೊ ಸ್ಟಡಿ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ ನೋಡಿ. ವಿತೌಟ್ ಸ್ಟಡಿ ಹೌ ಟು ಸ್ಕೋರ್ 16+ ಇನ್ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ದೊಳಗಡೆ. ಓಕೆ ಈಚ್ ಸಬ್ಜೆಕ್ಟ್ ಸೊ KCET ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇರಂಗಿಲ್ಲ, ಅದ್ರ ಸಂಬಂಧ ಇದು ಲಾಜಿಕ್ ನ ಅಪ್ಲೈ ಆಗ್ತೈತಿ. ಲಾಜಿಕಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿರ್ತದ. ಸೊ ಅದನ್ನ ಫಾಲೋ ಅಪ್ ಮಾಡಿದಾದ್ರೆ ನೀವು ಆರಾಮ್ಸೆ ಏನಪ್ಪಾ ಅಂದ್ರೆ 16+ ಆರಾಮ್ಸೆ 16+ ನ ಸ್ಕೋರ್ ಮಾಡೋದು ಹೆಂಗ್ ಅನ್ನೋದು ಹೇಳ್ಕೊಡ್ತೈತಿ. ಸೊ ಅದಕ್ಕೆ ಲೈವ್ ಆಗಿದ್ದವ್ರು ಇದ್ರ ಲಿಂಕ್ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಮತ್ತೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೋರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಿಸ್. So let us get into the very interesting point. So first of all ನಿಮ್ ಪ್ಲಾನ್ ಪ್ರಕಾರ ಇದು ಒಂದು 5 ಮಿನಿಟ್ಸ್ ದೊಳಗಡೆ ಹೇಳ್ಕೊಟ್ಟಿರ್ತದ. 5 ಮಿನಿಟ್ಸ್ ದೊಳಗಡೆನೆ ನೀವು ಗ್ಲಾನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಏನದಲ್ಲ ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಹೋಗ್ತದೆ. ಇನ್ನು ಯಾರು ನೋಡಿಲ್ಲ ಕೆಮಿಸ್ಟ್ರಿದೊಂದು ಫ್ರೀ ಕ್ಲಾಸ್ ನ ಕಂಡಕ್ಟ್ ಮಾಡೈತಿ. ಯಾಕಂದ್ರೆ ಈ ಸಲ ನಾವು ಫ್ರೀ ಇಲ್ಲ, ಅದಕ್ಕೆ ಕ್ರಾಶ್ ಕೋರ್ಸ್ ನ ಮಾಡಕ್ ಆಗ್ತಾ ಇಲ್ಲ. ಸೊ ಅದರದ ಸಂಬಂಧ KCET ನೀಟ್ದು ಜನರಲ್ ಕ್ಲಾಸಸ್ ಯೂಟ್ಯೂಬ್ ಆದಾಗ ಫ್ರೀ ಆಫ್ ಕಾಸ್ಟ್ ದೊಳಗಡೆ ಎಷ್ಟು ಪಾಸಿಬಲ್ ಆಗ್ತದೆ ಅಷ್ಟು ಡೈಲಿ ಆದ್ರೆ ಡೈಲಿ ಅಥವಾ 2 days 3 days ಒಂದೊಂದು ಕ್ಲಾಸ್ ನ ಆರಾಮ್ಸೆ ನಿಮಗೆ ಹೆಲ್ಪ್ ಆಗಂಗ ಕವರ್ ಮಾಡಿ ಕೊಟ್ಟಿರ್ತದೆ. ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕು ನೋಡ್ರಿ, ಅವಾಗ ನಿಮ್ಗೆ ಹೆಲ್ಪ್ ಆಗ್ತದೆ. ಈಗ ಯಾವುದೇ ಒಂದು ಸಬ್ಜೆಕ್ಟ್ ತಗೋರಿ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ತಿಳ್ಕೊರಿ. ಸೊ ಮ್ಯಾಥ್ಸ್ ಇಲ್ಲಿನೂ ಎಷ್ಟು ಕ್ವಶನ್ಸ್ ಇರ್ತಾವ ಸರ್? 60 questions ವಿಲ್ ಬಿ ದೇರ್. ನೆಕ್ಸ್ಟ್ ಕೆಮಿಸ್ಟ್ರಿ ತಗೊಂಡ್ರೆ ಅಂತಂದ್ರೆ KCET ಐ ಆಮ್ ಟಾಕಿಂಗ್. ಸೊ ಕೆಮಿಸ್ಟ್ರಿ ಇಫ್ ಯು ಟೇಕ್ ಸೊ ಇನ್ ದಟ್ ಕೆಮಿಸ್ಟ್ರಿ ಆಲ್ಸೋ ಯು ವಿಲ್ ಹ್ಯಾವ್ ದ 60 questions. Okay 60 questions in this also. Next physics if you take, so in each subject so there will be the 60 questions in KCET. Okay bio if you take, so there will be the 60 questions in each of the subject carrying 60 questions. Okay ಈ 60 ದೊಳಗಡೆ how to score 16 out of 60 ಅನ್ನೋದನ್ನೇ ಇವತ್ತಿನ ಅಲ್ಟಿಮೇಟ್ ಡಿಸ್ಕಷನ್. ಪ್ರತಿಯೊಂದು ಸಬ್ಜೆಕ್ಟ್ ದೊಳಗಡೆ 16+, ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಎಕ್ಸಾಕ್ಟ್ಲಿ 16 and above how to score ಅಂತ ಅನ್ನೋದು. ಸೊ ದಟ್ ಈಸ್ ದ ಅಲ್ಟಿಮೇಟ್ ಡಿಸ್ಕಷನ್. ಸೊ ಕಂಪಲ್ಸರಿ ನೀವು ಸರಿಯಾಗಿ ಓದೋರು ಓದ್ರಿ, ಓದ್ಲಿಕ್ಕೆ ಏನ್ ಬೇಡ ಅನ್ನಂಗಿಲ್ಲ. ಬಟ್ ಲಾಸ್ಟ್ ಮೂಮೆಂಟ್ ದೊಳಗಡೆ ಈ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು 16+ ನ ಯಾವ ತರ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗ್ತದೆ ಅನ್ನೋದೇ ಟುಡೇಸ್ ಡಿಸ್ಕಷನ್. ಸೊ 1 to 60 questions, 1 to 60 questions. Again here also be 1 to 60 questions. Here also be 1 to 60 questions. Next here also be 1 to 60 questions. Okay ನೀವು ಬೇಕಾದಂಗ್ ಟ್ರಯಲ್ ಅಂಡ್ ಎರರ್ ಮಾಡಿ ನೋಡ್ಕೊಳ್ರಿ. ಬೇಕಾದ ಸಬ್ಜೆಕ್ಟ್ ತಗೊಳ್ರಿ. ಇಲ್ಲಿ 4 ತಗೊಂಡು ನಿಮಗೆ ಡಿಸ್ಕಷನ್ ಮಾಡ್ಕೊಟ್ಟಿರ್ತದ.
ಸೊ ಯಾರಿಗಾದ್ರೂ ವಿಡಿಯೋ ವಿಸಿಬಿಲಿಟಿ ಕ್ಲಿಯರ್ ಅನ್ಸ್ಲಿಲ್ಲ ಅಂದ್ರೆ ನೀವು 480p ಇಲ್ಲ 720p ಅದು ಇಟ್ಕೊಳ್ರಿ, ಅವಾಗ ವಿಡಿಯೋ ಬಹಳ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತೈತಿ. ಯಾಕಂದ್ರೆ ಲೈವ್ ಒಳಗಡೆ ಸ್ವಲ್ಪ ಮಟ್ಟಿಗೆ ಸೊ ಬ್ಲರ್ ಅನ್ಸಿತ್ತು ಅಂದ್ರೆ 360p ಇದಕ್ಕಿಂತ ಕಡಿಮೆ ಇಟ್ರ ಬ್ಲರ್ ಕಾಣಿಸ್ತೈತಿ. 360p ಅಂಡ್ ಅಬೋ ಯಾವ್ದಾದ್ರು ವಿಡಿಯೋ ಕ್ವಾಲಿಟಿ ಇಟ್ಕೊಂಡು ಯು ಕ್ಯಾನ್ ವಾಚ್ ದಿ ವಿಡಿಯೋ. ಓಕೆ, ಇಲ್ಲಿ 1 to 60 questions. So there will be the 4 options for each question. For example, question number 1, A, B, C, D. Okay, there will be the 4 options. For all the cases, it is going to applicable. Not only for mathematics, not only for chemistry, not only for the physics, not only for the bio. For all the subjects, this is going to obey. So ಇವಾಗ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿರ್ತದೆ ನೋಡ್ರಿ. ಆಲ್ಮೋಸ್ಟ್ ಆಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಚೆಕ್ ಮಾಡ್ಕೊಳ್ರಿ ನೀವು. ಅಲ್ಲಿ ಏನ ಆಪ್ಷನ್ಸ್ ಜಾಸ್ತಿಯಾಗಿ ಆಪ್ಷನ್ಸ್ ನ ಕರೆಕ್ಟ್ ಆಗಿರ್ತಾವಪ್ಪ ಅಂತಂದ್ರೆ ಐದರ್ ಬಿ ಆರ್ ಸಿ ನನ್ನ ಪ್ರಕಾರ. ಮತ್ತೆ ನೀವು ಯಾವ್ದಾದ್ರು ಆಪ್ಷನ್ ತಗೋಬಹುದು. ಅಕಾರ್ಡಿಂಗ್ ಟು ಮೀ ಮೇಜಾರಿಟಿ ಆಫ್ ದಿ ಆಪ್ಷನ್ಸ್ at least of 12 plus, okay, 13 plus, 14 plus, 16 plus, B and C ಇದಿರ್ತಾವ. ಬೇಕಾದಂಗ್ ಚೆಕ್ ಮಾಡ್ಕೋರಿ 1 to 16. ಓಕೆ, ಸೊ ಬಿ ಅರೆ ಶೇಡಿಂಗ್ ಮಾಡ್ರಿ ಅಥವಾ ಸಿ ಅರೆ ಶೇಡಿಂಗ್ ಮಾಡ್ಬೇಕಾಗ್ತದೆ. ಸರ್ ಎ ಮಾಡಿದ್ರೆ ನಡೆಯಲ್ಲ ಏನ್ರಿ ಅಂತಂದ್ರೆ, ಎ ಮಾಡಿದ್ರೆ ನನ್ನ ಅನ್ಸಿಕೆ 12 ಪ್ಲಸ್ ಆಗ್ಬೋದು ನೋಡ್ರಿ. ಬರೀ ಡಿ ಮಾಡಿದ್ರೆ ಸರ್ 12 ಪ್ಲಸ್ ಆಗ್ಬೋದು. ಬಿ ಅಂಡ್ ಸಿ ಮಾಡಿದ್ರೆ 16 ಪ್ಲಸ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ನಿಮಗ್ ಫಸ್ಟ್ ಹೆಂಗಪ್ಪ ಅಂದ್ರೆ ಗೊತ್ತಿದ್ದನ್ನ ಶೇಡಿಂಗ್ ಮಾಡ್ಬೇಕಾಗೈತೆ, ಗೊತ್ತಿದ್ದನ್ನ ಆನ್ಸರ್ ಮಾಡ್ಬೇಕಾಗ್ತದ. ಫಾರ್ ಎಕ್ಸಾಂಪಲ್ 10th ಕ್ವಶನ್, ಜಸ್ಟ್ ಒಂದು ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್. 10th ಕ್ವಶನ್ ನಿನಗ ಪಕ್ಕ ಎ ಅಂತೇಳಿ ಆಪ್ಷನ್ ಗೊತ್ತಿತ್ತಂದ್ರೆ ಮತ್ತೆ ಬಿ ಯಾಕೆ ಹಾಕ್ಲಿಕ್ಕೆ ಹೋಗ್ತೀಯ, ಎ ಯು ಹ್ಯಾವ್ ಟು ಮಾರ್ಕ್. ಓಕೆ, ಎ ಆಪ್ಷನ್ ನೀವು ಕರೆಕ್ಟ್ ಆಗಿ ಮಾರ್ಕ್ ಹಾಕ್ಬೇಕಾಗ್ತಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಹೆಂಗಪ್ಪ ಅಂದ್ರೆ ಐಡಿಯಲ್ ಸೊಲ್ಯೂಷನ್ ಈಸ್ ಅಂತೇಳಿ ಕೆಮಿಸ್ಟ್ರಿದೊಳಗಡೆ ಸೊ ಒಬೆ ದಿ ರಾಲ್ಸ್ ಲಾ ಅಂತೇಳಿ ಎ ಆಪ್ಷನ್ ಇತ್ತಂದ್ರೆ ಎ ಆಪ್ಷನ್ ಟಿಕ್ ಮಾಡ್ಬೇಕಾಗ್ತದೆ. ಅವಾಗ ಬಿ ಅಂತೇಳಿ ಇದು ಯಾವಾಗಪ್ಪ ಅಂದ್ರೆ ಏನೂ ಗೊತ್ತಿಲ್ಲ ಅಂದ್ ಬಳಕ ಕೆಲವೊಬ್ರು ಹೆಂಗಂದ್ರೆ ಒಂದೇದ್ ಎ, ಎರಡನೇದ್ ಬಿ, ಮೂರನೇದ್ ಸಿ, ನಾಲ್ಕನೇದ್ ಡಿ ಹಿಂಗ ರ್ಯಾಂಡಮ್ಲಿ ಹೋಗೋದಕ್ಕಿಂತ ಕರೆಕ್ಟ್ ಆಗಿ ಹೆಂಗ ಲಾಜಿಕ್ ಕೊಟ್ಬಿಡ್ತಪ್ಪ ಅಂದ್ರೆ ಬರೇ ನಿಮಗ್ ಗೊತ್ತಿದ್ದು ಹಾಕ್ರಿ, ಗೊತ್ತಿಲ್ಲಾರ್ದ ಎಲ್ಲಾನು ಬರೇ ಬಿ 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 ಅಪ್ ಟು ಎಲ್ ತಕ ಸೇರ್ತಂದ್ರ ಸೊ ಅಪ್ ಟು 60 ತಕ ಬರೇ ಬಿ ಆರ್ ಹಾಕ್ರಿ, ಇಲ್ಲ ಸಿ 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 ಅಂತೇಳಿ ಒಂದೇ ಲಾಜಿಕಲ್ ಆಗಿ ಹಿಡ್ಕೊಂಡು ಹೋದ್ರಿ ಅಂತಂದ್ರೆ ಆರಾಮ್ಸೆ 16 ಪ್ಲಸ್ ಅದು ಮ್ಯಾಥಮೆಟಿಕ್ಸ್ ಗೆ ಹೋಲ್ಸ್ ಗುಡ್ ಆಗ್ತದೆ, ಕೆಮಿಸ್ಟ್ರಿಗೆ ಹೋಲ್ಸ್ ಗುಡ್ ಆಗ್ತದೆ, ಫಿಸಿಕ್ಸ್ ಗೂ ಹೋಲ್ಸ್ ಗುಡ್ ಆಗ್ತದೆ, ಮತ್ತೆ ಯಾವ್ದಕ್ಕೆ ಸೇರ್ತ ಬಯಾಲಜಿಗೂ ಅಪ್ಲಿಕೇಬಲ್ ಆಗ್ತದೆ. ಫಾರ್ ಆಲ್ ಸಬ್ಜೆಕ್ಟ್ಸ್ ದಿಸ್ ಟೆಕ್ನಿಕ್ ಅಂಡ್ ಲಾಜಿಕ್ ಈಸ್ ಗೋಯಿಂಗ್ ಟು ಅಪ್ಲೈ. ಓಕೆ, ಅಪ್ಲಿಕೇಬಲ್ ಆಲ್ಸೋ. ಸೊ ನಿಮ್ಗೆ ಗೊತ್ತಿದ್ದು ಹಾಕ್ರಿ, ಗೊತ್ತಿಲ್ಲಾರ್ದು ಐದರ್ ಬಿ ಆರ್ ಸಿ, ಇಲ್ಲ ಸರ್ ನನಗೆ ಎದ್ ಮೇಲೆ ಇಂಟ್ರೆಸ್ಟ್ ಅದಂದ್ರೆ ಎ, ಆರ್ ಡಿ ಮೇಲೆ ಇಂಟ್ರೆಸ್ಟ್ ಅದ ಡಿ. ಅವಾಗ ನಿಮ್ಗೆ ಪ್ರತಿಯೊಂದರೊಳಗನ್ನ 16 ಪ್ಲಸ್ 16 ಪ್ಲಸ್ 16 ಪ್ಲಸ್ 16 ಇಷ್ಟು ಮಾರ್ಕ್ಸ್ ಬರೋಂತ ಸಾಧ್ಯತೆ ಇರ್ತೈತಿ. ಆರಾಮ್ಸೆ ಇಷ್ಟು ಕೂಡ್ಸೋಣ್ರಿ ಅಂತಂದ್ರೆ ಅಟ್ ಲೀಸ್ಟ್ ಆಫ್ ಲಾಸ್ಟ್ ವರ್ಸ್ಟ್ ಕೇಸಸ್ ದೊಳಗಡೆ 12 ಪ್ಲಸ್ 12 ಪ್ಲಸ್ 12 ಪ್ಲಸ್ 12 ಪ್ಲಸ್ ಅಂತೂ ಬಂದೇ ಬರ್ತೈತಿ. ಯಾಕಂದ್ರೆ ನೀವು ರ್ಯಾಂಡಮ್ಲಿ ಹಾಕೋತ್ ಹೋದ್ರಿ ಅಂತಂದ್ರೆ ಅವಾಗ ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ ಆಗಂಗಿಲ್ಲ. ಸೊ ಅದಕ್ಕೆ ಇದು ಏನಪ್ಪಾ ಅಂದ್ರೆ ಐದರ್ ಬಿ ಆರ್ ಸಿ ಇಫ್ ಯು ಫಾಲೋ ಇನ್ 2026 KCET, ನಾಟ್ ಓನ್ಲಿ ಫಾರ್ 2026 ಬಟ್ ಆಲ್ಸೋ 2027 KCET ಗೆ ಎಲ್ಲ ಎಲ್ಲೆಲ್ಲಿ ನೆಗೆಟಿವ್ ಇರಲ್ಲ ಈ ಲಾಜಿಕ್ ನ ಯೂಸ್ ಮಾಡ್ಕೊಂಡು ನೀವು ಆರಾಮ್ಸೆ ಔಟ್ ಆಫ್ 16 ಈಚ್ ಸಬ್ಜೆಕ್ಟ್ ದೊಳಗಡೆ ಸ್ಕೋರ್ ಮಾಡ್ಕೋಬಹುದು. ಓಕೆ, ಇದು ಇವತ್ತಿಂದು ಫಸ್ಟ್ ಅಂಡ್ ಪ್ರಿಮೋಸ್ಟ್ ಡಿಸ್ಕಷನ್ ಆಗಿತ್ತು. ಓಕೆ, ನೆಕ್ಸ್ಟ್ ಆರಾಮ್ಸೆ ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ 30 ಡೇಸ್ ಇದೆ. 30 ಡೇಸ್ ದಾಗ ಏನ್ ಓದ್ಬೇಕು ಅನ್ನೋದು ಒಂದಿಷ್ಟು ಬ್ರೀಫ್ ಗೆ ಡಿಸ್ಕಷನ್ ಮಾಡಿರ್ತದೆ. ಸೊ ಕ್ಲಾಸ್ ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್. ಸೊ ಈಗ ಯಾರು ವೆಕೇಶನ್ ದಾಗ ಸ್ಟಡಿ ಮಾಡ್ತಾ ಇದ್ದಿರಲ್ಲ ಅವ್ರಿಗೆ ಆಲ್ರೆಡಿ ವಂಡರ್ಫುಲ್ ವೆಕೇಶನ್ ಮಾರ್ನಿಂಗ್ ಬ್ಯಾಚ್ ನಡೆದೈತಿ, ಈವ್ನಿಂಗ್ ಬ್ಯಾಚ್ ಡೆಮೋ ಕ್ಲಾಸಸ್ ಹೊಂಟಿದಾವ. 25th ಹಿಡಿದು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಮಾರ್ಚ್ ಆಫ್ 25th 2026 ಹಿಡಿದು ಡೈಲಿ ಈವ್ನಿಂಗ್ 5:30 to 8 o'clock ಬ್ಯಾಚ್ ಹೊಸದ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಇನ್ನ 3-4 ಡೇಸ್ ಡೆಮೋ ಕ್ಲಾಸಸ್ ಇದ್ದಾವ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಬಂದು ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ. ಈ ವಿಡಿಯೋ ವಾಚ್ ಮಾಡ್ತಾ ಇದ್ದರು ನಿಮ್ಮೆಲ್ಲಾ ಜೂನಿಯರ್ಸ್ಗೆ ಸೊ ಕನ್ವೆ ಮಾಡ್ರಿ. ಯಾರಾದ್ರೂ ಈಗ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಇದ್ದವರು ಈ ವಿಡಿಯೋ ವಾಚ್ ಮಾಡ್ತಾ ಇದ್ರ ಅಂದ್ರೆ ಸೊ ನಾಳೆನೂ ಡೆಮೋ ಕ್ಲಾಸ್ ಇದೆ 5:30 ದಿಂದ 8 o'clock. ಯು ಕ್ಯಾನ್ ಅಟೆಂಡ್ ದಟ್ ಡೆಮೋ ಕ್ಲಾಸ್. ಅಂಡ್ 25th ಹಿಡಿದು ಸೊ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ವಿತ್ ಸ್ಪೆಷಲ್ ಆಫರ್ ಇದೆ ನೋಡೋದು. ಸೊ PCMB ಒನ್ ಟೈಮ್ ಮುಗಿಸ್ಕೊಡ್ಲಕ್ಕೆ ಸೊ 4 ತಿಂಗಳು ಬೇಕಾಗ್ತದೆ. ಆ 4 ತಿಂಗಳಿಗೆ ಜಸ್ಟ್ ಅಟ್ 4000 rupees ದಾಗ ಸ್ಪೆಷಲ್ ಆಫರ್ ಇದೆ. ಅದು 25th ಹಿಡಿದು ಅದು ಮತ್ತೆ ಚೇಂಜ್ ಆಗ್ತದೆ. ಅದಕ್ಕೆ 25th ಒಳಗಡೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಗೆಟ್ ದಿ ಕನ್ಫರ್ಮ್ ಯುವರ್ ಅಡ್ಮಿಷನ್. ನೆಕ್ಸ್ಟ್ 1 year ಪೂರ್ತಿ ಲಾಂಗ್ ಟರ್ಮ್ ಇದು ಇಂಟಿಗ್ರೇಟೆಡ್ PCMB ಬಂತು. ಮತ್ತೇನಪ್ಪಾ ಅಂದ್ರೆ KCET ನೀಟ್ದು ಸೊ ಲಾಂಗ್ ಟರ್ಮ್ ಕೋರ್ಸಸ್ ಇದು ಕಾಮನ್ ಆಗಿ ಕ್ಲಾಸಸ್ ನ ಕಂಡಕ್ಟ್ ಮಾಡುತ್ತದೆ. ಈ ಇಯರ್ ಫುಲ್ ಮಾರ್ನಿಂಗ್ 6 o'clock to 8 o'clock ತಕ 2 hours ಡೈಲಿ ಕ್ಲಾಸಸ್ ಇರ್ತಾವ. ಸೊ ಅದಕ್ಕೆ ಬೇಕಂದವರು ಸೊ 10,000 ತಳಗಡೆ ಸ್ಪೆಷಲ್ ಆಫರ್ ಇದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಜಾಯಿನ್ ಟು ದಿ ಮಾರ್ನಿಂಗ್ ಬ್ಯಾಚ್ ಆಲ್ಸೋ.
ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ಆಫರ್ ಮುಗಿದ್ ಬಳಕ್ ಬಂದು ಮತ್ತೆ ನಾವು ಎಕನಾಮಿಕಲಿ ವೀಕ್ ಇದ್ದೀವ್ರಿ ಸರ್, ಫೀಸ್ ಕಡಿಮೆ ಮಾಡ್ರಿ ಅನ್ನೋಕ್ಕಿಂತ ಈಗ ನಾವೇ ಸ್ಪೆಷಲ್ ಆಫರ್ 10th ಇಯರ್ ಸೆಲೆಬ್ರೇಷನ್ ಸಂಬಂಧ ಕೊಟ್ಟಿದ್ದೀವಿ. ಇದು ಎಲ್ಲಾ ಸ್ಟೂಡೆಂಟ್ಸ್ ನ ಯುಟಿಲೈಸೇಷನ್ ತಕ್ಕೊಳ್ರಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ ಕನ್ಸರ್ನ್ ಟು ದಿ ಈಚ್ ಸಬ್ಜೆಕ್ಟ್ ವೈಸ್. ಓಕೆ, KCET ಗೆ ಯಾವ ತರ ಓದ್ಬೇಕು, ನೀಟ್ಗೆ ಯಾವ ತರ ಓದ್ಬೇಕು ಅಂತ ಅನ್ನೋದು. ಸೊ ಈಗಂತರೂ ಒಂದು ಕ್ಲಾರಿಟಿ ಗೊತ್ತಾಯ್ತು. 16 ಮಾರ್ಕ್ಸ್ ಅಂತರೂ ಆರಾಮ್ಸೆ ಪ್ರತಿಯೊಂದು ಸಬ್ಜೆಕ್ಟ್ ದಾಗ ಬೀಳ್ತಾವ ಅಂತೇಳಿ. ನೀ ಅಲ್ಲಿಗೆ ಎಕ್ಸಾಮ್ ಹಾಲಿಗೆ ಹೋಗಿ 16 ಮಾರ್ಕ್ಸ್ ತಗೊಂಡ್ರೆ ಮೀನಿಂಗ್ಲೆಸ್ ಆಗ್ತದೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಓದಿ ಅಟ್ ಲೀಸ್ಟ್ 25+, 30+ ತಗೊಂಡ್ರಂದ್ರೆ ಬಹಳ ಬೆಸ್ಟ್ ಹೆಲ್ಪ್ ಆಗ್ತದೆ ರ್ಯಾಂಕ್ ತರ್ಲಕ್ಕ. ಓಕೆ, ಇಲ್ಲ ಸರ್ ನಾನು ಬಿಲೋ 1000 ರ್ಯಾಂಕ್ ತರ್ಬೇಕಂತ ಹೇಳಿ ಟಾರ್ಗೆಟ್ ಇಟ್ಟಿದ್ದೀನಿ ಅಂದ್ರೆ ಯು ಹ್ಯಾವ್ ಟು ಪುಟ್ ಮ್ಯಾಕ್ಸಿಮಮ್ ಹಾರ್ಡ್ ಅಂಡ್ ಸ್ಮಾರ್ಟ್ ಎಫರ್ಟ್. ಓಕೆ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಅಂದ್ರೆ ಆರಾಮ್ಸೆ ಯು ವಿಲ್ ಗೆಟ್ ದಿ ಸಕ್ಸಸ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಯಾವ ತರ ಮಾಸ್ಟರ್ ಪ್ಲಾನ್ ಪ್ರಕಾರ ಓದ್ಬೇಕು ಅನ್ನೋದು. ಒಂದು ಕೆಮಿಸ್ಟ್ರಿ ಆಲ್ರೆಡಿ ಮಾಡಿದೀವಿ, ಸೊ ನೋಡ್ಕೊಳ್ರಿ. ಸೊ ಮಾಸ್ಟರ್ ಪ್ಲಾನ್ ಯಾವ್ದಕ್ರಿ ಸರ್ ಅಂತಂದ್ರೆ ಟಾರ್ಗೆಟ್ ಬಿಲೋ 1000 ರ್ಯಾಂಕ್. ಓಕೆ, 1000 ರ್ಯಾಂಕ್ ಸ್ಕೋರ್ ಮಾಡ್ಕೊಳ್ಕ ಯಾವ ತರ ನೀವು ಮಾಸ್ಟರ್ ಪ್ಲಾನ್ ಪ್ರಕಾರ ಓದ್ಬೇಕು ಅನ್ನೋದು ಬರ್ಕೊಂತ ಕೂತ್ರ ಸ್ವಲ್ಪ ಟೈಮ್ ಜಾಸ್ತಿ ವೇಸ್ಟ್ ಆಗ್ತದ. ಅದ್ರ ಸಂಬಂಧ ಓವರ್ ಆಲ್ ಆಗಿ ಹೇಳ್ಕೊತ ಹೋಗಿರ್ತದ. ನೀವು ಫಾಸ್ಟ್ ಆಗಿ ಲೀಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಸರಿ. ಇಲ್ಲಾಂದ್ರೆ ಸ್ವಲ್ಪ ಸ್ಪೀಡ್ ಅನಿಸ್ತಿತ್ತು ಅಂದ್ರೆ ರಿವೈಂಡ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಲೈವ್ ಕ್ಲಾಸ್ ನ ಅಗೇನ್ ಅಂಡ್ ಅಗೇನ್ ಯು ಕ್ಯಾನ್ ವಾಚ್. ಓಕೆ, ರಿಪ್ಲೈ ಮಾಡಿ. ಸೊ ಯು ಸಪೋಸ್ ಟು ವಾಚ್. ಸೊ ಲೈವ್ ದಾಗಿದ್ದವರು ಕ್ಲಾಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡ್ರಿ, ಮತ್ತೆ ಇದು ಇನ್ಫಾರ್ಮೇಶನ್ ನಿಮ್ಮೆಲ್ಲಾ ಫ್ರೆಂಡ್ಸ್ ಶೇರ್ ಮಾಡ್ರಿ. ಸೊ ದಟ್ ದೇ ಕ್ಯಾನ್ ಆಲ್ಸೋ ವಾಚ್ ದಿಸ್ ಸೊ ಲೈವ್ ಕ್ಲಾಸ್. ಅಂದಾಗ ಅವ್ರಿಗೂ ಹೆಲ್ಪ್ ಆಗ್ತೈತಿ. ಇವಾಗ ಯಾರಾದ್ರೂ ನಿಮ್ ಜೂನಿಯರ್ಸ್ ಇದ್ರಂದ್ರೆ ಅವರಿಗೆ ಶೇರ್ ಮಾಡ್ರಿ, ಅವ್ರಿಗೂ ಇದು ಹೆಲ್ಪ್ಫುಲ್ ಆಗ್ತದ. ಅವ್ರಿಗೆ ಬೆಟರ್ ಈಗ ವೆಕೇಶನ್ ಕ್ಲಾಸ್ ಬಂದ್ ಕಲಿ ಅಂತ ಹೇಳ್ರಿ, ಅವಾಗ ಆರಾಮ್ಸೆ ಹೆಲ್ಪ್ ಆಗ್ತದ ಅವ್ರಿಗೆ. ಓಕೆ, ಸೊ ಕೆಮಿಸ್ಟ್ರಿದ ಒಂದಿಷ್ಟು ಫಸ್ಟ್ ಹೈಲೈಟ್ಸ್ ನ ಕೊಟ್ಟಿರ್ತದ. ಇನ್ನ ಸಬ್ಸಿಕ್ವೆಂಟ್ ಕ್ಲಾಸಸ್ ಒಳಗಡೆ ಫೋರ್ತ್ ಕಮಿಂಗ್ ಕ್ಲಾಸಸ್ ಒಳಗಡೆ ಅಗ್ದಿ ಫಿಸಿಕ್ಸ್ ದಾಗಿರ್ಲಿ, ಮ್ಯಾಥಮೆಟಿಕ್ಸ್ ದಾಗಿರ್ಲಿ, ಬಯಾಲಜಿದಾಗಿರ್ಲಿ ಮತ್ತೆ ಕೆಮಿಸ್ಟ್ರಿ ಇವತ್ತೇ ಎಲ್ಲಾನು ಹೇಳಕ್ ಆಗಂಗಿಲ್ಲ, ಕೆಲವೊಂದಿಷ್ಟು ಹೇಳ್ಕೊಟ್ಟಿರ್ತದ. ಅದ್ರದ್ದು ನೀವು ಫಾಲೋ ಅಪ್ ಮಾಡ್ಕೊಳ್ರಿ. ಸರ್ ಕೆಮಿಸ್ಟ್ರಿ ಒಳಗಡೆ ಯಾವ ಚಾಪ್ಟರ್ ಸರ್ ಮೇಜರ್ಲಿ ಫೋಕಸ್ ಮಾಡ್ಬೇಕ್ರಿ ನಾವು KCET ಗೆ ನೀಟ್ ಅಂದ್ರೆ ಸೊಲ್ಯೂಷನ್ಸ್. ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್. ಸೊಲ್ಯೂಷನ್ಸ್ ಚಾಪ್ಟರ್ ಸೆಕೆಂಡ್ PUC ಫಸ್ಟ್ ಸೆಕೆಂಡ್ PUC ಫೋಕಸ್ ಮಾಡ್ಕೊಂಡು ಸೆಕೆಂಡ್ PUC ಕವರ್ ಮಾಡ್ರಿ. ಕೆಲವ್ರು ಹೆಂಗಂದ್ರೆ ಫಸ್ಟ್ PUC ಓದ್ಕೋತ ಕುಂದಿರ್ತೀರಿ. ಯಾಕಂದ್ರೆ ರೀಸೆಂಟ್ ಆಗಿ ಎಕ್ಸಾಮ್ ಮುಗಿಸಿದ್ರೆ ಸ್ವಲ್ಪ ಐಡಿಯಾ ಇರ್ತೈತಿ, ಸ್ಪೀಡ್ ಆಗ್ತದೆ ಸ್ಟಡಿ. ಓಕೆ, ಮನೆ ಒಳಗಡೆ ಸ್ಟಡಿ ಮಾಡ್ತಿದ್ರ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ಲಾನ್ ಯು ಹ್ಯಾವ್ ಟು ಫೋಕಸ್ ಅಂಡ್ ಕವರ್ ಫಸ್ಟ್ ಸೆಕೆಂಡ್ PUC. ಆಫ್ಟರ್ ದಟ್ ಯು ಕ್ಯಾನ್ ಫೋಕಸ್ ಇಫ್ ಟೈಮ್ ಪರ್ಮಿಟ್ಸ್ ಫಸ್ಟ್ PUC. ಯಾಕಂತಂದ್ರೆ ಅರೌಂಡ್ 60 to 70 or else 80% that they are going to focus on chemistry 2 ಮೇಲೆ. ಕೆಮಿಸ್ಟ್ರಿ 1 ಮೇಲೆ ಎಷ್ಟ್ರಿ ಸರ್ ಅಂತಂದ್ರೆ 30 to 40%, ಮ್ಯಾಕ್ಸಿಮಮ್ 40 ಆಯ್ತು, 20, 30 or else maximum 40% that is going to come on PUC 1. Okay, PUC 1 ಯಾವುದೇ ಸಬ್ಜೆಕ್ಟ್ ಆಗಿರ್ಲದು PCMB. ಸೊ ದೇ ಆರ್ ಗೋಯಿಂಗ್ ಟು ಫೋಕಸ್ ಅರೌಂಡ್ 30%, 20%, ಮ್ಯಾಕ್ಸಿಮಮ್ 40%. ಅದಕ್ಕೆ ಹೆಚ್ಚಿಗೆ ಹೋಗಂಗಿಲ್ಲ. ಹಾಗಾದ್ರೆ ನೀವು ಫೋಕಸ್ ಎದ್ರ ಮೇಲೆ ಜಾಸ್ತಿ ಇರಲ್ಲ ಅಂದ್ರೆ ಸೆಕೆಂಡ್ PUC PCMB ಮೇಲೆ ಇರಲಿ. ಓಕೆ, ಸೊಲ್ಯೂಷನ್ಸ್ ಒಳಗಡೆ ಏನೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಹೆನ್ರೀಸ್ ಲಾ, ಸೊಲ್ಯುಬಿಲಿಟಿ, ರಾಲ್ಸ್ ಲಾ, ನೆಕ್ಸ್ಟ್ ಅಪ್ಪ ಅಂದ್ರೆ ಆಸ್ಮಾಸಿಸ್, ಆಸ್ಮಾಟಿಕ್ ಪ್ರೆಷರ್ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಯು ಸಪೋಸ್ ಟು ಸ್ಟಡಿ. ನೆಕ್ಸ್ಟ್ ಸರ್ ವ್ಯಾನ್ಸ್ ಆಫ್ ಫ್ಯಾಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಸರ್ ಅಪಾರ್ಟ್ ಫ್ರಮ್ ದಟ್ ಯು ಸಪೋಸ್ ಟು ಸ್ಟಡಿ ಅಬೌಟ್ ದಿ ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಬೇಸ್ಡ್ ಆನ್ ದಿ ಆಸ್ಮಾಟಿಕ್ ಪ್ರೆಷರ್. ನಾಟ್ ಓನ್ಲಿ ದೋಸ್ ಬಟ್ ಆಲ್ಸೋ ಕಾನ್ಸಂಟ್ರೇಷನ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ಸ್ ಲೈಕ್ ಮೊಲಾರಿಟಿ ಆಗಿರ್ಬೋದು, ಮೋಲ್ ಫ್ರಾಕ್ಷನ್. ಸೊ ಇವು ಏನ್ ಹೇಳಿದೇವಲ್ಲ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಸೊಲ್ಯೂಷನ್ಸ್ ಒಳಗಡೆ. ಓಕೆ, ಸೊ ಜಸ್ಟ್ ಫಾಸ್ಟ್ ಆಗಿ ರೀಕಾಲ್ ಮಾಡೋದಾದ್ರೆ ಸೊಲ್ಯುಬಿಲಿಟಿ, ಹೆನ್ರೀಸ್ ಲಾ, ರಾಲ್ಸ್ ಲಾ, ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ಸ್ ನ ಫೋಕಸ್ ಮಾಡ್ತಾನ. ನೆಕ್ಸ್ಟ್ ಅಜಿಯೋಟ್ರೋಪ್ಸ್ ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಒಳಗಡೆ ಪರ್ಟಿಕ್ಯುಲರ್ ಆಗಿ ಮೊಲಾರಿಟಿ, ಮೋಲ್ ಫ್ರಾಕ್ಷನ್. ಓಕೆ, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವ. ಇವು ಅಟ್ ಲೀಸ್ಟ್ ಇಷ್ಟರ ನೀವು ಕಂಪಲ್ಸರಿ ಸೊಲ್ಯೂಷನ್ ಚಾಪ್ಟರ್ಸ್ ದಾಗ ಓದಿರ್ಲೇಬೇಕಾಗ್ತೈತಿ. ಅದು ಆಗನೇ ಬಯೋಮಾಲಿಕ್ಯೂಲ್ಸ್ ನ ಫೋಕಸ್ ಮಾಡ್ರಿ. ಯಾಕಂತಂದ್ರೆ ಈಸಿಯಾಗಿ ತಿಳಿದಿರ್ಬೇಕು, ಮತ್ತ ನಿಮ್ಗೆ ಅಲ್ಲಿ ಮಾರ್ಕ್ಸ್ ನ ಬರ್ಬೇಕದು. ಯಾವ್ದು ಕಾನ್ಸೆಪ್ಟ್ ಓದಿರ್ತಿರಲ್ಲ ಅದರದಿಂದ ಮಾರ್ಕ್ಸ್ ನ ನಿಮ್ಗೆ ಕಂಪಲ್ಸರಿ ಕವರ್ ಆಗಿರ್ಬೇಕು. ಓಕೆ, ಸೊ ಲೆಟ್ ಅಸ್ ನೀಟ್ ಪ್ರಿಪರೇಷನ್ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಸೊ ನೀಟ್ಗೂ ಇದು ಕಾಮನ್ ಕ್ಲಾಸಸ್, ನಾಟ್ ಓನ್ಲಿ ಫಾರ್ KCET ಬಟ್ ಆಲ್ಸೋ ಇಟ್ ಇಸ್ ನೀಟ್. ಸೊ ನೀಟ್ CET ಕಾಮನ್ ಕ್ಲಾಸಸ್ ಆಗಿನೇ ಇದು ಕವರ್ ಮಾಡಿರ್ತದ. ಇದು ನೀವು ಒಂದಿಷ್ಟು ಹೆಲ್ಪ್ ನ ತಗೋಬಹುದು. ಇಷ್ಟೇ ಓದಿದ್ರೆ ಸಾಕೆ ನನಗೆ ಇದು ಥಿಯರಿ ಎಕ್ಸಾಮ್ ಅಲ್ಲ. ಇದು ಫಸ್ಟ್ ಕ್ಲಾರಿಟಿ ಆಗಿರ್ಲಿ. ಇಷ್ಟೇ ಓದಿದ್ರೆ ನಡೀತದೇನ್ರಿ ಸರ್? ನಾವ್ ಏನ್ ಹೇಳಿರ್ತೀವಲ್ಲ ಇದ್ರ ಒಂದು ಬರ್ಲಾರ್ದನ ಇರ್ಬೋದು, ಅಂತ ಸಿಚುವೇಶನ್ಸ್ ಆಗ್ತಾವ. ಬಟ್ ಮೇಜಾರಿಟಿ ಆಫ್ ದಿ ಕಾನ್ಸೆಪ್ಟ್ಸ್ ದೇ ಆರ್ ಗೋಯಿಂಗ್ ಟು ಕವರ್.
ಓಕೆ. ಸೊ ಕ್ಲಾಸಸ್ ನ ಸಬ್ಸಿಕ್ವೆಂಟ್ ಆಲ್ರೆಡಿ ಒಂದು ಕೆಮಿಸ್ಟ್ರಿ ಕ್ಲಾಸ್ ಮಾಡೈತಿ, ಯಾರು ವಾಚ್ ಮಾಡಿಲ್ಲ ಅದು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಇದ್ರಾಗ ಬಯೋಮಾಲಿಕ್ಯೂಲ್ಸ್, ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಇದು ಎರಡು ಕಡೆ ಹೆಲ್ಪ್ ಆಗ್ತದೆ ನೋಡಿ. ಬಯಾಲಜಿದವ್ರಿಗೂ ಹೆಲ್ಪ್ ಆಗ್ತದೆ, ಇವನ್ ಸೊ ಕೆಮಿಸ್ಟ್ರಿ ಒಳಗಡೆ ಹೆಲ್ಪ್ ಆಗ್ತದೆ. ಅಲ್ಲಿ RNA DNA, ಓಕೆ, ವಿಟಾಮಿನ್ಸ್, ನೆಕ್ಸ್ಟ್ ಸರ್ತ ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಓಕೆ, ಮೋನೋಸ್ಯಾಕ್ರೈಡ್ಸ್, ಡೈಸ್ಯಾಕ್ರೈಡ್ಸ್, ಪಾಲಿಸ್ಯಾಕ್ರೈಡ್ಸ್, ಇವು ಆರಾಮ್ಸೆ ನೀವು ಕ್ವಿಕ್ ಗೆ ಇದು ಒಂದಿಂದ ಮುಗಿಸ್ಬೋದು ಆರಾಮ್ಸೆ. ಓಕೆ, ಅದ್ರ ಜೊತೆಗೆ ನೀವು ಹೆಂಗಂದ್ರೆ ಹಿಡ್ಕೊಂಡ್ ಕೂತಿರ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡ್ ಕುಂದ್ರಲಿಕ್ಕೆ ಹೋಗ್ಬೇಡ್ರಿ. 3 hours ಟಾರ್ಗೆಟ್ ಇಡ್ರಿ, 3 hours ದಷ್ಟು. ಓಕೆ, ನೆಕ್ಸ್ಟ್ ಇಲ್ಲಿ 3 hours ದಷ್ಟು. ಇಷ್ಟಾದ ಬಳಿಕ ಕಂಪಲ್ಸರಿ ಹ್ಯಾವ್ ಟು ಚೇಂಜ್ ದ ಸಬ್ಜೆಕ್ಟ್. ಯಾಕಂದ್ರೆ ಕಂಟಿನ್ಯೂಸ್ ಮಾರ್ನಿಂಗ್ ಟು ಈವ್ನಿಂಗ್ ಒಂದೇ ಸಬ್ಜೆಕ್ಟ್ ಓದೋದಂದ್ರೆ ಬೋರ್ ಆಗ್ತದ. ಮತ್ತೇನಾಗ್ತದೆ ಸರ್ ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ನ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ಒಂದೇ ಸಬ್ಜೆಕ್ಟ್ ಇನ್ನ ಮುಗಿದಿಲ್ಲ ಅನ್ನೋದು ಈ ಲೆವೆಲ್ಗೆ ಬರ್ತೈತಿ. ಅದ್ರ ಸಂಬಂಧ ನಿಮಗೆ ಹೇಳೋದು, ಸೊ ಕರೆಕ್ಟ್ ಆಗಿ ಹೆಂಗಂದ್ರೆ ಪ್ಲಾನ್ ಪ್ರಕಾರ 3 hours ಸ್ಲಾಟ್ ಮಾಡ್ಕೊರಿ. ಒಂದ್ ಚಾಪ್ಟರ್ 3 hours ಕೊಟ್ರೆ ಅಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ 3 hours ಯು ಕ್ಯಾನ್ ಚೇಂಜ್ ದಿ ಸಬ್ಜೆಕ್ಟ್ ಆರ್ ಚಾಪ್ಟರ್ ಅಟ್ ಲೀಸ್ಟ್. ಓಕೆ, ಚಾಪ್ಟರ್ಸ್ ಗಿಂತ ಸಬ್ಜೆಕ್ಟ್ ಚೇಂಜ್ ಮಾಡೋದೇ ಬೆಸ್ಟ್ ಅಂತ ಹೇಳಿ ನಾನು ಸಜೆಸ್ತೇನೆ. ಯಾಕಂದ್ರೆ ಕಂಟಿನ್ಯೂಸ್ ನೀ ಕೆಮಿಸ್ಟ್ರಿ ಓದಿ ಆ ಚಾಪ್ಟರ್ ಮೇಲೆ ಕ್ವಶನ್ ಬರ್ಲಿಲ್ಲ ಅಂದ್ರೆ ಸೊ ಏನಾಗ್ತೈತಿ ಅಂದ್ರೆ ಮ್ಯಾಕ್ಸಿಮಮ್ ಲಾಸ್ ಆಗ್ತೈತಿ. ಅದಕ್ಕೆ ಸಬ್ಜೆಕ್ಟ್ ಯು ಹ್ಯಾವ್ ಟು ಚೇಂಜ್ ಆಫ್ಟರ್ 3 hours. ಓಕೆ, 3 hours ಪ್ಲಾನ್ ಪ್ರಕಾರ. ಸೊ ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಒಳಗಡೆ ಸೊ ಹವರ್ತ್ ಸ್ಟ್ರಕ್ಚರ್ ದೇನ್ ಇಲ್ಲೇನು ಡಯಾಗ್ರಾಮ್ ಅದು ಕೇಳಂಗಿಲ್ಲ. ಇಲ್ಲಾಂದ್ರೆ ಕರೆಕ್ಟ್ ಇದ್ದಿದ್ದು ಯಾವುದು ಅಂತೇಳಿ ಹಿಂಗ ಅವನೇ ಡಯಾಗ್ರಾಮ್ ಕೊಟ್ಟು ಆ ತರನು ವೆರಿ ಕಾಂಪ್ಲಿಕೇಟೆಡ್ ಮಾಡ್ಬೇಕಂದ್ರೆ ಮಾಡಿರ್ತಾನೆ. ಬಟ್ ಹೆಚ್ಚಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಾರ್ಮಲ್ ಥಿಯರಿ ಕ್ವಶನ್ಸ್ ಇರ್ತಾವ. ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಓನ್ಲಿ ಸ್ಟೇಟ್ಮೆಂಟ್ 2 ಕರೆಕ್ಟ್ ಅನ್ನೋದು ನೀಟ್ ಅದು ಆಗ್ತದೆ ನೋಡ್ರಿ. ನೀಟ್ ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ದು ಕ್ವಶನ್ಸ್ ಇರ್ತಾವ. KCT ಏನತ್ತ ನಾರ್ಮಲ್ ಇದಿರ್ತದ. ಇನ್ನೊಂದು ಕಾಮಿಡಿಕೆ ಅಂತೇಳಿ ಬರ್ತದ. ಸೊ ಅದಂತರೂ ವೆರಿ ಈಸಿಯೆಸ್ಟ್ ವೇದೊಳಗ ನೀವು ಸ್ಕೋರ್ ಮಾಡ್ಕೋಬಹುದು. ಬಟ್ KCT ನ ಮಾಸ್ಟರ್ ಪ್ಲಾನ್ ಇಟ್ಕೊಳ್ರಿ. ಯಾಕಂದ್ರೆ ಕಾಮಿಡಿಕೆ ಥ್ರೂ ಮತ್ತೆ ನೀವು ಇಂಜಿನಿಯರಿಂಗ್ ಅಲ್ಲಿ ತಗೊಂಡ್ರಿ ಅಂದ್ರೆ, ಯಾಕಂದ್ರೆ ನನಗೆ ಇಂಜಿನಿಯರಿಂಗ್ 15 year ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಗೆ ಆರಾಮ್ಸೆ ಕ್ಲಿಯರ್ ಆಗಿ ಇವತ್ತು KCT ಮುಖಾಂತರ ನೀವು ಇಂಜಿನಿಯರಿಂಗ್ ಸೀಟ್ ತಗೋಬಹುದು. ಇಲ್ಲಾಂದ್ರೆ ಕಾಮಿಡಿಕೆ ಮುಖಾಂತರ ತಗೋಬಹುದು. ಬಟ್ ಹೈಯರ್ ಫೀಸ್ ಆಗ್ತದೆ. ಅದು ಆಸ್ ಗುಡ್ ಆಸ್ ಲೈಕ್ ಎ ಮ್ಯಾನೇಜ್ಮೆಂಟ್ ಸೀಟ್ ಆದಂಗೆ ಆಗ್ತದೆ. ಬೆಟರ್ ಯು ಹ್ಯಾವ್ ಟು ಗೋ ಥ್ರೂ KCT ಅಂಡ್ ಗೆಟ್ ದಿ ಬೆಸ್ಟ್ ರ್ಯಾಂಕ್ ಇನ್ KCT. ಅಂಡ್ ಯಾರು ಮೆಡಿಕಲ್ ಇಂಟ್ರೆಸ್ಟೆಡ್ ಇದ್ದಾರಲ್ಲ, ಯು ಹ್ಯಾವ್ ಟು ಟ್ರೈ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇನ್ ನೀಟ್. ಓಕೆ, ಥ್ರೂ KCT ಮುಖಾಂತರ ನಿಮ್ಗೆ ಮತ್ತೆ ಬೇರೆ ಕೋರ್ಸಸ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಮತ್ತೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ತ? ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿದು ಇಲ್ಲಿ ಏನೇನ್ ಸ್ಟಡಿ ಮಾಡ್ರಪ್ಪ ಅಂದ್ರೆ ಕಂಪಲ್ಸರಿ ಎದ್ರ ಬಗ್ಗೆ, ಕರೋಜನ್ ಬಗ್ಗೆ, ಮತ್ತೆ ಯಾವ್ದ್ರಿ ಸರ್ ಅಂದ್ರೆ ಫ್ಯೂಯಲ್ ಸೆಲ್ಸ್ ಬಗ್ಗೆ ಒಂದಿಷ್ಟು, ಮತ್ತೆ ಯಾವ್ದು ಸ್ಟಡಿ ಮಾಡ್ಬೇಕ್ರಿ ಸರ್? ಪ್ಯಾರಡೈಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್. ಓಕೆ, ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಅಪಾರ್ಟ್ ಫ್ರಮ್ ದಟ್ ಸ್ವಲ್ಪ ಮಟ್ಟಿಗೆ ಕಾಲ್ರೋಚಸ್ ಲಾದು ಅದ್ರ ಮೇಲಿಂದ ನ್ಯೂಮೆರಿಕಲ್ಸ್. ಓಕೆ, ಸಮ್ ಡೆಫಿನಿಷನ್ಸ್ ಹ್ಯಾವ್ ಟು ಸ್ಟಡಿ. ಅಗ್ದಿ ಇನ್ನೊಂದು ಪ್ಲಾನ್ ಅದ ಚಾಪ್ಟರ್ ವೈಸ್ ಹೆಂಗ್ ಸೊಲ್ಯೂಷನ್ಸ್ ಕೊಟ್ಟಿತ್ತಲ್ಲ, ಹಂಗ್ ಬಯೋಮಾಲಿಕ್ಯೂಲ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಎಲ್ಲಾ ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಒಂದು 10 ಕಾನ್ಸೆಪ್ಟ್ಸ್ ನ ಪ್ಲಾನ್ ಮಾಡ್ತೈತ್ರಿ. ಓಕೆ, ಇವತ್ತೇ ಎಲ್ಲ ಇದೇ ಒಂದೇ ಕ್ಲಾಸ್ನಾಗ ಎಲ್ಲ ಹೇಳೋದಂದ್ರೆ ಹೈಲಿ ಇಂಪಾಸಿಬಲ್ ಅದು. ಇವಾಗ ಏನ್ ಹೇಳ್ತದಂದ್ರೆ ಔಟ್ಲೈನ್ ಅಲ್ಟಿಮೇಟ್ ಟಾರ್ಗೆಟ್ ಏನಿತ್ತಂತಂದ್ರ ಹೌ ಟು ಸ್ಕೋರ್ 16+ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ವಿತೌಟ್ ಸ್ಟಡಿ ಅಂತೇಳಿ ಆ ಕಾನ್ಸೆಪ್ಟ್ ನ ತಿಳಿಸ್ಲಿಕ್ಕೆ, ಅದ್ರ ಜೊತೆಗೆ ಮಾಸ್ಟರ್ ಪ್ಲಾನ್ ಅಪ್. ಸೊ ಎದಕ್ ರಿಸರ್ಚ್ ಅಂದ್ರೆ ಹೌ ಟು ಗೆಟ್ ಬಿಲೋ ರ್ಯಾಂಕ್ 1000 ಇನ್ KCT. ಓಕೆ, ನೀಟ್ ದೊಳಗಡೆ ನಿಮ್ದು ಎಫರ್ಟ್ ಏನಿದೆ, ಪ್ಲಾನ್ ಏನಿದೆ ಅದ್ರ ಪ್ರಕಾರನು ಓದ್ಕೋತ ಹೋಗ್ರಿ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಇರ್ತಾವ, ಇದು ಕೆಲಸ ಕೊಡಂಗಿಲ್ಲ. ಎಲ್ಲೆಲ್ಲಿ ನೆಗೆಟಿವ್ ಮಾರ್ಕ್ ಇರ್ತಾವ ಅಲ್ಲಿ ಈಗ ಬರೀ A ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ B ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ C ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ D ಹಾಕಿ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ. ಬಟ್ KCT ನೆಗೆಟಿವ್ ಇಲ್ಲ ಅಂತದಕ್ಕೆ ಅಪ್ಲಿಕೇಬಲ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು. ಇದು ಆದ ಬಳಿಕ ಕೆಮಿಕಲ್ ಕೈನೆಟಿಕ್ಸ್ ಹಾಫ್ ಲೈಫ್ ಮತ್ತೆ ರಿಸರ್ಚ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಸ್ವಲ್ಪ ಓವರ್ ಆಲ್ ಆಗಿನ ಹೇಳ್ಕೊತ ಹೋಗಿರ್ತದ. ಸ್ವಲ್ಪ ನೀವು ಲಿಸ್ಟ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸಸ್ ಏನದಲ್ಲ ಅವಾಗ ಚಾಪ್ಟರ್ ವೈಸ್ 10 ಕಾನ್ಸೆಪ್ಟ್ಸ್ ನ ಮಾಡಿ ಅದರದ್ದು ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಟ್ಟಿರ್ತ. ಸಬ್ಜೆಕ್ಟ್ ವೈಸ್, ಚಾಪ್ಟರ್ ವೈಸ್ ಎಲ್ಲ 4 ಸಬ್ಜೆಕ್ಟ್ ಇದು PCMB 4 ಕುರಿತು ಮಾಸ್ಟರ್ ಪ್ಲಾನ್ ನಿಮ್ದು ಬಿಫೋರ್ ದಿ ಎಕ್ಸಾಮ್. ಸೊ ನಾವ್ ಯಾವಾಗ ಫ್ರೀ ಇರ್ತೀವಲ್ಲ ಮಾಡಿ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿರ್ತದ. ಪಾಸಿಬಲ್ ಆದಷ್ಟು ಈಗ ಹೆಂಗ್ ಸೊಲ್ಯೂಷನ್ ಒಂದು 18 minutes ಒಂದು ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿತ್ತಲ್ಲ, ಹಂಗ ಮ್ಯಾಕ್ಸಿಮಮ್ ಹಾಫ್ an hour ದಷ್ಟು ಇಂಡಿವಿಜುವಲ್ ಸಬ್ಜೆಕ್ಟ್ ಮತ್ತೆ ಇಂಡಿವಿಜುವಲ್ ಚಾಪ್ಟರ್ ಮೇಲೂ ಕ್ಲಾಸಸ್ ಸಬ್ಸಿಕ್ವೆಂಟ್ಲಿ ಮಾಡಿಕೊಟ್ಟಿರ್ತ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಲಿಂಕ್ ಎಲ್ಲ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ಕೆಲವೊಬ್ರು ನಮ್ಗೆ ಸಿಕ್ತಂದ್ರೆ ಸೆಲ್ಫಿಶ್ ಆಗ್ತಾರೆ. ಡೋಂಟ್ ಬಿ ದ ಸೆಲ್ಫಿಶ್ ಇನ್ ದಿಸ್. ಓಕೆ, ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು. ಅದೇ ತರ ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್. ಸೊ ಡೋಂಟ್ ನೆಗ್ಲೆಕ್ಟ್ ದಟ್. ಓಕೆ, ಹೆಲೋ ಅಲ್ಕೇನ್ಸ್ ಮತ್ತೆ ಹೆಲೋ ಅರಿನ್ಸ್ ಚಾಪ್ಟರ್ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅಮೈನ್ಸ್, ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್, ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಸೊ ಫಸ್ಟ್ ನೀವ್ ಏನ್ ಥಿಯರಿ ಓದಿರಲ್ಲ ಒಂದ್ಸಲ ಕ್ವಿಕ್ ಗೆ ರಿಕಾಲ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ರೆಫರ್ ಮಾಡಿ.
ಸೊ ಎದ್ರ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದಾನಲ್ಲ ಅದೆಲ್ಲ ನಾವು ಮಾಸ್ಟರ್ ಪ್ಲಾನ್ ಅನಲೈಸಿಸ್ ಮಾಡಿ ಈಗ ಹೆಂಗ ಕೆಮಿಸ್ಟ್ರಿ ಸೊಲ್ಯೂಷನ್ಸ್ ತಗೊಂಡಿತ್ತಲ್ಲ ಹಂಗ ಬಯೋಮಾಲಿಕ್ಯೂಲ್ಸ್ ಮಾಡ್ಕೊಡ್ತೈತಿ, ಎಲೆಕ್ಟ್ರೋ ಕೆಮಿಸ್ಟ್ರಿ ಮಾಡ್ಕೊಡ್ತೈತಿ, ನೆಕ್ಸ್ಟ್ ಆಲ್ಕೋಹಾಲ್ ಸ್ಪಿನಾಲ್ಸ್ ಈ ತರಸದು ಅಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಯಾಕ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದ KCET ಗೆ ಮತ್ತೆ ನೀಟ್ಗೆ ಎರಡಕ್ಕ. ಸೊ ಬಯಾಲಜಿದೊಳಗ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅದನ್ನು ಡಿಸ್ಕಷನ್ ಮಾಡಿರ್ತದಂತೆ. ಸೊ ಇದೇ ತರ ನಿಮ್ಗೆ ಕೆಮಿಸ್ಟ್ರಿದು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನೆಕ್ಸ್ಟ್ ಫಿಸಿಕ್ಸ್ ನೆಕ್ಸ್ಟ್ ಬಯಾಲಜಿದು ಸೊ ಸಬ್ಸಿಕ್ವೆಂಟ್ ಕ್ಲಾಸಸ್ ಗಳದಾಗ ಮಾಡ್ಕೊಟ್ಟಿರ್ತ. ಇನ್ನೊಂದಿಷ್ಟು ಫಿಸಿಕ್ಸ್ ಒಂದಿಷ್ಟು ಹೇಳ್ತದ ನೋಡ್ರಿ ಇಲ್ಲಿ. ಸೊ ಇವಾಗ ಹೆಂಗ್ ಹೇಳ್ದೇವಲ್ಲ ಇದೇ ತರನ ಚಾಪ್ಟರ್ ವೈಸ್ ನ ಫಿಸಿಕ್ಸ್ ದಾಗ ನೀವು ಫೋಕಸ್ ಮಾಡ್ಲಿಕ್ಕೆ ಯಾವ್ಯಾವ ಸ್ಟಡಿ ಮಾಡ್ಬೇಕ್ರಿ ಸರ್? ಫಸ್ಟ್ ಅಂಡ್ ಪ್ರಿಮೋಸ್ಟ್ ನೀವು ಎದಕ್ಕೆ ಹಿಟ್ ಮಾಡಿಬಿಡ್ರಿ ಅಂದ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಯು ಹ್ಯಾವ್ ಟು ಸ್ಟಡಿ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಈ ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಕನಿಷ್ಠ ಅಂತಂದ್ರೆ ಇದ್ರ ಮೇಲೆ ಒಂದು 3 to 4 ಕ್ವಶನ್ಸ್ ಬಹಳ ಈಸಿಯಾಗಿ ಅಪಿಯರ್ ಆಗ್ತಾವ, ಮತ್ತೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ಕೋಬಹುದು. ಅದರ ಪರ್ಟಿಕ್ಯುಲರ್ಲಿ ಯಾವ್ದಪ್ಪ ಅಂದ್ರೆ ಸೆಮಿ ಕಂಡಕ್ಟರ್ಸ್ ಎಕ್ಸಾಂಪಲ್ಸ್ ಇಂಟ್ರನ್ಸಿಕ್ ಎಕ್ಸ್ಟ್ರನ್ಸಿಕ್ ಎನ್ ಟೈಪ್ ಪಿ ಟೈಪ್ ಮೊನ್ನೆ ಅದು MCQs ದಾಗ ಎಷ್ಟು ಸಿಂಪಲ್ ಕೇಳಿದ್ರಲ್ಲ ಆ ತರ ಡಿಫ್ರೆನ್ಸಸ್ ಅವ್ರದ್ದು ಸ್ಟಡಿ ಮಾಡಿ ಇಟ್ಕೊಳ್ರಿ, ಅವಾಗ ನಿಮ್ಗೆ ಆರಾಮ್ಸೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಿ ಅಂದ್ರೆ ರೆಕ್ಟಿಫೈರ್ಸ್ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಬೌಟ್ ದ ಎನರ್ಜಿ ಗ್ಯಾಪ್ ಬ್ಯಾಂಡ್ ವಿಡ್ತ್ ಸೇರಿದ ಮೇಲೆ. ಸೊ ಎನರ್ಜಿ ಗ್ಯಾಪ್ ಯಾವ್ದಕ್ಕೆ 0 ಇದೆ, ಯಾವ್ದಕ್ಕೆ ಸೊ ಎಷ್ಟು ಸೆಮಿ ಕಂಡಕ್ಟರ್ಸ್ಗೆ ಎಷ್ಟು, ಇನ್ಸುಲೇಟರ್ಸ್ಗೆ ಎಷ್ಟು, ಕಂಡಕ್ಟರ್ಸ್ಗೆ ಎಷ್ಟು ಅಂತೇಳಿ ಸೊ ಅದರದ್ದು ಒಂದು ಅಗ್ದಿ ಮಾಸ್ಟರ್ ಪ್ಲಾನ್ ಕೊಟ್ಟು ಸೊ ಅದ್ರ ಮೇಲೆ ಸಿನಾಪ್ಸಿಸ್ ನ ಡಿಸ್ಕಷನ್ ಮಾಡಿ PYQs ಅಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಯಾವ ತರ ಅದ್ರ ಮೇಲೆ ಫೋಕಸ್ ಮಾಡಿದಾನ ಸೊ ಅದ್ರದ್ದು ಡಿಸ್ಕಷನ್ ತಗೋತದಂತೆ. ಸೊ ಒಂದೇ ದಿನದಾಗಿ ಎಲ್ಲಾನು ಕಂಪ್ಲೀಟ್ ಮಾಡಕ್ ಆಗಂಗಿಲ್ಲ. ಸೊ ಆಕ್ಚುಲಿ ನಮ್ದು ಮಾಸ್ಟರ್ ಪ್ಲಾನ್ ಏನಿತ್ತಂದ್ರೆ 30 days ಅಗ್ದಿ ಬೆಸ್ಟ್ ವೇದೊಳಗಡೆ ಕ್ರಾಶ್ ಕೋರ್ಸ್ ನ ಮಾಡ್ಬೇಕಿತ್ತು ಆನ್ಲೈನ್ ಆಫ್ಲೈನ್. ಬಟ್ ವಿ ಆರ್ ಬಿಸಿ ವಿತ್ ವೆಕೇಶನ್ ಅಂಡ್ ಸಮ್ ಅದರ್ ವರ್ಕ್, ಸೊ ವಿ ಆರ್ ಅನೇಬಲ್ ಟು ಕ್ಯಾರಿ ಔಟ್ ದಟ್ ಕ್ರಾಶ್ ಕೋರ್ಸ್ ಓನ್ಲಿ ಫಾರ್ ದಿಸ್ ಇಯರ್. ನೆಕ್ಸ್ಟ್ ಇಯರ್ ಆರಾಮ್ಸೆ ಮಾಡ್ತೈತಿ. ಸೊ ಅದಕ್ಕೆ ಈ ವರ್ಷ ಎಷ್ಟು ಮ್ಯಾಕ್ಸಿಮಮ್ ಆಗ್ತದ ಯೂಟ್ಯೂಬ್ ಮುಖಾಂತರ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕೊಟ್ಟಿರ್ತದೆ, ಮತ್ತೆ ನಮ್ಮ ಆ್ಯಪ್ ಮುಖಾಂತರ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಇನ್ನು ಯಾರು SPUC ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡಿಲ್ಲಲ್ಲ ಸೊ SPUC ಅಂತೇಳಿ ನೀವು ಸರ್ಚ್ ಮಾಡ್ರಿ, SPUC ಕೋಚಿಂಗ್ ಅಂತೇಳಿ ಗೂಗಲ್ ಪ್ಲೇ ಸ್ಟೋರ್ ಒಳಗಡೆ SPUC ಕೋಚಿಂಗ್ ಅಂತೇಳಿ ಸರ್ಚ್ ಮಾಡಿ ಪ್ಲೇ ಸ್ಟೋರ್ ಮುಖಾಂತರ ನೀವು ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಸೊ ಅಲ್ಲಿ ಯಾವಾಗ ಲೈವ್ ಕ್ಲಾಸ್ ಕಂಡಕ್ಟ್ ಮಾಡ್ತೀವಲ್ಲ ನಿಮಗೆ ಆರಾಮ್ಸೆ ವಾಚ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ಸೊ ಯೂಟ್ಯೂಬ್ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಲೈವ್ ಕ್ಲಾಸ್ ಲಿಂಕ್ ನ ಬಂದ್ಬಿಡ್ತೈತಿ. ಯಾಕಂದ್ರೆ ನಾವು ಲಿಂಕ್ ಇನ್ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರಿಗೆ ಕಳ್ಸ್ಕೊತ್ ಕುಂದ್ರಂಗಿಲ್ಲ. ಒಂದು ಟೆಲಿಗ್ರಾಮ್ ಚಾನಲ್ ಇದೆ SPUC ಸೊ ಟೆಲಿಗ್ರಾಮ್ ದೊಳಗಡೆನು ಹಾಕಿರ್ತದ, ಬಿಟ್ರೆ ಫೇಸ್ಬುಕ್ ಗೆ ಇಲ್ಲಾಂದ್ರೆ ಇಲ್ಲಿ ಯಾವ್ದಕ್ಕೆ ಹಾಕಿರ್ತೀರಿ ಸರ್ ಅಂತಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅದು ಇಟ್ಟಿರ್ತದೆ. ಸೊ ಬೆಟರ್ ಇಫ್ ಯು ಸಬ್ಸ್ಕ್ರೈಬ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. Okay, so semiconductor electronics you have to study. Next, apart from this, very most important EMW, that is electromagnetic waves. ಯಾವುದೇ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ರಿ. 1 or 2 questions very easy questions ನ ಬಂದ್ಬಿಡ್ತಾ ಇದ್ರ ಮೇಲೆ. 1 or 2 questions electromagnetic. So ಎದ್ರ ಮೇಲೆ ರಿಸರ್ಚ್ waves ದ ಮೇಲೆ. Next, you have to study concern to the so physics very important about the so paramagnetic, ferromagnetic ಮತ್ತೆ diamagnetic so materials. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ್ರಿ. ಅಗ್ದಿ ಚಾಪ್ಟರ್ ವೈಸ್ ಮತ್ತ ಅದರ ಕಾನ್ಸೆಪ್ಟ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿರ್ತದಂತ. ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅದೇನ್ ಡಿಫ್ರೆನ್ಸಸ್ ಬರ್ಸಿವಲ್ಲ ತೆರಿಗೆ ಅದೇ ತರನೇ ಡಿಫ್ರೆನ್ಸಸ್ ಓದಿ ಸ್ವಲ್ಪ ಎಕ್ಸಾಂಪಲ್ಸ್ ನ ಜಾಸ್ತಿ ನೆನ್ಪಿಟ್ಕೋರಿ. ಪ್ಯಾರಾಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಫೆರೋಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಡಯಾಮ್ಯಾಗ್ನೆಟಿಕ್ ಎಕ್ಸಾಂಪಲ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಕನ್ಸರ್ನ್ ಟು ದಿಸ್ ಎದ್ರ ಬಗ್ಗೆ ರೀ ಸರ್ ಅಂತಂದ್ರ ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಸಿಟಿದೊಳಗಡೆ ಓಮಿಕ್ ಮಟೀರಿಯಲ್ ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ ನಾನ್ ಓಮಿಕ್ ಮಟೀರಿಯಲ್. ಓಕೆ, ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಕಾನ್ಸೆಪ್ಟ್. ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್, ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ. ಅದೇ ತರನೇ ಸೊ ಪೋಲಾರ್ ಮತ್ತೆ ನಾನ್ ಪೋಲಾರ್ ಸೊ ಡೈ ಎಲೆಕ್ಟ್ರಿಕ್ಸ್ ಸ್ಟಡಿ ಮಾಡ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಕೆಲವೊಂದಿಷ್ಟು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಎಸ್ಪೆಷಲಿ ಫಸ್ಟ್ PUC ಫಿಸಿಕ್ಸ್ ಒಳಗಡೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಚಾಪ್ಟರ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಆ ಚಾಪ್ಟರ್ ನ ಯಾವುದೇ ಕಾರಣಕ್ಕೂ ಫಸ್ಟ್ ಗೆ ಅದೇ ಓದ್ರಿ. ಯಾಕಂದ್ರೆ ಎಂಟೈರ್ ಫಿಸಿಕ್ಸ್ ಹೆಲ್ಪ್ ಆಗ್ತದೆ. ಯೂನಿಟ್ಸ್ ಅಂಡ್ ಸೊ ಡೈಮೆನ್ಷನ್ಸ್, units and dimensions chapter you have to study that very helpful for all the so chapters in PUC2 physics as well as in PUC2 chemistry. Not only in first PUC, second PUC but also first PUC ಗೂ helpful ಆಗ್ತದೆ. units and dimensions ಒಂದು 50 units ಮತ್ತೆ ಅವಕರದ dimensions ಮತ್ತೆ units
ಸೊ ಲಿಸ್ಟ್ ಔಟ್ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಟ್ ಫಸ್ಟ್ ಪಿ ಯು ಸಿ ಫಿಸಿಕ್ಸ್ ನೇ ಸ್ಕೇಲಾರ್ ಅಂಡ್ ವೆಕ್ಟರ್. ಓಕೆ, ಸ್ಕೇಲಾರ್ ಅಂಡ್ ವೆಕ್ಟರ್ ದ ಕಾನ್ಸೆಪ್ಟ್ ಯು ಹ್ಯಾವ್ ಟು ಸ್ಟಡಿ ದಿಸ್. ಸ್ಕೇಲಾರ್ ಅಂಡ್ ವೆಕ್ಟರ್ ಎವರ್ ಗ್ರೀನ್ ಕ್ವಶನ್ ಆಗ್ತದೆ. ಒಂದು 25 to 30 ಸ್ಕೇಲಾರ್ಸ್, 25 to 30 ವೆಕ್ಟರ್ಸ್ ನ ಲಿಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಆರಾಮ್ಸೆ ನಿಮ್ಗೆ 1 ಮಾರ್ಕ್ ನ ಹೆಲ್ಪ್ ಆಗ್ತದೆ ನೋಡ್ರಿ. ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್, ಸ್ಕೇಲಾರ್, ವೆಕ್ಟರ್, ಯು ಹ್ಯಾವ್ ಟು ಸ್ಟಡಿ ದೀಸ್. ಅಪಾರ್ಟ್ ಫ್ರಮ್ ದಟ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಮೆಕ್ಯಾನಿಕಲ್, ಸೊ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಇದು ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಪಕ್ಕ ಒಂದು ಕ್ವಶನ್ ಬಂದೇ ಬರ್ತೈತಿ ಫ್ಲೂಯಿಡ್ಸ್ 1 or 2 ಕ್ವಶನ್ಸ್ ವಿಲ್ ಗೆಟ್. ಅದೇ ತರನೇ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಯಾಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಗಳಿಗೆ ಮತ್ತೆ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದರೊಳಗಡೆ ಹುಕ್ಸ್ ಲಾ ಅದು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಸಂಬಂಧ ಕಂಪಲ್ಸರಿ ಪ್ರಿಪರೇಷನ್ ಮಾಡ್ಕೊಳ್ರಿ. ಆ ಚಾಪ್ಟರ್ ಅವು ಏನ್ ಮೆನ್ಷನ್ ಮಾಡಿದೀವಲ್ಲ, ಸೊ ಹಿಂಗ ಒಂದು ಮಾಸ್ಟರ್ ಪ್ಲಾನ್ ನ ಬಂದ್ಬಿಡ್ತೈತಿ ಕಂಪ್ಲೀಟ್ ಎಲ್ಲಾ ಫಿಸಿಕ್ಸ್ ಇದು, ಕೆಮಿಸ್ಟ್ರಿದು, ಮ್ಯಾಥಮೆಟಿಕ್ಸ್ ಇದು, ಬಯಾಲಜಿದು. ಸೊ ಇವಾಗ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕೆಮಿಸ್ಟ್ರಿ ಡಿಸ್ಕಷನ್ ಮಾಡಿದೆವು, ಕೆಲವೊಂದಿಷ್ಟು ಸೊ ಫಿಸಿಕ್ಸ್ ಡಿಸ್ಕಷನ್ ಮಾಡಿದೇವಲ್ಲ. ಸೊ ಇದೇ ತರನೇ ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿದು ಹೋಗಿ ಇವತ್ತಿನ ಲೈವ್ ಕ್ಲಾಸ್ ನ ಕಂಪ್ಲೀಟ್ ಮಾಡಿಕೊಟ್ಟಿರ್ತ. ಸೊ ಕ್ಲಾಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್. ಕೆಲವೊಬ್ರು 1 or 2 minutes ದಷ್ಟು ವಿಡಿಯೋನ ವಾಚ್ ಮಾಡ್ತೀರಿ ಮತ್ತೆ ಲೈವ್ ಕ್ಲಾಸ್ ನ ವಾಚ್ ಮಾಡ್ತೀರಿ, ಅದರದಿಂದ ಏನು ಯೂಸ್ ಆಗಿಲ್ಲ. ನಾವು ಏನ್ ಹೇಳಿವಿ ಅನ್ನೋದು ಕಂಪ್ಲೀಟ್ ಆಗಿ ವಾಚ್ ಮಾಡಿದಾಗ ಗೊತ್ತಾಗ್ತದೆ. 1 or 2 minutes ಮೀನಿಂಗ್ಲೆಸ್ ಅದು. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಒಂದಿಷ್ಟು ಹೇಳ್ಕೊಟ್ಟಿರ್ತದೆ ನೋಡ್ರಿ, ಏನೇನು ಸ್ಟಡಿ ಮಾಡ್ಬೇಕು ಹೆಚ್ಚಾಗಿ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಕ ಅಂತ. ಓಕೆ, ಈ ಕುರಿತು ಮಾಸ್ಟರ್ ಪ್ಲಾನ್ ಹೋಗೋಣ ಅಂತ. ಇದು ಹೆಂಗಂದ್ರೆ ಬ್ರೀಫ್ ಔಟ್ಲೈನ್, ಯಾವ ತರ ಮುಂದಿನ ಪ್ಲಾನ್ ಇದೆ ಅನ್ನೋದಕ್ಕೆ ಬ್ರೀಫ್ ಒಂದು ಔಟ್ಲೈನ್ ನ ಕೊಟ್ಟು ನೆಕ್ಸ್ಟ್ ಏನ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಡಿಸ್ಕಷನ್ ತಗೋತೀವಲ್ಲ, ಈಗ ಹೇಳಿದೇವಲ್ಲ ಸ್ಕೇಲಾರ್ ಅಂಡ್ ವೆಕ್ಟರ್ಸ್, ಅದ್ರ ಮೇಲೆ ನಾವು ಒಂದಿಷ್ಟು ಸಿನಾಪ್ಸಿಸ್ ಮಾಡಿಸಿ ಅದರದೇ ಕ್ವಶನ್ಸ್ ನ ಡಿಸ್ಕಷನ್ ಪ್ರೀವಿಯಸ್ ಇಯರ್ ಏನೇನ್ ಕೇಳಿದ ಒಂದು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅದರದ್ದು ಒಂದು 2 ಅಥವಾ 3 ಪೇಜ್ ದಷ್ಟು ಸಿನಾಪ್ಸಿಸ್ ಮಾಡಿ ಸೊ PYQs ನ ಬಿಡಿಸಿರ್ತದೆ. 10 years PYQs ನ ರೆಫರ್ ಮಾಡಿರ್ತದೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅದ್ರ ಮೇಲೆ ಒಂದು 3-4 ಪೇಜಸ್ ಸಿನಾಪ್ಸಿಸ್ ಮಾಡಿ ಆಲ್ಮೋಸ್ಟ್ ಅದು ನೆಕ್ಸ್ಟ್ ಕ್ಲಾಸಿಗೆ ಏನ್ ಮಾಡ್ತದೆ ಅಂತಂದ್ರೆ ಅದು ಕ್ವಶನ್ ವಿತ್ ಆನ್ಸರ್ಸ್ ಸಿನಾಪ್ಸಿಸ್ ಡಿಸ್ಕಷನ್ ಇತ್ತು ಅಂತಂದ್ರೆ ಹಿಂಗ್ ಬರ್ಕೋತ್ ಕುಂದಂಗಿಲ್ಲ, ಡಿಜಿಟಲ್ ಬೋರ್ಡ್ ಮೇಲೆ ಹಾಕಿ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಎಲಾಬ್ರೇಟ್ ಮಾಡಿಬಿಟ್ಟಿರ್ತದೆ. ಯಾಕಂದ್ರೆ ಆದಷ್ಟು ಫಾಸ್ಟ್ ಆಗಿ ಶಾರ್ಟ್ ಟೈಮ್ ಹೈಯೆಸ್ಟ್ ಪೋರ್ಷನ್ ಕವರ್ ಮಾಡ್ಲಿಕ್ಕೆ ಪ್ಲಾನ್ ಇದಿರ್ತದೆ ನೋಡಿ. ಸೊ ಇವಾಗ ಮ್ಯಾಥಮೆಟಿಕ್ಸ್ ಒಂದಿಷ್ಟು ನಿಮ್ಗೆ ಹೇಳ್ಕೊಟ್ಟಿರ್ತದೆ ಏನ್ ಸ್ಟಡಿ ಮಾಡ್ಬೇಕು, ಮ್ಯಾಥಮೆಟಿಕ್ಸ್ ಯಾವ ತರ ಪ್ಲಾನ್ ಪ್ರಕಾರ ಹೋಗ್ಬೇಕು. ಯಾಕಂದ್ರೆ ಕೆಲವೊಬ್ರು ಸೊ ಇಂಜಿನಿಯರಿಂಗ್ ಲೈನಿಗೆ ಬರೋರು ಇರ್ತೀರಿ, ಇನ್ನು ಕೆಲವೊಬ್ರು ಮೆಡಿಕಲ್ ಲೈನಿಗೆ ಹೋಗೋರು ಇರ್ತೀರಿ. ಮೆಡಿಕಲ್ ಲೈನಿಗೆ ಹೋಗೋರು ಸೊ ಬಯಾಲಜಿ ಕ್ಯಾನ್ ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಅಟ್ ಲೀಸ್ಟ್ ಈಗಾರ ಒಂದಿಷ್ಟು ಡಿಸೈಡ್ ಮಾಡ್ರಿ. ಕೆಲವೊಬ್ರು ಇನ್ನೂ ಹೆಂಗಂತಾರಂದ್ರೆ ಸರ್ ನಮ್ದು ರ್ಯಾಂಕ್ ಬಂದರೆ ಬರ್ಲಿ, ಬಂದ್ ಬಳಕ ಡಿಸೈಡ್ ಮಾಡ್ತೇವೆ. ಅಲ್ಲಪ್ಪ, ಈಗ ಅಟ್ ಲೀಸ್ಟ್ ಫೋಕಸ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಇಂಜಿನಿಯರಿಂಗ್ ಲೈನಿಗೆ ಹೋಗ್ತದೆ ಮ್ಯಾಥಮೆಟಿಕ್ಸ್ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಮೆಡಿಕಲ್ ಲೈನಿಗೆ ಹೋಗ್ತಿದ್ರೆ ಸೊ ದಟ್ ಬಯಾಲಜಿ ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಬಯಾಲಜಿ ಇಲ್ಲಾರ್ದವ್ರಂತೂ ಸೊ ಸ್ಟ್ರಾಂಗ್ಲಿ ದೇ ಹ್ಯಾವ್ ಟು ಜಾಯಿನ್ ಟು ದ ಇಂಜಿನಿಯರಿಂಗ್ ಬೇಸ್ಡ್ ಆನ್ ದಿ ಮ್ಯಾಥಮೆಟಿಕ್ಸ್ ಪ್ರಿಪರೇಷನ್ ರಾದರ್ ದಾನ್ ಗೋಯಿಂಗ್ ಬಯಾಲಜಿ. ಯಾಕಂದ್ರೆ ಸ್ಟಾಟಿಸ್ಟಿಕ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅವರು ಅಡ್ವಾನ್ಸ್ ನ ತಗೊಂಡ್ಬಿಟ್ಟಿರ್ತಾರೆ. ಈಗ ಏನಪ್ಪಾ ಅಂದ್ರೆ ಯಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಡೈಲಮಾದಾಗ ಇರ್ತಾರ ಅಂದ್ರೆ ಬಯಾಲಜಿ ತಗೊಂಡವ್ರು. ಸೊ ಅಟ್ ಲೀಸ್ಟ್ ಈಗ ಡಿಸೈಡ್ ಮಾಡಿದಾರೆ ಅಂದ್ರೆ ಈ 20-30 ಡೇಸ್ ಒಳಗಡೆ ಹೆಂಗೋ ನೀವು ಥಿಯರಿ ಅಂತೂ ಪಾಸ್ ಆಗ್ತೀರ ಅನ್ನೋದು, ಸ್ಕೋರ್ ಮಾಡ್ಕೋತೀರ ಅನ್ನೋದು ಒಂದು ಕ್ಲಾರಿಟಿ ಆಯ್ತು. ಮ್ಯಾಥಮೆಟಿಕ್ಸ್ ವಾಲ್ ಅನ್ನೋರು ಬಯಾಲಜಿ ಫೋಕಸ್ಡ್ ಜಾಸ್ತಿ ಇರ್ಲಿ, ಇಲ್ಲ ಸರ್ ನಾನು ಬಯಾಲಜಿ ವಾಲ್ ಅನ್ನೋರು ಮ್ಯಾಥಮೆಟಿಕ್ಸ್ ಮೇಲೆ ಫೋಕಸ್ ಜಾಸ್ತಿ ಇರ್ಲಿ. ಅಟ್ ಲೀಸ್ಟ್ ಇವಾಗರೆ ಸ್ಕೋರ್ ಮಾಡ್ಕೊಳಕ್ ನಿಮಗೆ KCET-ಗೆ ಇಲ್ಲಾಂದ್ರೆ ನೀಟ್ ದೊಳಗಡೆ ಹೆಲ್ಪ್ ಆಗ್ತದೆ. ಇಂಜಿನಿಯರಿಂಗ್ ಅನ್ನೋರು ಮ್ಯಾಥಮೆಟಿಕ್ಸ್ ಫೋಕಸ್ ಇರ್ಲಿ, ಸೊ ಮೆಡಿಕಲ್ ಲೈನಿಗೆ ಹೋಗೋರು KCET ಜೊತೆಗೆ ನೀಟ್ ಹೆಚ್ಚಿನ ಫೋಕಸ್ ಇರ್ಲಿ. ಸರಿ ಸರ್, ಹಾಗಾದ್ರೆ ಇದ್ರಾಗ ಏನೇನಾರು ಸ್ಟಡಿ ಮಾಡೋಣ್ರಿ ಬೆಸ್ಟ್ ವೇದೊಳಗಡೆ ಅಂತಂದ್ರೆ ನಿಮಗ ಮತ್ತ ಹೊಳ್ಳಿ ಹೆಂಗ್ ಥಿಯರಿದಾಗ ಹೇಳಿದವಲ್ಲ ಮೆಟ್ರೈಸಿಸ್ ದಿ ಬೆಸ್ಟ್ ವೇದೊಳಗಡೆ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಓಕೆ, ಅಲ್ಲಿ KCET ಒಳಗಡೆ ಸ್ಕೋರ್ ಮಾಡ್ಕೊಳಕು ಸೊ ಮೆಟ್ರೈಸಿಸ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಅದ್ರ ಪರ್ಟಿಕ್ಯುಲರ್ಲಿ ಆರ್ಡರ್ದ ಮೇಲೆ ಇಲ್ಲ ಅಂತಂದ್ರೆ ಸೊ ಸಿಂಪಲ್ ವೇದೊಳಗಡೆ ಅದರದ್ದು ಎಡಿಷನ್ ಸಬ್ಸ್ಟ್ರಾಕ್ಷನ್ ಈಕ್ವಾಲಿಟಿ ಆಫ್ ಮೆಟ್ರೈಸಿಸ್ ಮೇಲೆ ಅಲ್ಲೇ ಒಂದು ಏನು ಕ್ವಶನ್ ಕೇಳಬಹುದು. ನೆಕ್ಸ್ಟ್ ಸರ್ತ ಡಿಟರ್ಮಿನೆಂಟ್ ಚಾಪ್ಟರ್, ಡೋಂಟ್ ನೆಗ್ಲೆಕ್ಟ್ ದಿಸ್ ಡಿಟರ್ಮಿನೆಂಟ್ ಚಾಪ್ಟರ್. ಬಹಳ ಈಸಿ ಮತ್ತೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗ್ತದೆ. ಡಿಟರ್ಮಿನೆಂಟ್ಸ್ ಬಂತು ಅಂತಂದ್ರೆ ಅಬ್ವಿಯಸ್ಲಿ ನೀವು ವೆಕ್ಟರ್ ಆಲ್ಜಿಬ್ರಾ, ಓಕೆ ವೆಕ್ಟರ್ ಆಲ್ಜಿಬ್ರಾ ಹ್ಯಾವ್ ಟು ಸ್ಟಡಿ. ಇವು ಹೆಂಗಾವ ಅಂದ್ರೆ ಇದೇ ಫ್ಲೋದಾಗೆ ಸ್ಟಡಿ ಮಾಡ್ರಿ. ಯಾವ್ದಾರ ಓದ್ಕೊತ ಕುಂದ್ರೆ ಬೇಡ್ರಿ, ಯಾಕಂದ್ರೆ ನಿಮ್ಗೆ ಈಸಿಯಸ್ಟ್ ವೇದೊಳಗಡೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗ್ತದೆ. ಅದು ಆದ ಬಳಿಕ 3D. ಸೊ ಎಷ್ಟು ಫಸ್ಟ್ ಅಂಡ್ ಪ್ರಿಮೋಸ್ಟ್ ಈ 4 ಚಾಪ್ಟರ್ಸ್ 2 ದಿನದ ಪ್ಲಾನ್ ಪ್ರಕಾರ ಹಾಕೊಂಡು ಸೊ ಕಂಪ್ಲೀಟ್ ಮಾಡ್ಕೊಂಡ್ ಬಿಡ್ರಿ.
ಸರ್ 3D ಒಳಗಡೆ ವೆಕ್ಟರ್ ಒಳಗಡೆ ಏನ್ ಸ್ಟಡಿ ಮಾಡ್ಬೇಕಂದ್ರೆ ಒಂದು DCS ಡೈರೆಕ್ಷನ್ ಕೊಸೈನ್ಸ್ ಪಕ್ಕ ಕ್ವಶನ್ ಆಗ್ತದೆ ಅದು ಡೈರೆಕ್ಷನ್ ಕ್ವಶನ್ಸ್. ನೆಕ್ಸ್ಟ್ ಕಾಂಪೋನೆಂಟ್ ಆಫ್ ದಿ ಐ ಕ್ಯಾಪ್, ಐದು ಕಾಂಪೋನೆಂಟ್, ಜೆದ್ ಕಾಂಪೋನೆಂಟ್ ಮತ್ತೆ ಕೆದ್ ಕಾಂಪೋನೆಂಟ್ ಅಂತೇಳಿ. ಸೊ ಅಲ್ಲಿ ಅಗ್ದಿ ಮಾಸ್ಟರ್ ಪ್ಲಾನ್ ತಗೋತದ ಚಾಪ್ಟರ್ ವೈಸ್. ಮತ್ತೆ ಸಿನಾಪ್ಸಿಸ್ ನ ತಗೊಂಡು ವೆಕ್ಟರ್ ಆಲ್ಜಿಬ್ರಾ ಹೇಳೋ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ಮೆಟ್ರೈಸಿಸ್ ಹೇಳೋ ಮುಂದೆ ಮೆಟ್ರೈಸಿಸ್ ಓದ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ಡಿಟರ್ಮಿನೆಂಟ್ ಓದ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ನೆಕ್ಸ್ಟ್ 3D ಓದ ಮುಂದೆ ಏನೇನು ಅಂತೇಳಿ ಅಗ್ದಿ ಚಾಪ್ಟರ್ ವೈಸ್ ನ ಪ್ಲಾನ್ ಪ್ರಕಾರ ಬರ್ತೈತದ. ಇವಾಗ ಏನದಲ್ಲ ಬ್ರೀಫ್ ಔಟ್ಲೈನ್ ನ ಕೊಡತ್ತೀವಿ. ಕಂಪ್ಲೀಟ್ 4 ಸಬ್ಜೆಕ್ಟ್ ನಿಮ್ಗೆ ಹೆಂಗಂದ್ರೆ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ದಾಗ ಒಂದು ಗ್ರಿಪ್ ಬರ್ಬೇಕದ. ಇನ್ನಾದ್ರೂ ಕೆಲವೊಬ್ರು ಊರ್ ತಿರ್ಯಾಳಕತ್ತಿದಾರ, ಅವ್ರಿಗೆ ಊರ್ ತಿರ್ಯಾಡೋರಿಗೆ ಹಿಂಗ್ ಟಾರ್ಗೆಟ್ ಇಟ್ರೆ ಅದೇನ್ ಬರೋದಲ್ಲ ಬಿಡೋದಲ್ಲ. ಯಾಕಂತಂದ್ರೆ ಕರೆಕ್ಟ್ ಆಗಿ ಓದೋರ್ದೇ ರ್ಯಾಂಕ್ ಬರ್ತಾ ಇರಲ್ಲ. ಇನ್ ಕೆಲವೊಬ್ರು ಹಬ್ಬ ಮಾಡ್ಕೊತ, ಜಾತ್ರೆ ಮಾಡ್ಕೊತ, ಮತ್ತೆ ರಿಲೇಟಿವ್ಸ್ ಊರಿಗೆ ಹೋಗ್ಕೊತ, ಟ್ರಿಪ್ ಮಾಡ್ಕೊತ ಹೋಗಿದಾರ. ಅವ್ರು ಜಸ್ಟ್ ನಾರ್ಮಲ್ ಆಗಿ ಏನು ಆಗಳ ಹೇಳಿದೇವಲ್ಲ ಅವ್ರಿಗೆ ಅದು ಹೆಲ್ಪ್ ಆಗ್ತದೆ ನೋಡ್ರಿ. ಯಾವ ತರ ಅಂತಂದ್ರೆ ವಿತೌಟ್ ಸ್ಟಡಿ ಹೌ ಟು ಸ್ಕೋರ್ 16+ ಇನ್ KCET. ಓಕೆ, 16+ ಆದ್ರ ಆಗ್ಬೋದು, 20+ ಆದ್ರ ಆಗ್ಬೋದು, 30+ ಆದ್ರ ಲಕ್ ಬೈ ಚಾನ್ಸ್ ಅಂತಂದಂಗೆ. ಓಕೆ, ಸೊ ಅದಕ್ಕೆ ಫಸ್ಟ್ ಅದನ್ನ ಒಮ್ಮೆಲೆ ಡೈರೆಕ್ಟ್ ಆಗಿ ಫಸ್ಟ್ ಗೆ ಅದೇ ಅಲ್ಲ, ನಿಮ್ಗೆ ಗೊತ್ತಿದ್ದ ಟ್ಯಾಕಲ್ ಮಾಡಿದ ಬಳಕ ಗೊತ್ತಿಲ್ಲಾರ್ದನ್ನ ಬರೀ BCDA ಅಂತೇಳಿ ಹಿಂಗೆ ಹಾಕಿದ್ರೆ ಅಂದ್ರೆ ಆರಾಮ್ಸೆ ನಿಮ್ಗೆ ಅಷ್ಟು ಹೆಲ್ಪ್ ಆಗ್ತದೆ. ಓಕೆ, ಸೊ ಇದು ಎಸ್ಪೆಷಲಿ ಕೆಲವೊಂದು ಸ್ಟೂಡೆಂಟ್ಸ್ ಡಿಫ್ರೆನ್ಸಿಯೇಷನ್ ಬಹಳ ನೆಗ್ಲೆಕ್ಟ್ ಮಾಡಿರ್ತಾರ, ಅಲ್ಲಿ ಥೇರಿಗೂ ನೆಗ್ಲೆಕ್ಟ್ ಮಾಡಿರ್ತಾರ. ಸೊ ಡಿಫ್ರೆನ್ಸಿಯೇಷನ್ ಇವಾಗನು ನೆಗ್ಲೆಕ್ಟ್ ಮಾಡಕ್ ಹೋಗ್ತಾರ, ಒಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಸ್ಟಾರ್ ಕೊಟ್ರು ಕಡಿಮೆ ನೋಡ್ರಿ. ಯಾಕಂದ್ರೆ ನಾಳೆ ನೀವು ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಡಿಫ್ರೆನ್ಸಿಯೇಷನ್ ನೀವು ಪರ್ಫೆಕ್ಟ್ ಇದ್ರೆ ಮಾಡ್ರಿ. ಇರ್ಲಿಲ್ಲ ಬಹಳ ವೀಕ್ ಇದ್ದೀವ್ರಿ ಸರ್, ನಮಗ ಸೈನ್ ಥೀಟಾದ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಕಾಸ್ ಥೀಟಾದ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಟ್ಯಾನ್ ಥೀಟಾದ ಗೊತ್ತಿಲ್ಲ ಅಂತ ಅನ್ನೋರು ಇದ್ರಂದ್ರೆ ಸೊ ಅಂತವ್ರು ಮತ್ತೆ ಬೇರೆ ಯಾವ್ದಾದ್ರು ಕೋರ್ಸಿಗೆ ಥಿಂಕ್ ಮಾಡ್ರಿ. ಯಾಕ್ರಿ ಸರ್ ಅಂತಂದ್ರೆ ಇಲ್ಲಿ ಬಂದು ಸಫರ್ ಆಗ್ತೀರಿ ಇಂಜಿನಿಯರಿಂಗ್ ಬಂದು. ಸೊ ಅದನ್ನ ಅವಾಯ್ಡ್ ಮಾಡೋ ಸಂಬಂಧ ಅಟ್ ಲೀಸ್ಟ್ ಇನ್ನ ನಿಮಗೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗ್ಬೇಕಿತ್ತ ನಿಮ್ ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಕನಿಷ್ಠ ಅಂದ್ರೆ 6 ಮಂತ್ ದಷ್ಟು ಟೈಮ್ ಸಿಗ್ತೈತಿ ಕನಿಷ್ಠ. ಓಕೆ, ಆನ್ ಅನ್ ಆವರೇಜ್ 6 to 7-8 ಮಂತ್ಸ್ ದಷ್ಟು ಟೈಮ್ ಸಿಗ್ತದೆ. ಇವಾಗಾರೆ ಅಟ್ ಲೀಸ್ಟ್ KCET ಗೆ ಓದಂಗ ಆಕೈತಿ. ಫಾಸ್ಟ್ ಗೆ ನೀವು ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್ ಕಂಪಲ್ಸರಿ ಓದ್ರೆ ಅವಾಗ ಮಾತ್ರ ನೀವು ಒಂದ್ ಲೆವೆಲ್ಗೆ ಬಂದ್ರಿ ಅಂತಂದ್ರೆ ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್. ಸೊ ಅವಾಗ ನೀವು ಬೇಕಾದಂಗ ಇಂಜಿನಿಯರಿಂಗ್ ಮಾಡಿದ್ರು ಆರಾಮ್ಸೆ M1 M2 M3 M4 ಅನ್ಕೋತ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಿ ದಿ ಬೆಸ್ಟ್ ವೇದೊಳಗೆ. ಇರ್ಲಿಲ್ಲ ಅಂದ್ರ ಅಲ್ಲಿ ಸಫರ್ ಆಗ್ತೀರಿ. ಓಕೆ, ಇದನ್ನ ನಾವು ಡಿಗ್ರೇಡ್ ಮಾಡಂತಿಲ್ಲ, ಪ್ರಾಕ್ಟಿಕಲಿ ಹೇಳ್ಕತ್ತೀವಿ. ಯಾಕಂದ್ರೆ ಮೊನ್ನೆನೇ ರಿಸಲ್ಟ್ ಬಂದಿದ್ದಾವೆ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ದು. ಸೊ ಆಲ್ಮೋಸ್ಟ್ ಆಲ್ ಕಾಲೇಜ್ದೊಳಗಡೆ ಮ್ಯಾಥಮೆಟಿಕ್ಸ್ ಎಲ್ಲಾ ಕಾಲೇಜ್ದೊಳಗಡೆ ನೋಡಿದ್ರು 60% ಅಥವಾ 70% ಗಿಂತ ಕಡಿಮೆ ಆಗಿದೆ ಪಾಸಿಂಗ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಆಲ್ ಕಾಲೇಜಸ್ ಆಲ್ ಓವರ್ ದಿ ಕರ್ನಾಟಕ. ಮತ್ತೆ ಇಂಜಿನಿಯರ್ಸ್ಗಳದ್ದೇ ಇಂಜಿನಿಯರಿಂಗ್ ಮಾಡಿ ಮ್ಯಾಥಮೆಟಿಕ್ಸ್ ನ ಫೇಲ್ ಆಗ್ತಾರ ಅಂತಂದ್ರೆ ವಿಚಾರ ಮಾಡ್ರಿ. ನಿಮ್ ಬ್ರದರ್ ಸಿಸ್ಟರ್ಸ್ ಯಾರು ಇದ್ರಂದ್ರೆ ಗೊತ್ತಾಗಿರ್ತದೆ. ಈಗ ವಿಡಿಯೋ ಯಾರು ವಾಚ್ ಮಾಡ್ತಾ ಇರ್ತಿರಲ್ಲ ಅವ್ರಿಗೆ ಕೇಳ್ಕೋರಿ, ಸರ್ ಹೇಳಿದ್ ಕರೆಯದ ಸುಳ್ಳದಂತೇಳಿ. ಸೊ ಆಲ್ಮೋಸ್ಟ್ ಮೆಜಾರಿಟಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಬಿನ್ ಫೇಲ್ಡ್ ಇನ್ ಸೊ ವಾಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಓಕೆ, ಮತ್ತೆ ಇಲ್ಲಿ ನೋಡಿದ್ರೆ 70-80 ತಗೊಂಡಿವತ್ತೆ ಹೇಳ್ತಾರೆ ಇಲ್ಲಿ ಫಸ್ಟ್ ಸೆಕೆಂಡ್ PUC ಗೆ. ಸೊ ಅದಕ್ಕೆ ಸೆಕೆಂಡ್ PUC ಏನ್ ಸ್ಟಡಿ ಮಾಡಿರ್ತಾರಲ್ಲ ಅದರ ಪರ್ಟಿಕ್ಯುಲರ್ಲಿ ನಿಮ್ ಮಾರ್ಕ್ಸ್ ಈ ಕಡೆ ತಗೊಂಡಿರ್ತೀರಿ, ಇಲ್ಲಿ ತಗೊಂಡಿರಲ್ಲ, ಅದಕ್ಕೆ ಇದನ್ನ ಇಂಪ್ರೂವ್ ಮಾಡ್ಕೋರಿ. ಓಕೆ, ಸೊ ಲೆಟ್ ಅಸ್ ಕಮ್ ಆನ್ ಟು ದ ಬಯಾಲಜಿ. ಇದ್ರದ್ದು ಮ್ಯಾಥಮೆಟಿಕ್ಸ್ ಮಾಸ್ಟರ್ ಪ್ಲಾನ್ ಬರ್ತೈತೆ. ಓಕೆ, ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಹೇಳೋ ಮುಂದೆ ಯಾವ ಸಬ್ಜೆಕ್ಟ್ ನ ಯಾವ ಚಾಪ್ಟರ್ಸ್ ನ. ಸೊ ಇಲ್ಲಿ ಏನ್ ಹೇಳ್ದ ಮೆಜಾರಿಟಿ ಈಸಿ ಇದ್ದಿದ್ದು. ನೆಕ್ಸ್ಟ್ ಇದು ಕೆಲವೊಬ್ರಿಗೆ ಟಫ್ ಅನ್ಸ್ತಿದ್ರು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಮೇಲೆ ನೀವು ಇವು ಎರಡೇ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಫಸ್ಟ್ ಇಯರ್ ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಸಿಬಿಲಿಟಿ ಇಲ್ಲಿದ್ದು ಓದಿದ್ರಂದ್ರೆ ಇವು ಎರಡೂ ಕೂಡ ನಿಯರ್ಲಿ ಅರೌಂಡ್ 15 ಕ್ವಶನ್ಸ್ ಇರ್ತಾವ ನೋಡ್ರಿ. ಓಕೆ, 15 ಕ್ವಶನ್ಸ್ ಇನ್ KCET ಯು ವಿಲ್ ಗೆಟ್ ದಟ್. ಅಟ್ ಲೀಸ್ಟ್ ವೆರಿ ಲೀಸ್ಟ್ ಅಂದ್ರೆ 10+. ಸೊ ಮತ್ತೆ ಇಲ್ಲೇ 10+ ಅಂತಂದ್ರೆ ನಿಮ್ಗೆ ಬೇಸಿಕ್ ದಿಂದ ಕೇಳಿರ್ತಾನೆ. ನಾವೇನು ಬಹಳ ಅಡ್ವಾನ್ಸ್ಡ್ ಲೆವೆಲ್ ಹೋಗಂಗಿಲ್ಲ, ನಾರ್ಮಲ್ನೇ ಕೇಳಿರ್ತಾನೆ. ಈಗ ಹೆಂಗೆ ತೇರಿಗೆ MCQs ದಾಗ ಇದ್ವಲ್ಲ ಸ್ವಲ್ಪ ಅದಕ್ಕಿಂತ ಹೈಯರ್ ವರ್ಷನ್ ಹೋಗಿರ್ತಾನೆ. ಓಕೆ, ಕಮಾಂಡ್ ಟು ದ ಬಯಾಲಜಿ. ಸೊ ಬಯಾಲಜಿದು ಒಂದಿಟ್ಟು ಔಟ್ಲೈನ್ ಬ್ರೀಫ್ ಆಗಿ ಹೇಳಿ ಇವತ್ತಿನ ಕ್ಲಾಸ್ ನ ಕಂಪ್ಲೀಷನ್ ಮಾಡಿ ಕೊಟ್ಟಿರ್ತದೆ. ಸೊ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಮತ್ತೆ ಸ್ಟಾಟ್ ಇತ್ತು ಅಂತಂದ್ರೆ ಅವ್ರಿಗೆ ಬಯಾಲಜಿ ಡಿಸ್ಕಷನ್ ಯೂಸ್ ಆಗಂಗಿಲ್ಲ ಅಂತವ್ರು ಸೊ ಲೈವ್ ಕ್ಲಾಸ್ ನ ಲೀವ್ ಮಾಡಬಹುದು. ಹೂಎವರ್ ಹ್ಯಾವಿಂಗ್ ಬಯಾಲಜಿ ಯು ಕ್ಯಾನ್ ಸೊ ವಾಚ್ ಕಂಪ್ಲೀಟ್ ಫರ್ದರ್. ಮತ್ತೆ ಇದ್ರ ಲಿಂಕ್ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದ್ರಾಗಡೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಅಂಡ್ ಪ್ರಿಮೋಸ್ಟ್ ದಟ್ ಈಸ್ ಕನ್ಸರ್ನ್ ಟು ದಿ ಡಿಸೀಸಸ್ ಬಗ್ಗೆ. ಓಕೆ, ಸೊ ಡಿಸೀಸಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಚಾಪ್ಟರ್ ಅದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಇದ್ರೊಳಗಡೆ ಪರ್ಟಿಕ್ಯುಲರ್ ಆಗಿ ಸೊ ಕ್ಯಾನ್ಸರ್ಸ್ ಮೇಲೆ, ಓಕೆ, HIV ಮೇಲೆ, ನೆಕ್ಸ್ಟ್ ಸರ್ ಅಂತಂದ್ರೆ ಅಪಾರ್ಟ್ ಫ್ರಮ್ ದಟ್ ಕ್ಯಾನ್ಸರ್, HIV. ಸೊ ಅಪಾರ್ಟ್ ಫ್ರಮ್ ದಟ್ ಸೊ ಡಿಸೀಸಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್, ಕೆಲವೊಂದಿಷ್ಟು ಡಿಸೀಸಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ಎಲ್ಸ್ ಜಸ್ಟ್ ಆರ್ಗಾನಿಸಮ್ಸ್ ಅಂತೇಳಿ ಪ್ಯಾಥೋಜನ್ಸ್ ಅಂತೇಳಿ ಬರೆದಿರ್ತಾರೆ. ಪ್ಯಾಥೋಜನ್ಸ್
ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಇವನ್ ಥೇರಿಗೂ ನಿಮ್ಮ 3 ಮಾರ್ಕ್ಸಿಗೆ ಅಪಿಯರ್ ಆಗಿತ್ತು ಅದೇ ತರನೇ. ಸೊ ಇಲ್ಲಿ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್ ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡ್ ಬಿಡ್ರಿ, ಟೇಬಲ್ ಹಾಕೊಂಡ್ ಬಿಡ್ರಿ, ಆರಾಮ್ಸೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ HIV ಕ್ಯಾನ್ಸರ್ದು ಇವ್ರ ಟ್ರೀಟ್ಮೆಂಟ್ ಓಕೆ, ಡಯಾಗ್ನಸ್ ಯಾವ ತರ ಅಂತ ಅನ್ನೋದು ಕಂಪ್ಲೀಟ್ ಆಗಿ ಇದ್ರದ್ದು ಓವರ್ವ್ಯೂ. ಓಕೆ, ಕ್ಯಾನ್ಸರ್ ಸೆಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಕೆಲವೊಬ್ರು ಆಗಲೇ ನೀಟ್ ಅಂತಿದ್ರಲ್ಲ, ಸೊ ನೀಟಕ್ಕೆ ಬಯಾಲಜಿ 50% ಇರ್ತದೆ ನೋಡ್ರಿ, 50%. ಸೊ ಅದಕ್ಕೆ ದಿ ಬೆಸ್ಟ್ ವೇದೊಳಗಡೆ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಬಯೋ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಯಾವ್ದು ಓದ್ರಪ್ಪ ಅಂತಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್. ಇದಂತ್ರಿ ಎವರ್ ಗ್ರೀನ್ ಕ್ವಶನ್, ಎವರ್ ಗ್ರೀನ್ ಚಾಪ್ಟರ್ ಆಗ್ತದೆ ನೋಡ್ರಿ, ರೀಪ್ರೊಡಕ್ಟಿವ್ ಹೆಲ್ತ್. ಇವು ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಅಲ್ಲೇ ಬರೋಣಂತ. ಬಟ್ ಇಲ್ಲಿ ಏನನ್ನ ಓದ್ರಿ ಅಂತಂದ್ರೆ STDs. ಮೊನ್ನೆ ಆದ್ರೂ ನಿಮ್ಗೆ MCQs ದೊಳಗಡೆ STDs ಮೇಲದ ಕ್ವಶನ್ ಆಗಿದೆ. STDs ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ಆರ್ಟ್ಸ್, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್, ಆರ್ಟ್ಸ್. Okay, assisted reproductive techniques or else technologies you have to study concerned to that. Next ತರ್ತಂದ್ರ ಇಲ್ಲಿ MTPs ಬಗ್ಗೆನೂ ಒಂದಿಷ್ಟು ಓದ್ಕೊಳ್ರಿ. MTPs ಇದ್ರ ಮೇಲೆ ಲೈವ್ ಕ್ಲಾಸ್ ನ ಲಾಸ್ಟ್ ಇಯರ್ 2025 ದವ್ರಿಗೆ ಮಾಡಿದೀವಿ ನೋಡ್ರಿ, ಯೂಟ್ಯೂಬ್ ನಾಗ ಇದೆ. ಅದನ್ನ ರೆಕಾರ್ಡ್ ಮಾಡಾಕಿದೀವಿ, ಲೈವ್ ತಗೊಂಡಿದ್ದೇವೆ, ನೋಡ್ಕೊಳ್ರಿ. ಇತ್ತಂತಂದ್ರೆ ಅಲ್ಲೇ ಆಲ್ಮೋಸ್ಟ್ ಯೂಟ್ಯೂಬ್ ನಾಗ ಇದೆ, ನಮ್ಮ SPC ಯೂಟ್ಯೂಬ್ ಚಾನಲ್ ದೊಳಗಡೆ. ಸೊ ಯಾರು ವಾಚ್ ಮಾಡ್ಬೇಕಂತಿರಲ್ಲ, ಸೊ ಇದ್ರದ್ದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಮತ್ತೆ ವೆಕ್ಟರ್ ಆಲ್ಜಿಬ್ರಾ ಅದನ್ನ ಕೆಲವೊಂದಿಷ್ಟು ಲಾಸ್ಟ್ ಇಯರ್ ಮಾಡಿದೀವಿ. ಈ ವರ್ಷ ಅದೇ ಇನ್ನೂ ಅಡ್ವಾನ್ಸ್ಡ್ ವೇದೊಳಗೆ, ಅಪ್ಡೇಟೆಡ್ ವೇದೊಳಗಡೆ ಸೊ ಇವ್ರದನ್ನು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಆಗಿರ್ಬೋದು, ರೀಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಬೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಕನ್ಸರ್ನ್ ಟು ದಿ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಅದರೊಳಗಡೆ ಪಾಲಿನೇಷನ್ ಅಂತೇಳಿ ಬರೀತೀವಿ ನೋಡ್ರಿ, ಪಾಲಿನೇಷನ್ಸ್ ಮೇಲೆ ಸೊ ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಪಾಲಿನೇಷನ್ಸ್ ಮೇಲೆ. ನೆಕ್ಸ್ಟ್ ಸರ್ ಅಂತಂದ್ರೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಈ ಚಾಪ್ಟರ್ ಅಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ದು. ಸೊ ಈ ಚಾಪ್ಟರ್ದ ಮೇಲೆ ಅಂತೂ ಎಸ್ಪೆಷಲಿ ಮೊನ್ನೆ ಹೆಂಗ್ ಕೇಳಿದ್ ನೋಡ್ರಿ, ನಿಮ್ KC ಇದ್ರದ ತೆರಿ ಒಳಗಡೆ MCQs ಮ್ಯಾಚ್ ದಿ ಫಾಲೋವಿಂಗ್ ಹಂಗ ಒಂದಿಷ್ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕೊಟ್ಟು, ಸೊ ಒಂದ್ ಕಡೆ ಏನು ಆರ್ಗಾನಿಸಮ್ಸ್ ಅಥವಾ ಮೈಕ್ರೋಬ್ಸ್ ಕೊಟ್ಟು, ಸೊ ಅದ್ರಾಗ ಯಾವ್ದು ಏನು ಅಂತೇಳಿ ಮ್ಯಾಚ್ ಕರೆಕ್ಟ್ ಆಗಿದೆ ಅಂತೇಳಿ ಅಂತ ಕ್ವಶನ್ಸ್ ಕೇಳ್ತಾ ನೋಡ್ರಿ. ಈಗ ಒಂದೇ ಒನ್ ಲೈನರ್ದು ಕೇಳಿದ್ರೆ ಕೇಳ್ಬೋದು, ಬಟ್ KCET ಅದು ಹಂಗಾಗ್ತಾ, ನೀಟ್ ಕದು ಅಲ್ಲಿ ಹೆಂಗ್ ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದನಲ್ಲ, ಸೊ ಅಂತ ಹೈ ಲೆವೆಲ್ ಕ್ವಶನ್ಸ್ನೇ ಫೋಕಸ್ ಮಾಡ್ತಾನೆ. ಸೊ ಎಷ್ಟು ಇವತ್ತಿನ ಕಂಪ್ಲೀಟ್ ಆಗಿ ಬಯಾಲಜಿದಾಗಿತ್ತು, ಮತ್ತೆ ಕೆಮಿಸ್ಟ್ರಿದಾಗಿತ್ತು, ಮ್ಯಾಥಮೆಟಿಕ್ಸ್ದಾಗಿತ್ತು, ಫಿಸಿಕ್ಸ್ದಾಗಿತ್ತು. ಜಸ್ಟ್ ಒಂದು ಓವರ್ ವ್ಯೂ ನಿಮಗ ಯಾವ ತರ KCETಗೆ ಮತ್ತೆ ನೀಟ್ದೊಳಗಡೆ ಹೆಲ್ಪ್ ತಗೋಬೇಕನ್ನೋದು. ಅದ್ರ ಜೊತೆಗೆ ಹೆಂಗಂತಂದ್ರೆ ಟಾರ್ಗೆಟ್ 16+ ವಿತೌಟ್ ಸ್ಟಡಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಆಲ್ ದಿ ಸ್ಟೂಡೆಂಟ್ಸ್. ಯಾರು ಸ್ಟಡಿ ಮಾಡ್ತೀರಿ ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪುಟ್ ದಿ ಎಫರ್ಟ್ ಪ್ರಾಪರ್ಲಿ. ಯಾರಿಗೆ ಆಗಿರ್ಲಿಲ್ಲ ಲಾಸ್ಟ್ ಆಪ್ಷನ್ ಇವಾಗ ಹೆಂಗ್ ಹೇಳಿದ್ವಲ್ಲ ಅದ್ರದ್ದು ಲಾಜಿಕಲ್ ಹೆಲ್ಪ್ ತಗೊಂಡು ಸೊ ಯು ಕ್ಯಾನ್ ಡೂ ಎಕ್ಸಾಮ್ ಇನ್ ದಟ್ ವೇ. ಸೊ ಆಲ್ ದಿ ಬೆಸ್ಟ್ ವೆಲ್ ಇನ್ ಅಡ್ವಾನ್ಸ್ ಫಾರ್ ಯುವರ್ KCET ಆಸ್ ವೆಲ್ ಆಸ್ ನೀಟ್ ಎಕ್ಸಾಮ್ಸ್. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಲಿಂಕ್ ನಿಮ್ಗೆ ತಾಗಬೇಕಾಗಿತ್ತು, ಬಂದು ರೀಚ್ ಆಗ್ಬೇಕಾಗಿತ್ತು. ಓಕೆ, ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಲಿಂಕ್ ನ ಬಂದು ರೀಚ್ ಆಗ್ತದೆ. ಅವಾಗ ನಿಮ್ಗೆ ವಾಚ್ ಮಾಡ್ಲಿಕ್ಕೂ ನಾವೇನ್ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿರ್ತೀವಲ್ಲ ಅದ್ರದ್ದು ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗಿರ್ತದೆ. ಓಕೆ, ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಅಂಡ್ ಯಾರು ವೆಕೇಶನ್ ಇಲ್ಲಿ ವಿಜಯಪುರದಾಗ ಇರ್ತಾರಲ್ಲ, ಸೊ ವೆಕೇಶನ್ ಕ್ಲಾಸಸ್ಗೆ ಇನ್ನೂ ವಿಚಾರ ಮಾಡ್ತಿರ್ತಾರೆ. ಯಾಕಂದ್ರೆ ಕೆಲವೊಬ್ರು ಹೆಂಗಂದ್ರೆ ಇವತ್ತಿನ ತನಕ ರಂಜಾನ್ ಹಬ್ಬ ಮುಗಿಲ್ರಿ ಸರ್, ನೆಕ್ಸ್ಟ್ ಯುಗಾದಿ ಹಬ್ಬ ಮುಗಿಲ್ರಿ ಅನ್ಕೋತ ಊರಾಗ ಹೋಗಿ ಕೂತಿದ್ರಲ್ಲ. ಸೊ ಎಲ್ಲಾನು ಇವತ್ತಿಗೆ ಆಲ್ಮೋಸ್ಟ್ ಆಲ್ ಫೆಸ್ಟಿವಲ್ಸ್ ಆರ್ ಓವರ್. ನೆಕ್ಸ್ಟ್ ಏನ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ವೆಕೇಶನ್ ದಿಂದ ಸ್ಟಡಿ ಮಾಡ್ಕೊಂತ ಬಾ ಅಂತ ಹೇಳ್ರಿ. ಅವಾಗ ಅವ್ರಿಗೆ ಏನಾಗ್ತದ ದಿ ಬೆಸ್ಟ್ ವೇದೊಳಗಡೆ ಸೊ ಪ್ರಾಪರ್ಲಿ ಥಿಯರಿ ಒಳಗೆ ಸ್ಕೋರ್ ಮಾಡ್ಕೊಳಕ್ ಬೆಸ್ಟ್ ಬೆನಿಫಿಟ್ ಆಕೈತಿ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ನಿಮ್ಗ ಹೆಂಗ ಈಗ KCETಗೆ ನಾವು ಡಿಸ್ಕಷನ್ ಮಾಡಕತ್ತೀವಲ್ಲ ಅವಾಗ ಅವ್ರಿಗೂ ಡಿಸ್ಕಷನ್ ಮಾಡಿದ್ದು ಹೆಲ್ಪ್ ತಗೊಳಕ ದಿ ಬೆಸ್ಟ್ ಸೊ ಅಪರ್ಚುನಿಟಿ ಆಗ್ತೈತಿ. ಓಕೆ, ಇದ್ರದ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಅವರು ಯೂಸ್ ತಗೊಳ್ಳಿ. ಫಸ್ಟ್ PUC ದವರಿಗೆ ಅವ್ರಿಗೆ ವೆಕೇಶನ್ ಮತ್ತೆ KCET 1 ಇಯರ್ ಫುಲ್ ಲಾಂಗ್ ಟರ್ಮ್ ಕೋರ್ಸಸ್ ಜಾಯ್ನ್ ಆಗಂತ ಹೇಳ್ರಿ. ಅವ್ರಿಗೆ ಆರಾಮ್ಸೆ ಎಲ್ಲಾನು ಇವಾಗ ಏನು ಒಂದೇ ಕ್ಲಾಸ್ ದಿಂದ ಏನೇನ್ ಡಿಸ್ಕಷನ್ ಮಾಡಿದೇವಲ್ಲ ಹಿಂಗ್ ಇಯರ್ ಪೂರ್ತಿ ಕಲಿಸ್ಕೊತ ಹೋಗ್ಬಿಡ್ತೈತಿ. ಅವ್ರಿಗೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಲೈವ್ ಕ್ಲಾಸ್ ಅಂಡ್ ಶೇರ್ ಇಟ್ಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.